ಕೃಪಾಪಾತ್ರಂ ಲಕ್ಷ್ಮೀಲಾಲಿತವಿಗ್ರಹಂ ಕೃತಕೃತ್ಯಂ ದಯಾಪೂರ್ಣಂ ಪಾರ್ಥಸಾರಥಿಮಾಶ್ರಯೇ ನೂತ್ನ ಶ್ರೀರಂಗನಾಥಾಗ್ರಿಮ ಪದಕಲಿಜಿಲ್ಲಬ್ಧಚಕ್ರಾಂಕನ ಶ್ರೀತ್ರಯ್ಯಂತ್ರದ್ವಂದ್ವತತ್ವಂ ತದನಗಚರಣಂ ನ್ಯಸ್ತಭಾರಂ ಯತೀಂದ್ರಾತ್ ಪ್ರತ್ಯಗ್ರಶ್ರೀನಿವಾಸಾತ್ ಸಮಧಿಗತತುರೀಯಾಶ್ರಮಂ ಸಂಶ್ರಯಾಮಃ ನವ್ಯಂ ರಾಮಾನುಜಾಖ್ಯಂ ಕಲಿಮತನ ಗುರುಂ ಬ್ರಹ್ಮತಂತ್ರಂ ಸ್ವತಂತ್ರಂ ಶ್ರೀಮಾಹಾನ್ ವೆಂಕಟನಾಚಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಕೃತಿ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ ಜಯತ್ಯಾಶ್ರಿತಸಂತ್ರಾಸಧ್ವಾन्तವಿಧ್ವಂಸನೋದಯಃ ಪ್ರಭಾವಾನ್ ಸೀತಯಾ ದೇವ್ಯಾ ಪರಮವ್ಯೋಮಭಾಸ್ಕರಃ. ಶ್ರೀಯಪತಿಯಾದ ಪರಮಾತ್ಮ ಸರ್ವೇಶ್ವರನ ಪರಮಾನುಗ್ರಹ ವಿಶೇಷದಿಂದ ಪ್ರತಿಯೊಂದು ಜೀವಾತ್ಮವು ಅದರ ಸಾಧನೆಯನ್ನು ಏರ್ಪಡಿಸಿಕೊಂಡು ಭಗವಂತನ ಚರಣಾರವಿಂದದಲ್ಲಿ ಸೇರುವಂತಹ ಪ್ರಯತ್ನದಲ್ಲಿ ಭಗವಂತ ಮೊದಲು ಆ ಶರೀರದೊಂದಿಗೆ ಬಂದಿರುವಂತಹ ಕರ್ಮಗಳನ್ನ ಸಂಚಿತ ಆಗಾಮಿ ಎರಡನ್ನೂ ಹೋಗಿಸಿ ಪ್ರಾರಬ್ಧ ಮಾತ್ರ ಉಳಿಸಿ ಸಾಧನೆ ಮಾಡಿರುವಂತಹ ಜನ್ಮದಲ್ಲಿ ಭಗವಂತ ಏತದ್ದೇಹಾವಸಾನೇ ಮಾಂ ತ್ವತ್ಪಾದಂ ಪ್ರಾಪಯಸ್ವಯಂ ಅಂತ ಹೇಳಿ ಭಗವಂತ ಆ ಜೀವಾತ್ಮನಿಗೆ ಮುಕ್ತಿಯನ್ನು ಮೋಕ್ಷವನ್ನು ಅನುಗ್ರಹಿಸ್ತಾನೆ ಅನ್ನುವಂತಹ ತಾತ್ಪರ್ಯವನ್ನು ನೆನ್ನೆ ಉಪನ್ಯಾಸದಲ್ಲಿ ನಾವು ಅನುಸಂಧಾನ ಮಾಡಿದ್ವಿ. ರಾಮ ಸುಬಾಹು ಮಾರೀಚರ ಜೊತೆಯಲ್ಲಿ ಯುದ್ಧ ಮಾಡುವಾಗ ಸುಬಾಹುವನ್ನು ವಧೆ ಮಾಡಿ ಮಾರೀಚನನ್ನು ರಾಮ ಓಡಿಸ್ದ ಅಂತ ಹೇಳಿ ನೆನ್ನೆಯ ಉಪನ್ಯಾಸದಲ್ಲಿ ಮಂಗಳ ಮಾಡುವಂತಹ ಪ್ರಸಂಗ. ಸುಮಂತ್ರರು ಬಂದು ರಾಮನನ್ನು ಕೈಕೇಯಿ ಅರಮನೆಗೆ ಆಹ್ವಾನಿಸ್ತಾರೆ. ರಾಮ ಕೈಕೇಯಿ ಅರಮನೆಗೆ ಹೊರಡೋಕೆ ಮುಂಚೆ ಸುಮಂತ್ರರಿಗೆ ವಿಶ್ವರೂಪ ದರ್ಶನವನ್ನು ಅನುಗ್ರಹಿಸ್ತಾನೆ. ಯಾವ ಥರ ವೈಕುಂಠನಾಥನಾಗಿರುವಂತಹ ಪರಮಾತ್ಮ ಶ್ರೀಭೂ ನೀಳೆಯರ ಜೊತೆಯಲ್ಲಿ ವೈಕುಂಠದಲ್ಲಿ ವೈಕುಂಠ ದರ್ಶನವನ್ನು ದಯಪಾಲಿಸ್ತಾನೋ ಆ ಥರ ಸುಮಂತ್ರರಿಗೆ ದದರ್ಶ ಸೂತ ಪರ್ಯಂಕೆ ಒಬ್ಬ ಸೂತನಿಗೆ ಒಬ್ಬ ಸಾರಥಿಗೆ ಭಗವಂತ ಜಾತಿ ಭೇದ ನೋಡೋದಿಲ್ಲ. ಅನುಗ್ರಹ ಮಾಡುವಾಗ ಭಕ್ತಿಯನ್ನು ಮಾತ್ರ ನೋಡ್ತಾನೆ ಎನ್ನುವಂತಹ ತಾತ್ಪರ್ಯವನ್ನು ರಾಮಾಯಣ ಇಲ್ಲಿ ತೋರಿಸುತ್ತೆ. ಭಕ್ತಿಯನ್ನು ನೋಡಿ ಸುಮಂತ್ರರಿಗೆ ಭಗವಂತ ವಿಶ್ವರೂಪ ದರ್ಶನವನ್ನು ಕೊಡ್ತಾನೆ. ಚಿತ್ರ ಪೂರ್ಣಿಮೆ ದಿವಸ ಆ ಚಂದ್ರ ಯಾವ ಥರ ಭಾಸಮಾನವಾಗ್ತಾನೋ ಆ ಥರ ಪರಮಾತ್ಮ ರಾಮಚಂದ್ರ ಸುಮಂತ್ರರಿಗೆ ದರ್ಶನವನ್ನು ಕೊಟ್ಟು ಅಲ್ಲಿಂದ ಕೈಕೇಯಿ ಆಸ್ಥಾನಕ್ಕೆ ಅರಮನೆಗೆ ಹೊರಡುವಂತಹ ಪ್ರಸಂಗದಲ್ಲಿ ಸೀತೆ ಮಂಗಳಾಶಾಸನ ಮಾಡ್ತಾಳೆ. ಲಕ್ಷ್ಮಣ ಸರ್ವವಿಧ ಕೈಂಕರ್ಯವನ್ನು ಮಾಡಿ ರಾಮನ ಜೊತೆಯಲ್ಲಿ ಒಂದು ಕೈಯಲ್ಲಿ ಛತ್ರ ಒಂದು ಕೈಯಲ್ಲಿ ಚಾಮರ ಎರಡನ್ನೂ ಹಿಡ್ಕೊಂಡು ಆ ಲಕ್ಷ್ಮಣ ಬರ್ತಾನೆ. ಸುಮಂತ್ರರು ಸಂಬೋಧನೆ ಮಾಡುವಾಗ ಕೌಸಲ್ಯ ಸುಪ್ರಜಾ ರಾಮ ಪಿತಾತ್ವಂ ದ್ರಷ್ಟುಮಿಚ್ಛತಿ ಗಮಿಷ್ಯಾಮಃ ಕೈಕೇಯ್ಯ ಗಮ್ಯತಾಂ ತತ್ರ ಮಾಚಿರಂ. ಈ ಕೌಸಲ್ಯ ಸುಪ್ರಜಾ ರಾಮ ಅನ್ನುವಂತಹ ಪದ 4 ಸತಿ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ. ಮೊದಲನೇ ಸತಿ ವಿಶ್ವಾಮಿತ್ರರು ಸುಪ್ರಭಾತ ಹಾಡುವಾಗ, ಎರಡನೇ ಸತಿ ಇಲ್ಲಿ ಸುಮಂತ್ರರು ಕೌಸಲ್ಯ ಸುಪ್ರಜಾರಾಮ ಯಾಕೆ ಅಂತ ಹೇಳಿದ್ರೆ ದಿನಾ ಕೌಸಲ್ಯೇ ಅರಮನೆಯಲ್ಲಿ ಕೌಸಲ್ಯಗೆ ಈ ದರ್ಶನವನ್ನು ಕೊಡುವಂತಹ ಶ್ರೀರಾಮಚಂದ್ರನೇ ಎಂತಹ ಭಾಗ್ಯವನ್ನು ಏರ್ಪಡಿಸ್ಕೊಂಡಿದ್ದಾಳೆ ಆ ಕೌಸಲ್ಯೆ. ಅಂತಹ ರಾಮಚಂದ್ರನೇ ಕೈಕೇಯಿ ಪಿತಾತ್ವಂ ದ್ರಷ್ಟುಮಿಚ್ಛತಿ, ನಿಮ್ಮ ತಂದೆ ನಿನ್ನನ್ನು ನೋಡಬೇಕು ಅಂತ ಆತುರತೆಯಿಂದ ಕಾಯ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಕರೆದ ತಕ್ಷಣ ರಾಮ ಕೈಕೇಯಿ ಅರಮನೆಗೆ ಹೋಗಿದ ತಕ್ಷಣ ಅಲ್ಲಿ ಕೈಕೇಯಿ ಹೇಳ್ತಾಳೆ,
ಭರತನಿಗೆ ರಾಜ್ಯ ಅಂತ ಹೇಳಿ ಮೊದಲು ನಿಮ್ಮ ತಂದೆ ಹೇಳ್ತಾ ಇದ್ದಾರೆ ಭರತನಿಗೆ ರಾಜ್ಯ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆವಾಗ ರಾಮ ಹೇಳ್ತಾನಂತೆ, ನಮ್ಮ ತಂದೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತೀಯಲ್ಲಮ್ಮ, ನಿನ್ನ ಮಾತನ್ನೂ ನಾನು ಮೀರಿಸ್ತೀನ ಅಂತ ಹೇಳಿಬಿಟ್ಟು ಕೇಳ್ತಾನೆ. ಮೊದಲು ರಾಮನ ಗುಣ ಎಂಥದ್ದು ಅಂತ ಹೇಳಿದ್ರೆ, ಇಟ್ ವಾಸ್ ಎ ಯೂನಿವರ್ಸಲ್ ಅಕ್ಲೇಮ್, ಯೂನಿವರ್ಸಾಲಿಟಿ. ವಿವೇಕಾನಂದರು ಹೋಗಿ ಅಮೇರಿಕಾ ಅಲ್ಲಿ ದ ರಿಲಿಜಿಯಸ್ ಸ್ಪೀಚ್ ಕೊಡುವಂತಹ ಪ್ರಸಂಗದಲ್ಲಿ ಅವರು ಹೇಳ್ತಾರಲ್ಲ, ಐ ಕಮ್ ಫ್ರಮ್ ಎ ಲ್ಯಾಂಡ್ ವಿಚ್ ಟೀಚಸ್ ದ ವರ್ಲ್ಡ್ ಯೂನಿವರ್ಸಲ್ ಟಾಲರೆನ್ಸ್ ಅಂತ ಹೇಳಿಬಿಟ್ಟು, ಆ ಯೂನಿವರ್ಸಲ್ ಟಾಲರೆನ್ಸ್, ಸಹನೆ, ತಿತಿಕ್ಷಾ, ಇದು ಇಲ್ಲಿ ತೋರಿಸ್ತಾರೆ. ಅಪ್ಪ ಹೇಳ್ತಾ ಇದ್ದಾರೆ ಅಂತ ನೀನು ಹೇಳ್ತೀಯಲ್ಲಮ್ಮ, ನಿನ್ನ ಮಾತನ್ನು ನಾನು ಮೀರ್ತೀನ. ಮನ್ನವನ್ ಪನಿಯನ್ರ ಹಿಲುಂ ನುಂಪಣಿ ಮರಪ್ಪನೋಯಾನ್, ಮನ್ನವನ್ ಪಣಿ ಅಂಡ್ರಾಹಿಲುಂ ನುಂಪಣಿ ಮರಪ್ಪನೋಯಾನ್. ತಂದೆ ಮಾತು ಇಲ್ಲದೆ ಹೋದರೂ ನಿನ್ನ ಮಾತನ್ನು ನಾನು ಮೀರಿಸ್ತೀನ ಅಂತ ಮೊದಲು ಕೇಳ್ತಾನೆ. ಕಂಬರಾಮಾಯಣದಲ್ಲಿ ಬರುವಂತಹ ಒಂದು ಲೈನ್ ಅದು. ಎರಡನೇ ವರ ನಿಮ್ಮ ಅಪ್ಪ ನನಗೆ ಕೊಟ್ಟಿದ್ದಾರೆ. ನೀನು ಸಪ್ತ ಚ ವರ್ಷಾಣಿ ದಂಡಕಾರಣ್ಯಮಾಶ್ರಿತಃ ಅಭಿಷೇಕಮಿದಂ ತ್ಯಕ್ತ್ವಾ ಜಟಾಜಿನಧರೋ ಭವ ಭರತಕ್ಕೋಸಲಪುರೇ ಪ್ರಶಾಸ್ತು ವಸುಧಾಮಿಮಾಂ. ಸಪ್ತ ಚ ವರ್ಷಾಣಿ, 14 ವರ್ಷ ನೀನು ಅರಣ್ಯಕ್ಕೆ ಹೋಗಬೇಕು ಅಂತ ಹೇಳಿದ ತಕ್ಷಣ ರಾಮ ಹೇಳ್ತಾನೆ, ಈ ಥರ ಯಾಕಮ್ಮ ಹೇಳ್ತೀಯ ನೀನು? ಭರತನಿಗೆ ರಾಜ್ಯ ಅಂತ ನೀನು ಹೇಳ್ದಿಯಲ್ಲ, ಭರತ ಇವತ್ತು ಅವನ ರಾಜ್ಯವನ್ನು ಆಳಿದ್ರೆ ಅದು ನಾನೇ ಆಳಿರೋ ಥರ ಅಲ್ವೇನಮ್ಮ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ರಾಮನ ಮನೋಭಾವನೆ, ಸಿಬ್ಲಿಂಗ್ಸ್ ಅಂತ ಹೇಳ್ಬಿಟ್ಟು ಇವತ್ತು ಇಂಗ್ಲೀಷಲ್ಲಿ ಹೇಳ್ತೀವಲ್ಲ, ಪ್ರತಿಯೊಂದು ಅಪ್ಲಿಕೇಶನ್ ಫಾರ್ಮ್ ಮಕ್ಕಳಿಗೆ ನಾವು ಭರ್ತಿ ಮಾಡೋವಾಗ ಹೌ ಮೆನಿ ಸಿಬ್ಲಿಂಗ್ಸ್ ಅಂತ ಕೇಳ್ತಾರೆ. ಎಷ್ಟು ಅಣ್ಣ ತಂಗಿಯರು, ಎಷ್ಟು ಜನ ಒಡ ಹುಟ್ಟಿದವರು ಅಂತ ಕೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಆ ಒಂದು ಅನುಭವದಲ್ಲಿ ಪ್ರೇಮ ಅನ್ನೋದನ್ನು ಒಂದು ನಾವು ಬೆಳೆಸ್ಕೊಂಡಿದ್ದೀವ ಅಂತ ನೋಡ್ತಾರೆ ಅಲ್ಲಿ. ಯಾಕಂದರೆ ಒಡ ಹುಟ್ಟಿದವರು, ಅಣ್ಣ ತಂಗಿಯರೆಲ್ಲ ಇದ್ದರೆ, ಅಕ್ಕ ತಮ್ಮಂದರು ಎಲ್ಲ ಇದ್ದರೆ ಒಂದು ಪ್ರೇಮವನ್ನು ನಾವು ಬೆಳೆಸ್ಕೊಳ್ತೀವಿ. ಇಲ್ಲಿ ರಾಮ ಹೇಳ್ತಾನೆ, ನನ್ನ ತಮ್ಮ ಅನುಭವಿಸುವಂತಹ ಐಶ್ವರ್ಯ, ನನ್ನ ತಮ್ಮ ಅನುಭವಿಸುವಂತಹ ರಾಜ್ಯ ನಾನೇ ಅನುಭವಿಸಿರೋ ಥರ ತಾನೆ ಅಂತ ಹೇಳ್ತಾನೆ. ಎನ್ ಪಿನ್ನವನ್ ಪೆತ್ತ ಶಲ್ವಂ, ಅಡಿಯನೇನ್ ಪೆತ್ತದನ್ನೋ ಕಂಬರಾಮಾಯಣದಲ್ಲಿ ಹೇಳ್ತಾರೆ. ನನ್ನ ತಮ್ಮ ಅನುಭವಿಸುವಂತಹ ಈ ಐಶ್ವರ್ಯ, ಈ ವಿಭೂತಿ, ಈ ರಾಜ್ಯ ನಾನೇ ಅನುಭವಿಸಿರೋ ಥರ ಅಲ್ವಾ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಎರಡನೇದಾಗಿ, ಮನಸ್ಸಲ್ಲಿ ಕೈಕೇಯಿ ಬಾಯಿಂದ ಮಾತು ಬಂದಿದ್ದೇ ತಡ, ಭಗವಂತ ಮನಸ್ಸಿಂದ ಅರಣ್ಯಕ್ಕೆ ಹೋಗ್ತಾನೆ ಮೊದಲು, ಆಮೇಲೆ ಹೋಗ್ತೀನಿ ಅಂತ ಬಾಯ್ಬಿಟ್ಟು ಹೇಳ್ತಾನೆ. ವಾಲ್ಮೀಕಿಗಳು ಇದನ್ನು ಸುಂದರಕಾಂಡದಲ್ಲಿ ಸೀತೆ ಬಾಯಿಂದ ಹೇಳಿಸ್ತಾರೆ. ಕೈಕೇಯಿ ರಾಮನಿಗೆ ವಾರ್ತಾಲಾಪ ಆಗುವಾಗ ಸೀತೆ ಉಪಸ್ಥಿತಿಯಲ್ಲಿಲ್ಲ. ಆದರೆ ಆಂಜನೇಯರು ರಾಮದೂತನಾಗಿ ಹೋದಾಗ, ರಾಮ ನನ್ನ ಭರ್ತ ರಾಮ ಅರಣ್ಯಕ್ಕೆ ಮನಸ್ಸಿಂದ ಮೊದಲು ಬಂದ, ಆಮೇಲೆ ಬಾಯಲ್ಲಿ ಕೈಕೇಯಿಗೆ ಹೋಗಿ ಬರ್ತೀನಿ ಅಂತ ಹೇಳ್ದ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಮನಸಾ ಪೂರ್ವಮಾಸಾದ್ಯ ವಚಸಾ ಪುನರಬ್ರವೀತ್. ವಾಲ್ಮೀಕಿ ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ಬರುವಂತಹ ಒಂದು ಲೈನ್ ಇದು. ಮನಸ್ಸಿಂದ ಅರಣ್ಯಕ್ಕೆ ಹೋಗ್ತಾನಂತೆ, ಮನಸ್ಸಿಂದ ಮೊದಲು. ಯಾಕಂದರೆ ಯಾವುದೇ ಕೆಲಸ ಮಾಡುವಾಗ ಮಹಾತ್ಮ ಅಂತ ನಾವು ಕರೆಸ್ಕೋಬೇಕು ಅಂತ ಹೇಳಿದ್ರೆ 3 ಗುಣಗಳು ಮುಖ್ಯ. ಮೊದಲು ಮನಸ್ಸಿಂದ ನಾವು ಆ ಕೆಲಸವನ್ನು ಸಂಕಲ್ಪ ಮಾಡಬೇಕು, ಆಮೇಲೆ ಬಾಯಿಂದ ಹೇಳಬೇಕು, ಆಮೇಲೆ ಏನನ್ನು ನುಡಿತೀವೋ ಅದನ್ನು ಮಾಡಬೇಕು. ಯದ್ ಮನಸಾಧ್ಯಾಯತಿ ತದ್ ವಾಚಾ ವದತಿ, ಯದ್ ವಾಚಾ ವದತಿ ತತ್ ಕರ್ಮಣಾ ಕರೋತಿ. ಮನಸ್ಸೇಕಂ ವಚಸ್ಯೇಕಂ ಕರ್ಮಣ್ಯೇಕಂ ಮಹಾತ್ಮನ. ಒಬ್ಬರಿಗೆ ಮಹಾತ್ಮ ಮಹಾತ್ಮ ಅಂತ ನಾವು ಕರಿಬೇಕು ಅಂತ ಹೇಳಿದ್ರೆ 3 ತುಂಬ ಮುಖ್ಯ. ಮನಸ್ಸು, ವಾಕು, ಕಾಯ, ಇದು 3 ಒಂದೇ ಲೈನಲ್ಲಿರಬೇಕು. ಮನಸ್ಸನ್ಯತ್, ವಚಸ್ಯನ್ಯತ್,
ಕರ್ಮಣ್ಯನ್ಯತ್ ದುರಾತ್ಮನ ಅಂತ ಹೇಳ್ತಾರೆ. ಮನಸ್ಸಲ್ಲಿ ಒಂದು ತಿಳ್ಕೊಂಡು ಬಾಯಲ್ಲಿ ಇನ್ನೊಂದು ನುಡ್ಕೊಂಡು ಕೆಲಸ ಬೇರೆ ರೀತಿಯಲ್ಲಿ ನಾವು ಮಾಡಿದ್ರೆ ಅವ್ರನ್ನ ದುರಾತ್ಮ ಅಂತ ಕರೀತಾರೆ ಅಂತ ಹೇಳ್ತಾರೆ. ಈ ಥರ ಇಲ್ಲದೆ ಮಹಾತ್ಮ ವೇದ ನಮಗೆ ಅನುಗ್ರಹ ಮಾಡುತ್ತೆ. ವೇದಮಾತೆ ಅನುಗ್ರಹ ಮಾಡ್ತಾಳೆ. ಆಸಿಷ್ಠೋ ದೃಢಿಷ್ಟೋ ಬಲಿಷ್ಠಃ ಮಹಾನ್ ಭವತಿ ಪ್ರಜಯ ಪಶುಭಿರ್ಬ್ರಹ್ಮವರ್ಚಸೇನ ಮಹಾನ್ ಕೀರ್ತ್ಯ. ನೀನು ಮಹಾನ್ ಆಗು ಅಂತ ಹೇಳಿಬಿಟ್ಟು ವೇದಮಾತೆ ಆಶೀರ್ವಾದ ಮಾಡ್ತಾಳೆ ನಮಗೆ. ನೀನು ಮಹಾನ್ ಆಗು ಅಂತ ಆಶೀರ್ವಾದ ಮಾಡಿದ ತಕ್ಷಣ ನಾಳೆಯಿಂದ ನಮ್ಮ ವಿಸಿಟಿಂಗ್ ಕಾರ್ಡಲ್ಲಿ ಮಹಾನ್ ಅಂತ ನಾವು ಟೈಟಲ್ ಹಾಕೋಬಾರ್ದು. ಮಹಾನ್ ಅಂತ ಹೇಳಿದ್ರೆ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡ್ತೀಯೋ ಅದನ್ನೇ ಬಾಯಿಂದ ನುಡಿಬೇಕು. ಬಾಯಲ್ಲಿ ಏನನ್ನು ನುಡಿತೀಯೋ ಅದನ್ನೇ ಕೆಲಸದಲ್ಲಿ ಮಾಡಿ ತೋರಿಸಬೇಕು. ಇದು ರಾಮಾವತಾರದಲ್ಲಿ ಮುಖ್ಯವಾಗಿ ಅಯೋಧ್ಯಾಕಾಂಡದಲ್ಲೇ ಪರಮಾತ್ಮ ತೋರಿಸ್ತಾನೆ. ದಿಸ್ ಇಸ್ ದ ವ್ಯಾಲ್ಯೂ. ಎರಡನೇದಾಗಿ ಹೇಳ್ತಾನೆ, ಅಮ್ಮ ಕೈಕೇಯಿಯನ್ನ, ಈಗ ತಾನೇ ಕೈಕೇಯಿ ಈ ಮಾತುಗಳನ್ನ ನುಡಿದಿರ್ತಾಳೆ. ಭರತನಿಗೆ ರಾಜ್ಯ, ನಿನಗೆ ವನವಾಸ, ಆದರೂ ಅಮ್ಮ ಅಂತ ಸಂಬೋಧನೆ ಮಾಡ್ತಾನೆ ಕಾಳಿದಾಸರು. ಅವರ ಚಂಪೂ ರಾಮಾಯಣದಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾರೆ, ಅಮ್ಮ ಪಕ್ಷಪಾತ ಮಾಡ್ತಾ ಇದೀಯಾ ನೀನು ಅಂತ ಹೇಳಿ. ಪಕ್ಷಪಾತ ಮಾಡ್ತಾ ಇದೆಯಾ. ನಾವಾಗಿದ್ರೆ ಏನು ಪಕ್ಷಪಾತ? ನಿನ್ನ ಮಗನಿಗೆ ಮಾತ್ರ ನೀನು ರಾಜ್ಯ ಕೊಡ್ತಾ ಇದೆಯಾ, ನನ್ನನ್ನು ಓಡಿಸ್ತಾ ಇದೆಯಾ ಅಂತ ಒಬ್ಬ ಸಾಧಾರಣ ವ್ಯಕ್ತಿ ಆ ಥರ ಹೇಳ್ತಾನೆ. ಆದರೆ ರಾಮ ಕೈಕೇಯಿಗೆ ಸಂಬೋಧನೆ ಮಾಡುವಾಗ ಅಂಬತೆ ಪಕ್ಷಪಾತ ಅಂತ ಸಂಬೋಧನೆ ಮಾಡ್ತಾನೆ. ನೀನು ಏನು ಮಾಡ್ತಾ ಇದೀಯಾ ಗೊತ್ತಾ? ಎಷ್ಟು ಕಷ್ಟ ಕೊಡ್ತಾ ಇದೀಯಾ ಮಗುಗೆ. ಸಕಲ ಭುವನ ಭಾರ, ಸಕಲ ಭುವನ ಭಾರವನ್ನು ಆ ಮಗುವಿನ ಭುಜದ ಮೇಲೆ ನೀನು ಇಡ್ತಾ ಇದೆಯಲ್ಲ ಇಷ್ಟು ಚಿಕ್ಕ ವಯಸ್ಸಲ್ಲಿ. ನನಗೆ 14 ವರ್ಷ ಫಾರೆಸ್ಟ್ ರಿಸಾರ್ಟ್ಗೆ ಟಿಕೆಟ್ ತೆಗೆದುಕೊಡ್ತಾ ಇದೆಯಲ್ಲ, ಫ್ರೀ ಟಿಕೆಟ್ಟು. ಈಗೆಲ್ಲ ನಾವು ರಿಸಾರ್ಟ್ಗೆ ಹೋಗ್ತೀವಲ್ವಾ, ಅದಕ್ಕೆ ಫ್ರೀ ಟಿಕೆಟ್ ನೀನು ಕೊಡ್ತಾ ಇದೆಯಲ್ಲ ನನಗೆ, ಅದು ಎವ್ರಿಥಿಂಗ್ ಪೇಯ್ಡ್. ಸುಮಂತ್ರ ಹೋಗಿಬಿಟ್ಟು ಡ್ರಾಪ್ ಮಾಡ್ತಾನೆ, ಅಲ್ಲಿ ಹೋಗಿ ನಾನು ಇಳಿತೀನಿ. ಈ ಥರ ನನಗೆ ಅರಣ್ಯವಾಸ, ರೆಸಾರ್ಟ್ ಲಿವಿಂಗ್ ಕೊಟ್ಟುಬಿಟ್ಟು ಭರತನಿಗೆ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ರಾಜ್ಯ ಆಳೋವಾಗ 10 ಟೋಪಿಗಳಾಗಬೇಕಾಗತ್ತೆ. ಒಂದು ಪ್ರಜೆ ಬಂದು ಒಂದು ಪ್ರಾಬ್ಲಮ್ ಹೇಳ್ತಾನೆ, ಇನ್ನೊಬ್ಬರು ಬಂದು ಇನ್ನೊಂದು ಸಮಸ್ಯೆ ಹೇಳ್ತಾರೆ, ಮೂರನೇವರು ಬಂದು ಮೂರನೇ ಸಮಸ್ಯೆ ಹೇಳ್ತಾರೆ. ಆ ಮಗು ಹೆಂಗೆ ಸಂಭಾಲಿಸ್ಕೊಳ್ಳುತ್ತೆ ಇದನ್ನ? ಈ ಥರ ಪಕ್ಷಪಾತ ಮಾಡ್ತಾ ಇದ್ದೀರಲ್ಲ. ವನಭುಬಿತನು ಮಾತ್ರ ತ್ರಾಣಮಜ್ಞಾಪಿತಂ ಮೇ ಸಕಲ ಭುವನ ಭಾರ ಸ್ಥಾಪಿತೋ ವತ್ಸಮೂರ್ಧ್ನಿ ತದಿಹ ಸುಕರತಾಯ ಮಾವಯೋಸ್ತಕೃತಾಯಾಂ ಮಯಿ ಪತತಿ ಗರೀಯಾನ್ ಅಂಬತೆ ಪಕ್ಷಪಾತ. ಕಾಳಿದಾಸನ ಅದ್ಭುತವಾಗಿರುವಂತಹ ಶ್ಲೋಕ ಇದು. ಅಂಬತೆ ಪಕ್ಷಪಾತ. ಇದನ್ನು ಹೇಳಿ ಹಿಂತಿರುಗುತ್ತಾನಂತೆ ರಾಮಚಂದ್ರ. ಕಂಬನಾಟ್ಟಾಳ್ವಾರ್ನ ಕಂಬರಾಮಾಯಣದಲ್ಲಿ, ತಮಿಳು ರಾಮಾಯಣದಲ್ಲಿ ಕೇಳ್ತಾರೆ, ರಾಮ ಸುಂದರವಾಗಿದ್ದಾನೆ, ಚಂದ್ರಕಾಂತಾನನಂ ರಾಮಂ ಅತೀವ ಪ್ರಿಯದರ್ಶನಂ ರೂಪ ಔದಾರ್ಯ ಗುಣೈಹಿ ಪುಂಸಾಂ ದೃಷ್ಟಿಚಿತ್ತಾಪಹಾರಿಣಂ ಅಂತ ನೀವು ಕೊಂಡಾಡ್ತೀರಲ್ಲ, ವಾಲ್ಮೀಕಿಗಳು ಕೊಂಡಾಡಿದಾರಲ್ಲ ಆ ಪರಮಾತ್ಮನ ಕಣ್ಣುಗಳನ್ನ. ರಾಮಃ ಕಮಲಪತ್ರಾಕ್ಷಃ ಸರ್ವಸತ್ವ ಮನೋಹರ ಅಂತ ಆಂಜನೇಯರು ಸುಂದರಕಾಂಡದಲ್ಲಿ ಕೊಂಡಾಡ್ತಾರೆ. ಆದರೆ ಈವಾಗ ಹಿಂದಿನ ದಿನ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ದಶರಥ ರಾಮನಿಗೆ ತಿಳಿಸಿರ್ತಾನೆ. ಅಯೋಧ್ಯಾವಾಸಿಗಳೆಲ್ಲ ಸಂಕಲ್ಪ ಮಾಡಿರ್ತಾರೆ, ವಸಿಷ್ಠರು ಟೈಮ್ ಇಟ್ಟಿರ್ತಾರೆ. ಆದರೂ ಮಾರನೇ ದಿನ ಹಿಂದಿನ ದಿವಸ ಚೇರ್ಮನ್ ಪೊಸಿಷನ್ಗೆ ನಿನ್ನನ್ನು ಕೂರಿಸ್ತೀನಿ ಅಂತ ಹೇಳಿ, ಮಾರನೇ ದಿನ ಚೇರ್ಮನ್ ಪೊಸಿಷನ್ ನೀನು ಕೂತ್ಕೊಳ್ತಾ ಇಲ್ಲ, ಬೇರೆ ಯಾರೋ ಕೂತ್ಕೊಳ್ತಾರೆ ಅಂತ ಹೇಳಿದ್ರೆ ಬೇರೆಯವ್ರ ಮುಖ ಹೆಂಗಿರುತ್ತೆ? ಈಗ ತಾನೇ ಒಂದು ಆಯ್ತಲ್ಲ, ಒಬ್ಬರನ್ನ ಚೇರ್ಮನ್ ಮಾಡಿಬಿಟ್ಟು ಬೋರ್ಡಲ್ಲಿ 1 ವರ್ಷ ಆದ ತಕ್ಷಣ ಅವ್ರನ್ನ ತೆಗೆದಿದ ತಕ್ಷಣ ಬರೀ ಕೋರ್ಟ್ಗೆ ಅಳ್ದಿದ್ದಾಯಿತು. ಟಾಟಾ ಸನ್ಸಲ್ಲಿ ಇದು ಕೋರ್ಟ್ಗೆ ಅಳ್ದಿದ್ದಾಯಿತು. ರಾಮನ ರಾಮಾಯಣ ಅವರು ಓದಿದ್ರೆ ಆವಾಗ ಇನ್ನೂ ಸಂತೋಷ ಅವರ ಒಳಗಡೆ ಬರ್ತಾಯಿತ್ತು. ಯಾಕೆ ಅಂತ ಹೇಳಿದ್ರೆ ಆವಾಗ ಕಂಬನಾಟ್ಟಾಳ್ವಾರ್ ಹೇಳ್ತಾರೆ, ಕಂಬರಾಮಾಯಣದಲ್ಲಿ ಹೇಳ್ತಾರೆ, ರಾಮನ ಮುಖಮಂಡಲ ಆವಾಗ ಹೆಂಗಿತ್ತು ಅಂತ ಹೇಳಿದ್ರೆ
ನೀನು ರಾಜ್ಯವನ್ನು ಸಂಭಾಲಿಸಬೇಕು, ನೀನು ಯುವರಾಜನಾಗ್ತೀಯಾ ಅಂತ ದಶರಥ ಹೇಳಿದ ತಕ್ಷಣ ಅಮ್ಮನ ಹತ್ರ ಹೋಗಿ ಹೇಳ್ತಾನೆ, ನನಗೆ ಶಕ್ತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಅಂತ ಹೇಳಿ. ಆದರೆ ವನವಾಸಕ್ಕೆ ಹೋಗ್ತೀಯಾ ಅಂತ ಹೇಳಿದ ತಕ್ಷಣ ಆಗತಾನೆ ಅರಳಿರುವಂತಹ ಅಪ್ಪೊழுது ಅಲರ್ந்த ಶಂತಾಮರೆಯನೈ ವೆನ್ರದಮ್ಮ, ಆಗತಾನೆ ಅರಳಿರುವಂತಹ ತಾಮರೆ ಪುಷ್ಪ ಅದು ಎಷ್ಟು ಸುಂದರವಾಗಿರುತ್ತೋ ಅದರ ಸೌಂದರ್ಯವನ್ನು ರಾಮನ ಮುಖಮಂಡಲ ಗೆಲ್ಲತ್ತೆ ಅಂತ ಹೇಳಿಬಿಟ್ಟು ಅಪ್ಪೊழுது ಅಲರ್ந்த ಶಂತಾಮರೆಯನೈ ವೆನ್ರದಮ್ಮ ಅಂತ ಕಮ್ಮನಾಟ್ಟಾಳ್ವಾರ್ ಹೇಳ್ತಾರೆ. ಈ ಥರ ರಾಮನ ಮುಖಮಂಡಲ ಅರಳಿತ್ತು ಆವಾಗ. ಯಾಕಂದರೆ ಅವತಾರ ರಹಸ್ಯ ಪೂರ್ತಿ ಆಗತ್ತೆ. ಒಂದು, ಎರಡನೇದು ದಂಡಕಾರಣ್ಯ ವಾಸಿಗಳೆಲ್ಲ ರಾಮನಿಗೋಸ ಕಾಯ್ತಾ ಇದ್ದಾರೆ. ಮೂರನೇದಾಗಿ ವಿಭೀಷಣ ಶರಣಾಗತಿಯಾಗಬೇಕು. ದೇವತೆಗಳೆಲ್ಲ ವರ ಕೇಳಿರುವಂತಹ ಒಂದು ಪ್ರಸಂಗವನ್ನು ನಾಪಿಸ್ಕೊಳ್ತಾನೆ ರಾಮಚಂದ್ರ, ರಾವಣ ವಧೆ ಆಗಬೇಕು. ಇದೆಲ್ಲ ರಾಮನ ಮನಸ್ಸಲ್ಲಿ ಬರುತ್ತೆ. ಯಾಕಂದರೆ ಎವ್ರಿ ಡಿಫಿಕಲ್ಟಿ ಹ್ಯಾಸ್ ಗಾಟ್ ಎನ್ ಆಪರ್ಚುನಿಟಿ. ಇದನ್ನು ನಾವು ತಿಳ್ಕೋಬೇಕು. ಪ್ರತಿಯೊಂದು ಕಷ್ಟವೂ ಭಗವದ್ ಬಂಧುವರೇ ಅದರಲ್ಲಿ ಒಂದು ಅವಕಾಶ ಇದೆ, ಕಲಿತ್ಕೊಳ್ಳುವಂತಹ ಒಂದು ಅವಕಾಶ ಇದೆ, ನಮ್ಮ ಚಿತ್ತವನ್ನು ಅರಳಿಸ್ಕೊಳ್ಳುವಂತಹ ಒಂದು ಅವಕಾಶ ಇದೆ, ಆತ್ಮವನ್ನು ಉತ್ಕೃಷ್ಟವಾಗಿರುವಂತಹ ಸ್ಥಿತಿಗೆ ಕರ್ಕೊಂಡು ಹೋಗುವಂತಹ ಅವಕಾಶ ಇದೆ. ಇಲ್ಲಿ ರಾಮ ಸಂತೋಷ ಪಡ್ತಾನೆ. ಇದನ್ನೇ ಕುಂತಿ ಸ್ತುತಿಯಲ್ಲಿ ಶ್ರೀಮದ್ ಭಾಗವತದಲ್ಲಿ ಅವಳು ಹೇಳ್ತಾಳೆ, ಕೃಷ್ಣ ಒಂದೇ ಒಂದು ವರ ನಾ ಕೇಳ್ತೀನಿ ಕೊಡ್ತೀಯನೋ ಅಂತ ಹೇಳಿ. ಒಂದು ಯಾಕಮ್ಮ 100 ಕೊಡ್ತೀನಿ ಕೇಳು ಅಂತ ಕೃಷ್ಣ ಹೇಳ್ತಾನೆ. ಇನ್ನೇನು ಇವನು ಹಸ್ತಿನಾಪುರವನ್ನು ಬಿಟ್ಟು ದ್ವಾರಕೆಗೆ ಹೋಗಬೇಕು. ಆವಾಗ ಆಗತಾನೆ ಉತ್ತರೆ ಗರ್ಭವನ್ನು ಪರೀಕ್ಷಿತನ್ನು ಕಾಪಾಡಿರ್ತಾನೆ. ಭೀಷ್ಮ ಪಿತಾಮಹರಿಂದ ಧರ್ಮಗಳನ್ನೆಲ್ಲ ಅವನ ಕಿವಿಯಿಂದಾನೇ ಸಾಕ್ಷಾತ್ತಾಗಿ ನಿಂತುಕೊಂಡು ಕೇಳಿಸ್ಕೊಂಡಿರ್ತಾನೆ. ಮೂರನೇದಾಗಿ ಇವಾಗ ಕುಂತಿ ಬಂದು ಸ್ತುತಿ ಮಾಡ್ತಾಳೆ. ಕುಂತಿ ಸ್ತುತಿ ಮಾಡುವಾಗ ಅವಳು ಹೇಳ್ತಾಳೆ, ಒಂದೇ ಒಂದು ಅನುಗ್ರಹ ಮಾಡಬೇಕು, ನನಗೆ ಸದಾ ಸರ್ವಕಾಲ ಕಷ್ಟವೇ ಕೊಡಬೇಕು ಅಂತ ಹೇಳ್ತಾಳೆ. ವಿಪದಸ್ಸಂತು ನ ಶಶ್ವತ್ ತತ್ರ ತತ್ರ ಜಗದ್ಗುರು. ಹೇ ಜಗದ್ಗುರುವಾಗಿರುವಂತಹ ಹೇ ಪರಮಾತ್ಮನೇ, ವಿಪದಸ್ಸಂತು ನಹ ಶಶ್ವತ್. ನಹ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಅಂತ ಹೇಳಿದ್ರೆ ನನಗೆ ಪಂಚಪಾಂಡವರಿಗೆ ಯಾವಾಗಲೂ ವಿಪದಃ ಸಂತು, ಸಂಪದಃ ಸಂತು ಅಲ್ಲ, ವಿಪದಃ ಸಂತು. ಕಷ್ಟವೇ ಬರಲಿ. ಅಮ್ಮ ಯಾಕಮ್ಮ ಈ ಥರ ಕೇಳ್ತಾ ಇದೆಯಾ? ಈ ಥರ ಕೇಳಿದ್ರೆ ವಿಪದಃ ನ ಸಂತು ಅಂತ ಕೇಳು, ವಿಸರ್ಗ ಆಗ್ಬಿಟ್ಟಿಯಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ವಿಸರ್ಗ ಹಾಕಿದ್ರೆ ನಮಗೆಲ್ಲ ಅಂತ ಆಗತ್ತೆ. ನಿಜವಾಗ್ಲೂ ಕೇಳ್ತಾ ಇದ್ದೀನಿ. ಯಾಕಂದರೆ ವಿಪತ್ತಲ್ಲಿ ನಿನ್ನ ನಾಮ, ಅದು ಎಂತಹ ವಿಪತ್ತು ಕೊಡಬೇಕು ಅಂತ ಹೇಳಿದ್ರೆ ಸಾಧಾರಣ ವಿಪತ್ತಲ್ಲ, ಸಾಧಾರಣ ಕಷ್ಟ ಅಲ್ಲ, ನಮಗೆ ತೀವ್ರವಾಗಿರುವಂತಹ ಕಷ್ಟ ಕೊಡಬೇಕು. ಕೃಷ್ಣ ಕೇಳ್ತಾನೆ, ತೀವ್ರವಾಗಿರುವಂತಹ ಕಷ್ಟ ಕೊಟ್ಟರೆ ಏನಾಗತ್ತಮ್ಮ ಅಂತ ಹೇಳಿದ್ರೆ, ತೀವ್ರವಾಗಿರುವಂತಹ ಕಷ್ಟ ಕೊಟ್ಟರೆ ನಿನ್ನ ಹೆಸರನ್ನು ನಾನು ಕರೀತೀನಿ ಅಂತ ಹೇಳಿಬಿಟ್ಟು ಕುಂತಿ ಹೇಳ್ತಾಳೆ, ಭವತೋ ದರ್ಶನೀಯಂ ಸ್ಯಾತ್ ವಿಪದಸ್ಸಂತು ನ ಶಶ್ವತ್ ತತ್ರ ತತ್ರ ಜಗದ್ಗುರೋ ಭವತೋ ದರ್ಶನೀಯಂ ಸ್ಯಾತ್. ಸರಿ, ನನ್ನನ್ನು ಕರೆದ್ರೆ ಏನಾಗತ್ತಮ್ಮ ಅಂತ ಕೇಳಿದ್ರೆ, ಕರೆದರೆ ಬರಬಾರದೆ ಅಂತ ದಾಸರ ಹೆಂಗೆ ಹೇಳಿದಾರೋ ಆ ಅದರ ಕರೆದಿದ ತಕ್ಷಣ ನೀನು ವೈಕುಂಠಪತಿಯಾಗಿರುವಂತಹ ನೀನು ಓಡಿ ಬಾರಯ್ಯ, ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ ಅಂತ ಹೆಂಗೆ ಹಾಡ್ತಾರೋ ಆ ಥರ ನಿನ್ನನ್ನು ನೋಡಿ ಮುದ್ದಾಡಿ ಮಾತಾಡಿ ಸಂತೋಷದಿನ್ ಪಾಡಿ ಪೊಗಳುವೆ ಪರಮ ಪುರುಷ ಹರಿ. ನಿನ್ನ ಕೆಂದಾವರೆ ಪೊಲ್ವ ಪಾದಗಳಿಂದ ರಂಗ ಧಿಮ್ಧಿಮಿ ಧಿಮಿ ಕುಣಿಯುತ್ತಲಿ ಹಾಡ್ತಾರೆ ದಾಸರು. ಈ ಥರ ನೀನು ಕರೆದಿದ ತಕ್ಷಣ ಓಡ್ ಬರ್ತೀಯ. ಕೃಷ್ಣ ಕೇಳ್ತಾನೆ, ಓಡ್ ಬಂದರೆ ಏನಾಗತ್ತಮ್ಮ? ಓಡ್ ಬಂದರೆ ನಮಗೆ ನಿನ್ನ ದರ್ಶನ ಆಗತ್ತೆ. ನನ್ನ ದರ್ಶನ ಆದರೆ ಏನಾಗತ್ತಮ್ಮ ಅಂತ ಕುಂತಿಯನ್ನು ಕೇಳ್ತಾನೆ. ನಿನ್ನ ದರ್ಶನ ಆದರೆ ಇನ್ನೊಂದು ಜನ್ಮ ಇಲ್ಲ ಕಣೋ ಕೃಷ್ಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಪುನರ್ಭವ ದರ್ಶನಂ. ಇದನ್ನು ರಾಮ ಕಷ್ಟಗಳು ಬಂದರೆ ಅವನು ಸಂತೋಷ ಪಡ್ತಾನೆ. ಅಲ್ಲಿ ಕುಂತಿ ಇದು ಸ್ಥಿತಪ್ರಜ್ಞತೆ ಭಗವದ್ಬಂಧುವರೇ. ಅಧ್ಯಾತ್ಮದಲ್ಲಿ ತುಂಬ ಮುಖ್ಯವಾಗಿರೋದು ಸ್ಥಿತಪ್ರಜ್ಞತೆ.
ಭಗವದ್ಗೀತೆಯಲ್ಲಿ ಸೂರ್ಯ ತಾನೇ ಪರಮಾತ್ಮ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಅಪಾಯಿನೋ ಅನಿತ್ಯಾಹ ತಾಂ ತಿತಿಕ್ಷಸ್ವ ಭಾರತ. 2ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳ್ತಾನೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ 14ನೇ ಶ್ಲೋಕ. ಕೆಲವು ಸತಿ ಸುಖ ಬರುತ್ತೆ, ಕೆಲವು ಸತಿ ದುಃಖ ಬರುತ್ತೆ. ಆ ಸುಖ ದುಃಖವನ್ನ ನಾವು ಸಮವಾಗಿ ನಾವು ನೋಡಬೇಕು. ಶೀತೋಷ್ಣ ಸುಖ ದುಃಖದಾಹ ಆಗಮ ಅಪಾಯಿನೋ ಅನಿತ್ಯಾಹ. ಇದು ಅನಿತ್ಯ. ಸುಖ ದುಃಖಗಳು ಯಾವತ್ತೂ ಅನಿತ್ಯ. ತಾಂ ತಿತಿಕ್ಷಸ್ವ ಭಾರತ. ತಿತಿಕ್ಷೆಯನ್ನ ಜೀವನದಲ್ಲಿ ನಾವು ಬೆಳೆಸ್ಕೋಬೇಕು. ತಿತಿಕ್ಷಾ ಅಂತ ಹೇಳಿದ್ರೆ ಸಹನೆಗೆ 1 ಪಟ್ಟು ಜಾಸ್ತಿ. ಸಹನೆ ಕೆಲವು ಸತಿ ಸಹಿಸ್ತೀವಿ, ತುಂಬ ಕಾಲು ನೋವು, ತುಂಬ ಕೈ ನೋವು ಅಂತ ಅದನ್ನು ಸಹಿಸ್ತಾನೇ ಇರ್ತೀವಿ, ಯಾಕಂದರೆ ನಮ್ಗೆ ಗೊತ್ತು. ಆದರೆ ಆ ಥರ ಗೊಣಗದೆ ಬೇರೆಯವರ ಮೇಲೆ ನಾವು ದೋಷವನ್ನು ಹಾಕದೆ ನಾವು ಅದನ್ನು ಸಹಿಸಿದ್ರೆ ಅದಕ್ಕೆ ತಿತಿಕ್ಷಾ ಅಂತ ಹೇಳಿದ್ದಾರೆ. ಕಷ್ಟ ಬಂದರೆ ಬೇರೆಯವರ ಮೇಲೆ ಹಾಕೋದು, ಕಷ್ಟ ಬಂದರೆ ಅವರಿಂದನೇ ಆಗಿದ್ದು ಅಂತ ಹೇಳೋದು. ಇಲ್ಲ, ಈ ಕಾಲು ನೋವು ಇಲ್ಲದೆ ಹೋಗಿದ್ರೆ ಇವತ್ತು ಒಲಿಂಪಿಕ್ಸಲ್ಲಿ ನಾನು ಟೇಕ್ ಪಾರ್ಟ್ ಮಾಡ್ತಾ ಇದ್ದೆ ಅಂತ ಹೇಳೋದು. ಚಿಕ್ಕ ವಯಸ್ಸಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಇವತ್ತು ಭಾರತ ರತ್ನ MS ಸುಬ್ಬಲಕ್ಷ್ಮಿಗೆ ಸಿಗ್ತಾ ಇರಲಿಲ್ಲ, ನನಗೇ ಸಿಗ್ತಾ ಇತ್ತು, ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದೆ ಗೊತ್ತಾ ನಾನು ಅಂತ ಹೇಳಿಬಿಟ್ಟು ಹೇಳೋರು. ಈ ಥರ ಇಲ್ಲದೆ ಭಗವಂತ ಕೊಟ್ಟಿರುವಂತಹ ಅನುಗ್ರಹ ಅಂತ ಹೇಳಿಬಿಟ್ಟು ನಾವು ತಿಳ್ಕೋಬೇಕು. ಎಷ್ಟೋ ಜನಕ್ಕೆ ನಾರಾಯಣೀಯಂ ಬಂದಿದ್ದೇ ಕಾಲು ನೋವಿಂದ. ನಾರಾಯಣ ಭಟ್ಟದ್ರಿಗಳಿಗೆ ವಾತರೋಗ ಬಂದಿದ್ದರಿಂದ ಹೋಗಿಬಿಟ್ಟು ನಾರಾಯಣೀಯಮ್ಮನ್ನು ನಮಗೆ ಅನುಗ್ರಹ ಮಾಡಿದ್ದಾರೆ. ಅವರು ಅಕ್ನಾಲೆಡ್ಜ್ಮೆಂಟ್ಸ್ ಕೊಡುವಾಗ ನಾರಾಯಣೀಯಮ್ಗೆ ಥ್ಯಾಂಕ್ಸ್ ಗಿವಿಂಗ್ ಕೊಡುವಾಗ, ಕೃತಜ್ಞತೆಗಳನ್ನ ಕೊಡುವಾಗ ನಾರಾಯಣೀಯಮ್ಮಲ್ಲಿ ಹೇಳ್ತಾರೆ, ಮೊದಲನೇ ಕೃತಜ್ಞತೆ ನನ್ನ ರೋಗಕ್ಕೆ ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಯಾಕಂದರೆ ಈ ರೋಗ ನನಗೆ ಇಲ್ಲದೆ ಹೋಗಿದರೆ ನನ್ನ ಬಾಯಿಂದ ನಾರಾಯಣೀಯಂ ಬರ್ತಾ ಇತ್ತಾ, ನನ್ನ ಬಾಯಿಂದ ಭಾಗವತ ಬರ್ತಾ ಇತ್ತಾ, ನನ್ನ ಬಾಯಿಂದ ಕೃಷ್ಣ ಚರಿತ್ರೆ ಬರ್ತಾ ಇತ್ತಾ, ನನ್ನ ವ್ಯಾಕರಣ ಪಾಂಡಿತ್ಯ ಇಟ್ಕೊಂಡು ಈ ರಾಜನ ಆಸ್ಥಾನದಿಂದ ಆ ರಾಜನ ಆಸ್ಥಾನ, ಆ ರಾಜನ ಆಸ್ಥಾನದಿಂದ ಈ ರಾಜನ ಆಸ್ಥಾನಕ್ಕೆ ಹೋಗಿ ಅಲ್ಲಿ ಸಂಭಾವನೆಗಳು ತಗೊಂಡು ಜೀವನ ಪೂರ್ತಿ ವ್ಯರ್ಥವಾಗಿಬಿಟ್ಟಿರೋದು. ಆದರೆ ಕೃಷ್ಣನ ಸನ್ನಿಧಿ ಎನ್ನುವಂತಹ ಅನುಭವ ನನಗೆ ಬರ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ, ಹೇ ರೋಗಾಹ ಖಲು ಯೂಯಮೇವ ಸುಹೃದಾಹ, ಯೂಯಮೇವ ಸುಹೃದಾಹ, ಹೇ ರೋಗಗಳೇ ನೀವೇ ನನಗೆ ಸುಹೃತ್ತುಗಳು, ಮಿತ್ರರು ಅಂತ ಹೇಳಿಬಿಟ್ಟು ನಾರಾಯಣ ಭಟ್ಟದ್ರಿಗಳು ಹೇಳ್ತಾರೆ. ಈ ಥರ ಅದಕ್ಕೆ ತಿತಿಕ್ಷಾ. ಪ್ರತಿಯೊಂದು ಕಷ್ಟವೂ ಭಗವದ್ ಬಂಧುವರೇ ಜೀವನದಲ್ಲಿ ಬರೋದು ನಮ್ಮಲ್ಲಿ ನಮ್ಮ ಚಿತ್ತವನ್ನು ವಿಕಸಿತ ಮಾಡಿಕೊಳ್ಳುವಂತಹ, ನಮ್ಮ ಜೀವನದಲ್ಲಿ ಬೆಳೆಯುವಂತಹ ಒಂದು ಅವಕಾಶವನ್ನು ಏರ್ಪಡಿಸಿಕೊಡುತ್ತೆ ಎನ್ನುವಂತಹ ತಾತ್ಪರ್ಯ. ಅದಕ್ಕೆ ರಾಮನ ಮುಖಮಂಡಲ ಅರಳುತು ಒಂದು ತಾವರೆ ಹೂವಿನ ಥರ ಅಂತ ಹೇಳ್ತಾರೆ. ಲಕ್ಷ್ಮಣನ ಜೊತೆಯಲ್ಲಿ ಹೊರಗಡೆ ಬರ್ತಾನೆ. ಹೊರಗಡೆ ಬಂದಿದ ತಕ್ಷಣ ಅಲ್ಲಿ ದೀಕ್ಷಾ ಸ್ನಾನಕ್ಕೋಸ್ಕರ ಕಲಶಗಳೆಲ್ಲ ಇಟ್ಟಿರ್ತಾರೆ. ಆವಾಗ ಲಕ್ಷ್ಮಣ ಆ ಕಲಶವನ್ನು ತಗೊಂಬ, ದೀಕ್ಷಾ ಸ್ನಾನ ಬೇಡ, ವನವಾಸಕ್ಕೆ ಹೋಗೋಕ್ಕೆ ಸ್ನಾನ ಮಾಡ್ಕೊಂಡು ಹೊರಡ್ತೀನಿ ಅಂತ ಹೇಳಿ ಆವಾಗ ತಕ್ಷಣ ಲಕ್ಷ್ಮಣನಿಗೆ ಹೇಳ್ತಾನೆ, ಲಕ್ಷ್ಮಣ ನೀನು ತರಬೇಡ, ನಾನೇ ತಗೊಳ್ತೀನಿ. ಯಾಕಂದರೆ ಇವಾಗ ನಾನು ರಾಜ ಅಲ್ಲ, ನಾನೊಬ್ಬ ಸಾಧಾರಣ ಪ್ರಜೆ ಅಂತ ಹೇಳಿ ರಾಜನಾಗಿದ್ದರೆ ನಾನು ಆಜ್ಞೆ ಕೊಡ್ಬೋದಾಗಿತ್ತು. ಆದರೆ ಮನಸ್ಸಿಂದ ಎಷ್ಟು ಪಕ್ವತೆ ರಾಮ ತೋರಿಸ್ತಾನೆ ಅಲ್ಲಿ ಎನ್ನುವಂತಹ ತಾತ್ಪರ್ಯವನ್ನು ನಾವು ತಿಳ್ಕೋಬೇಕು. ಇಂತಹ ಪ್ರಸಂಗದಲ್ಲಿ ಕೌಸಲ್ಯ ಅರಮನೆಗೆ ಬರ್ತಾನೆ. ಕೌಸಲ್ಯ ಕಾಯ್ತಾ ಇರ್ತಾಳೆ ರಾಮನಿಗೆ ಸಿಂಹಾಸನವನ್ನು ಹಾಕಿ. ಯಾಕಂದರೆ ಪಟ್ಟಾಭಿಷೇಕ ಆಗಿರುತ್ತೆ, ಮಗು ಬರುತ್ತೆ. ಬಂದಿದ ತಕ್ಷಣ ಸಿಂಹಾಸನ ಹಾಕಿ ಬಂಗಾರದ ಟೇಬಲ್ ಮೇಲೆ ನಾನು ಊಟ ಬಡಿಸ್ಬೇಕು ಅಂತ ಕಾಯ್ತಾ ಇರ್ತಾಳೆ. ಬಂದಿದ ತಕ್ಷಣ ಅವಳು ಬಂಗಾರದ ಸಿಂಹಾಸನ ಹಾಕೋಕ್ಕೆ ಅವಳು ತಯಾರು ಮಾಡ್ತಾಳೆ. ರಾಮ ಹೇಳ್ತಾನೆ, ಬಂಗಾರದ ಸಿಂಹಾಸನದ ಯೋಗ್ಯತೆ ನನಗಿಲ್ಲ ಅಮ್ಮ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಯಾಕೋ ಇದು ಅಂತ ಹೇಳಿದ್ರೆ ಭರತನಿಗೆ ರಾಜ್ಯವಂತೆ ಅಂದ. ಕೌಸಲ್ಯ ಹೇಳ್ತಾಳೆ, ಎಂತಹ ಒಳ್ಳೆ ಮಾತು ಹೇಳಿದೆ ರಾಮ, ನಿನಗಿಂತ ಯೋಗ್ಯತೆ ಭರತನಿಗೆ ಇದೆ ರಾಜ್ಯದಲ್ಲಿ ಅಂತ ಹೇಳಿಬಿಟ್ಟು. ಯಾಕಂದರೆ ಮೊದಲನೇ ಸತಿ ಇಲ್ಲಿ ಹೇಳ್ತಾಳೆ ಕೌಸಲ್ಯ, ಕೊನೆಗೆ ಭರತ ಅಗ್ನಿಪ್ರವೇಶ ಮಾಡುವಾಗ
ಕೌಸಲ್ಯ ಅಲ್ಲಿ ಹೇಳ್ತಾಳೆ, ಒಬ್ಬ ರಾಮ ನಾನು ಕಳ್ಕೊಂಡ್ರೂ ಪರವಾಗಿಲ್ಲ, ಆದರೆ ನಿನ್ನನ್ನು ಕಳ್ಕೊಂಡ್ರೆ ಹೇ ಭರತ ಕೋಟಿ ರಾಮರು ಕಳ್ಕೊಂಡಿರುವಂತಹ ಲೆಕ್ಕ ನನಗೆ ಅಂತ ಹೇಳಿಬಿಟ್ಟು ಕೌಸಲ್ಯ ಹೇಳ್ತಾಳೆ. ಆ ಮನೋಭಾವನೆ ಯಾವ ಥರ ಇರುತ್ತೆ ನೋಡಿ ಭಗವದ್ ಬಂಧುವರೇ. ಇದು ಯೂನಿವರ್ಸಾಲಿಟಿ ಆಫ್ ಥಾಟ್. ಮಮಕಾರವನ್ನು ಬಿಡಬೇಕು. ನಾನು, ನನ್ನ ಮನೆ, ನಮ್ಮ ಮಕ್ಕಳು, ನಮ್ಮ ಮಕ್ಕಳು ಮಾತ್ರ ಸರಿ, ಪಕ್ಕದ ಮನೆ ಮಕ್ಕಳು ಏನಾದರೂ ಗೋಲ್ಡ್ ಮೆಡಲ್ ತೊಗೊಂಡ್ರೆ ಇವಾಗ ಗಾಡ್ ಫಾದರ್ಸ್ ಎಲ್ಲ ಬಂದುಬಿಟ್ಟಿದ್ದಾರೆ, ಅದಕ್ಕೆಲ್ಲಿ ಗೋಲ್ಡ್ ಮೆಡಲ್ ತೊಗೊಳಕ್ಕಾಗತ್ತೆ ಅಂತ ಹೇಳಿಬಿಟ್ಟು ನಾವು ಮಾತಾಡ್ತೀವಿ. ಆದರೆ ಎಲ್ಲ ಮಕ್ಕಳು ಅವರಲ್ಲಿ ಇರುವಂತಹ ಸಾಧ್ಯತೆ ಅಪಾರ ಅನ್ನುವಂತಹ ಒಂದು ತಾತ್ಪರ್ಯವನ್ನು ತಿಳ್ಕೋಬೇಕು. ಆವಾಗ ಏನಾಗತ್ತೆ, ನಮ್ಮ ಮನಸ್ಸು ವಿಶಾಲವಾಗತ್ತೆ. 4 ಜನ, ಇದನ್ನು ಕಾಂಚಿ ಪರಮಾಚಾರ್ಯರು ಹೇಳೋರು, 4 ಜನರ ಮೇಲೆ, ಮನೆಯಲ್ಲಿರುವಂತಹ 4 ಜನರ ಮೇಲೆ ಮಮಕಾರ ಬಿಡೋಕ್ಕೆ ನಿನ್ನ ಕೈಯಲ್ಲಿ ಆಗದೆ ಹೋದರೆ ಅದೇ ಮಮಕಾರವನ್ನು 4 ಕೋಟಿ ಜನರ ಮೇಲೆ ನೀನು ಬೆಳೆಸ್ಕೋ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಮಮಕಾರ ನಿನ್ನನ್ನು ಬಿಡಲಿಲ್ವಾ, ಅದೇ ಮಮಕಾರವನ್ನು ಪ್ರಜೆಗಳ ಮೇಲೆ ಬೆಳೆಸ್ಕೋ. ಮಮಕಾರ ಬಿಡು 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 ಅಂತ ಹೇಳ್ತಾರೆ. ಆದರೆ ಆ ಮಮಕಾರವನ್ನು ಬಿಡೋಕ್ಕಾಗದೆ ಹೋದರೆ ಎಕ್ಸ್ಪ್ಯಾಂಡ್ ದ ಹೊರೈಸನ್ ಆಫ್ ದಟ್ ಮಮಕಾರ, ಅದನ್ನು ಎಕ್ಸ್ಪ್ಯಾಂಡ್ ಮಾಡು, ಅದನ್ನು ಬೆಳೆಸ್ಕೋ ಅಂತ ಹೇಳ್ತಾರೆ. ಯಾಕಂದರೆ ಭಗವಂತ 7ನೇ ಅಧ್ಯಾಯ 7ನೇ ಶ್ಲೋಕದಲ್ಲಿ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಮಮಕಾರ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಬೇರೆಯವರಿಗಿಂತ ನಾನು ದೊಡ್ಡವನು ಅನ್ನುವಂತಹ ಭಾವನೆ ನಮಗೆ ಬರುತ್ತೆ. ನಾನು ದೊಡ್ಡವನು, ಬೇರೆಯವರಿಗೆ ಸಾಮರ್ಥ್ಯ ಇಲ್ಲ, ಬೇರೆಯವರಿಗೆ ಶಕ್ತಿ ಇಲ್ಲ, ಬೇರೆಯವರಿಗೆ ಅನುಕೂಲ ಇಲ್ಲ, ನನಗೇ ಅನುಕೂಲ ಇದೆ ಅಂತ ಹೇಳಿ ಇದನ್ನು ಮೊದಲು ಬಿಡು. ಮತ್ತ ಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ. ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನನಗಿಂತ ದೊಡ್ಡವನು ಯಾರೂ ಇಲ್ಲ. ಮತ್ತಃ ಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ. ಇದನ್ನು ನೀನು ತಿಳ್ಕೊಂಡ್ರೆ, ಇದು ಒಂದು ಮಂತ್ರ ಭಗವದ್ ಬಂಧುವರೇ. ಭಗವದ್ಗೀತೆಯಲ್ಲಿ ಇದು ಒಂದು ಮಂತ್ರ, ಮತ್ತ ಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ. ಯಾಕಂದರೆ ಸಮಾಜೀಕರಣ, ಸಮಾಜದಲ್ಲಿ ಏಕೀಕರಣ ಆಗಬೇಕು ಅಂತ ಹೇಳಿದ್ರೆ ಈ ಶ್ಲೋಕದ ಅನುಷ್ಠಾನ, ಈ ಶ್ಲೋಕದ ಒಂದು ಅರಿವು ನಮ್ಮ ಮನಸ್ಸಲ್ಲಿ ಚೆನ್ನಾಗಿ ಗಟ್ಟಿಯಾಗಿ ಕೂತ್ಕೋಬೇಕು. ಮತ್ತ ಪರತರಂ, ಭಗವಂತ ಒಬ್ಬನೇ ಒಡೆಯ, ಅವನು ಒಬ್ಬನೇ ದೊರೆ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಅದರಲ್ಲಿ 2ನೇ ಶ್ಲೋಕ, ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಎಲ್ಲರ ಹೃದಯದಲ್ಲೂ ನಾನು ವಾಸವಾಗಿ ಎಲ್ಲರನ್ನೂ ನಾನು ಪೋಣಿಸ್ತೀನಿ, ಎಲ್ಲರನ್ನೂ ನಾನು ಜಾಯಿನ್ ಮಾಡ್ತೀನಿ, ಎಲ್ಲರನ್ನೂ ಒಟ್ಟುಗೂಡಿಸ್ತೀನಿ, ಎಲ್ಲರನ್ನೂ ಸೇರಿಸ್ತೀನಿ. ಅಧ್ಯಾತ್ಮದಲ್ಲಿ ಬೇರ್ಪಡಿಸೋದು ಅನ್ನೋದಿಲ್ಲ ಭಗವದ್ ಬಂಧುವರೇ. ಅಧ್ಯಾತ್ಮದಲ್ಲಿ ಏಕೀಕರಣ ಇದೆ, ಮತಾಚರಣೆಯಲ್ಲಿ ಭಿನ್ನಾಭಿಪ್ರಾಯಗಳಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತಾಚರಣೆಯಲ್ಲಿ ನನ್ನ ಮತ, ನಿನ್ನ ಮತ, ನಿನ್ನ ಮತ, ನಿನ್ನ ಮತ ಅಂತ ಭಿನ್ನ ಭಿನ್ನವಾಗಿ ನಾವು ವಿಂಗಡಿಸ್ಕೊಳ್ತೀವಿ. ಆದರೆ ಅಧ್ಯಾತ್ಮದಲ್ಲಿ ಎಲ್ಲರೂ ಒಟ್ಟುಗೂಡ್ತೀವಿ ಎನ್ನುವಂತಹ ತಾತ್ಪರ್ಯ. ಜೀವನದಲ್ಲಿ ಅಧ್ಯಾತ್ಮದ ಕಡೆಗೆ ಹೋಗಬೇಕು. ಯಾವುದೇ ಮತವನ್ನು ಅವಲಂಬಿಸ್ಕೊಂಡ್ರೂ ಅಧ್ಯಾತ್ಮದ ಕಡೆಗೆ ನಾವು ಹೋಗಬೇಕು ಅನ್ನುವಂತಹ ತಾತ್ಪರ್ಯವನ್ನು ಇದರಲ್ಲಿ ನಾವು ತಿಳ್ಕೋಬೇಕು. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಒಂದು ಮಣಿ, ಒಂದು ರತ್ನಹಾರ, ಒಂದು ಪರ್ಲ್ ನೆಕ್ಲೆಸ್, ಒಂದು ಮುತ್ತಿನ ಹಾರ, ಅದರ ಒಳಗಡೆ ಇರುವಂತಹ ಸೂತ್ರದಿಂದ ಅದನ್ನು ಪೋಣಿಸಿದರೆ ಎಷ್ಟು ಸುಂದರವಾಗಿರುತ್ತೋ ಅದೇ ಥರ ಭಗವಂತ ಎಲ್ಲರ ಒಳಗಡೆಯೂ ಅವನು ಉಪಸ್ಥಿತನಾಗಿದ್ದಾನೆ ಅನ್ನುವಂತಹ ತಾತ್ಪರ್ಯ. ಅಂತಃಪ್ರವಿಷ್ಟ ಶಾಸ್ತಾಜನಾನಾಂ ಸರ್ವಾತ್ಮ ಸರ್ವಕರ್ಮ ಕರ್ತಾರಮೇತತಿ. ಎಲ್ಲರ ಒಳಗಡೆಯೂ ಆ ಪರಮಾತ್ಮ ವಾಸ ಮಾಡಿದ್ದಾನೆ ಅನ್ನುವಂತಹ ತಾತ್ಪರ್ಯವನ್ನು ನಾವು ತಿಳ್ಕೊಂಡ್ರೆ ಅಂತಹ ಪ್ರಸಂಗದಲ್ಲಿ ನಾವು ಅವರಲ್ಲಿ ಅವನು ದಪ್ಪಗಿದ್ದಾನೆ, ಸಣ್ಣಗಿದ್ದಾನೆ, ಉದ್ದಗಿದ್ದಾನೆ, ಕುಳ್ಳಿಗಿದ್ದಾನೆ, ಬೆಳ್ಳಗಿದ್ದಾನೆ, ಕಪ್ಪಗಿದ್ದಾನೆ, ಆ ವರ್ಣ ಈ ವರ್ಣ, ಬ್ರಾಹ್ಮಣ ಕ್ಷತ್ರಿಯ ಇದನ್ನೆಲ್ಲ ನಾವು ನೋಡೋದಿಲ್ಲ. ಅವನ ಒಳಗಡೆ ಭಗವಂತ ನಿತ್ಯವಾಸ ಮಾಡ್ತಾ ಇದ್ದಾನೆ ಎನ್ನುವಂತಹ ಒಂದು ಪ್ರೇಮ ಬೆಳೆಯುತ್ತೆ ಜನರಲ್ಲಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ಕೌಸಲ್ಯ ಇಲ್ಲಿ ತೋರಿಸ್ತಾಳೆ. ರಾಮ, ನಿಜವಾಗ್ಲೂ ಕಣೋ, ಭರತನಿಗೆ ನಿನಗಿಂತ ಎಲಿಜಿಬಿಲಿಟಿ ಜಾಸ್ತಿ ಅಂತ ಹೇಳಿಬಿಟ್ಟು ಹೇಳಿದ ತಕ್ಷಣ, ಆದರೆ ಇನ್ನೊಂದು ನಿನಗೆ ಕೋರಿಕೆ ರಾಮಚಂದ್ರ, ಏನಮ್ಮ ಹೇಳು. ಭರತನ ಪಕ್ಕದಲ್ಲಿ ಸದಾ ನೀ ಇದ್ದುಕೊಂಡು ಅವನಿಗೆ ಒಬ್ಬ ಮಂತ್ರಿ ಥರ ಅವನಿಗೆ ಸಲಹೆಗಳನ್ನ ಕೊಡು ಅಂತ ಹೇಳಿಬಿಟ್ಟು ಕೌಸಲ್ಯ ಹೇಳ್ತಾಳೆ.
ಆ ಭಾಗ್ಯವೂ ನನಗಿಲ್ಲ ಅಮ್ಮ ಅಂತ ರಾಮಚಂದ್ರ ಹೇಳ್ತಾನೆ. ಆ ಭಾಗ್ಯವೂ ನನಗಿಲ್ಲ. ಯಾಕಂದರೆ ಹಾಲು ಎಷ್ಟು ಶುದ್ಧವಾಗಿರುತ್ತೋ ಭರತ ಅಷ್ಟು ಶುದ್ಧ. ಇದನ್ನು ಆಳ್ವಾರ್ಗಳು ಹೇಳ್ತಾರೆ. ಪಾಲ್ಮೊழிಯಾಯ್ ಭರತ ನಂಬಿ ಅಂಗ ಅರ್ಥದು ಮೋರ್ ಅಡಯಾಳಂ ಪಾಲ್ಮೊழிಯಾಯ್. ಹೆಂಗೆ ಹಾಲು ಶುದ್ಧವಾಗಿರುತ್ತೋ ಆ ಥರ ಭರತ ಶುದ್ಧವಾಗಿದ್ದಾನೆ. ಅವನ ಮನಸ್ಸು ಅಷ್ಟು ಶುದ್ಧವಾಗಿರುತ್ತೆ. ಆ ಥರ ಇರೋವಾಗ ಆ ಭಾಗ್ಯವು ಆವಾಗ 14 ವರ್ಷ ನಾನು ಅರಣ್ಯಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಇವನು ಹೇಳಿದ ತಕ್ಷಣ ಅಲ್ಲಿ ವಾಲ್ಮೀಕಿಗಳಾಗಲಿ ಇತರ ರಾಮಾಯಣಗಳಾಗಲಿ ಅವರು ಹೇಳ್ತಾರೆ, ವಿಧಿ ಯಾವ ಥರ ನುಡಿಸತ್ತೋ ಆ ಥರ ಆಗತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ದಾಸರು ಪುರಂದರದಾಸರು ಹೇಳುವಾಗ, ಯಾರೇನು ಮಾಡುವರೇ ಪೂರ್ವಜನ್ಮ ಕರ್ಮ ವಿಧಿ ಇರುವ ತನಕ, ಯಾರೇನು ಮಾಡುವರೇ ಪೂರ್ವಜನ್ಮ ವಿಧಿ ಇರುವ ತನಕ ಶ್ರೀಪತಿಯು ಕಾಯುವನೆಂದು ಮೊರೆ ಇಡುವ ಸಮಯದಲ್ಲಿ ಭೂಪರೈವರಿದ್ದು ಏನು ಮಾಡಿದರು? ದ್ರೌಪದಿ ಅಸತ್ಸಭೆಯಲ್ಲಿ ಶ್ರೀಪತಿಯೇ ಕಾಯ್ತಾನೆ ಅಂತ ಹೇಳಿಬಿಟ್ಟು 2 ಕೈಯನ್ನು ಎತ್ತಿದಾಗ ಇವರು 5 ಜನನೂ ಕೂತಿದ್ರಲ್ಲ ಅಲ್ಲಿ. ಇವರು ಏನು ಮಾಡಿದ್ರು? ರಣದೊಳಗೆ ಅಭಿಮನ್ಯು ಚಕ್ರವನ್ನು ಭೇದಿಸಿ ತ್ರಿನಯನ ಸಖ ಪಾರ್ಥನಿದ್ದರೂ ಏನು ಮಾಡಿದರು? ಇಲ್ಲಿ ಹೇಳ್ತಾರೆ. ಯಾಕಂದರೆ ಅದು ವಿಧಿ. ಇದನ್ನು ಪಾದುಕಾ ಸಹಸ್ರದಲ್ಲಿ ಸ್ವಾಮಿ ವೇದಾಂತ ದೇಶಿಕರು ಹೇಳ್ತಾರೆ. ಯಾರ್ಯಾರೋ ಏನೇನೋ ಹೇಳಿದ್ರು. ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ಹೇಳಿಬಿಟ್ಟು ನಾವು ಹೇಳ್ತೀವಲ್ವಾ. ಏನೆಲ್ಲ ನೋಡಿದ್ರು ಜನಗಳು. ರಾಮೇ ರಾಜ್ಯಂ ಪಿತುರಭಿಮತಂ ಸಮ್ಮತಂ ಮೇ ಪ್ರಜಾನಾಂ. ರಾಮೇ ರಾಜ್ಯಂ ಪಿತುರಭಿಮತಂ. ದಶರಥನ ಅಭಿಮತ ರಾಮನಿಗೆ ರಾಜ್ಯ ಆಗಬೇಕು ಅನ್ನೋದು. ಸಮ್ಮತಂ ಮೇ ಪ್ರಜಾನಾಂ. ಪ್ರಜೆಗಳೆಲ್ಲ ಸಮ್ಮತಿಯನ್ನು ಕೊಡ್ತಾರೆ. ಮಾತಾ ಬವ್ರೇ ತದಿಹ ಭರತೆ ಸತ್ಯವಾದಿ ದದೌಚ. ತಾಯಿ ಹೇಳ್ತಾಳಂತೆ, ಭರತನಿಗೇ ರಾಜ್ಯ ಆಗಬೇಕು ಅಂತ ಹೇಳಿ. ರಾಮ ದಶರಥ ಸತ್ಯವಾದಿ, ಅವನನ್ನು ಸತ್ಯವಾದಿಯಾಗಿ ಮಾಡೋಕ್ಕೋಸ್ಕರ ರಾಮ ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಮಾತಾ ಬವ್ರೇ ತದಿಹ ಭರತೆ ಸತ್ಯವಾದಿ ದದೌಚ. ಚಿಂತಾತೀತ ಸಮಜನಿತಯ ಪಾದುಕಾಗ್ರಾಭಿಷೇಕ. ಕೊನೆಗೆ ಅಭಿಷೇಕ ಯಾತಕ್ಕಾಯಿತು ಅಂತ ಹೇಳಿದ್ರೆ, ಭರತನಿಗೂ ಇಲ್ಲಾಗಲಿಲ್ಲ, ರಾಮನಿಗೂ ಇಲ್ಲಾಗಲಿಲ್ಲ. ಮುಂದಕ್ಕೆ ಬರುವಂತಹ ಪಾದುಕೆಗೆ ಪಟ್ಟಾಭಿಷೇಕ ಆಗತ್ತೆ. ಪಾದುಕೆಗೆ ಇದನ್ನು ಅವರು ಹೇಳ್ತಾರೆ. ದುರ್ವಿಜ್ಞಾನ ಸ್ವಹೃದಯ ಮಹೋ ದೈವಮತ್ರ ಪ್ರಮಾಣಂ. ದೈವಂ ಅತ್ರ ಪ್ರಮಾಣಂ. ವಿಧಿ ಅನ್ನೋದು ಒಂದಿದೆ. ಕೆಲವರು ಪ್ರಶ್ನೆ ಕೇಳ್ತಾರೆ, ವಿಧಿ ಅಂತ ಒಂದಿದ್ರೆ ನಾವು ಯಾಕೆ ಆರಾಧನೆ ಮಾಡಬೇಕು? ನಾವು ಯಾಕೆ ಪೂಜೆ ಮಾಡಬೇಕು? ಏನು ಮಾಡಬೇಕಾಗಿಲ್ಲ, ವಿಧಿ ನಮ್ಮನ್ನು ಕರ್ಕೊಂಡು ಹೋಗತ್ತೆ ಅಂತ ಹೇಳಿ. ಒಂದು ಮಾತ್ರ ತಿಳ್ಕೋಬೇಕು, ವಿಧಿಯನ್ನು ಬದಲಾಯಿಸುವಂತಹ ಒಂದು ಶಕ್ತಿ ಆ ಭಗವಂತನಲ್ಲಿದೆ ಎನ್ನುವಂತಹ ತಾತ್ಪರ್ಯ ನಾವು ತಿಳ್ಕೋಬೇಕು. ಯಾಕಂದರೆ ಭಗವಂತನನ್ನು ಆರಾಧಿಸ್ತಾ 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 ಹಣೆಯ ಬರಹ ವಿಧಿ ಅನ್ನೋದು ಯಾರು ಬರೆದಿದ್ದಾನೆ? ಬ್ರಹ್ಮ ಹಣೆಯ ಬರಹವನ್ನು ಬರೆದಿದ್ದಾನೆ. ಲಲಾಟ ಲಿಖಿತ ರೇಖಾ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಲಲಾಟ ಲಿಖಿತ ರೇಖಾ. ಆ ಬ್ರಹ್ಮ ಯಾರ ಹಿಡಿತದಲ್ಲಿದ್ದಾನೆ? ನಾರಾಯಣನ ಹಿಡಿತದಲ್ಲಿದ್ದಾನೆ. ಅದಕ್ಕೆ ಸಕಲ ಗ್ರಹಬಲನಾಗಿರುವಂತಹ ಪರಮಾತ್ಮ ಗ್ರಹಬಲವನ್ನೂ ಹೋಗಿಸುವಂತಹ ಸಾಮರ್ಥ್ಯವನ್ನು ಇಟ್ಕೊಂಡಿರ್ತಾನೆ. ಅದಕ್ಕೆ ಪ್ರೇಯರ್ ಈಸ್ ದ ಅಲ್ಟಿಮೇಟ್ ಪೆನೇಷಿಯಾ ಫಾರ್ ಆಲ್ ವಿಧಿ ಪ್ರಾಬ್ಲಮ್ಸ್ ಅಂತ ಹೇಳಿಬಿಟ್ಟು ನಾವು ತಿಳ್ಕೋಬೇಕು. ಪೆನೇಷಿಯಾ ಅಂತ ಹೇಳಿದ್ರೆ ಮೆಡಿಸನ್. ನಾವು ಮಾಡುವಂತಹ ಭಕ್ತಿ, ನಾವು ಮಾಡುವಂತಹ ಲಲಿತಾ ಸಹಸ್ರನಾಮವಾಗಲಿ ವಿಷ್ಣು ಸಹಸ್ರನಾಮವಾಗಲಿ, ನಾಮವನ್ನು ಹೇಳ್ತಾ 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 ಒಳಗಡೆ ಪಕ್ವತೆ ಏರ್ಪಡುತ್ತೆ, ಮಾಧುರ್ಯ ಏರ್ಪಡುತ್ತೆ, ಒಳಗಡೆ ತಿಳಿಯಾಗುತ್ತೆ ನಮ್ಮ ಮನೋಭಾವನೆ. ಆವಾಗ ಏನಾಗುತ್ತೆ? ಇಟ್ ಬ್ರಿಂಗ್ಸ್ ಎ ಪರ್ಮನೆಂಟ್ ಚೇಂಜ್ ಇನ್ ಬಿಹೇವಿಯರ್. ನಮ್ಮ ಅನುಷ್ಠಾನದಲ್ಲಿ ಒಂದು ಬದಲಾವಣೆಯನ್ನು ಏರ್ಪಡಿಸುತ್ತೆ. ಅನುಷ್ಠಾನದಲ್ಲಿ ಬದಲಾವಣೆ ಏರ್ಪಡಿಸ್ಕೊಂಡಿದ್ದ ತಕ್ಷಣ
ಕರ್ಮಗಳು ಬದಲಾಗತ್ತೆ, ವಿಧಿ ಅನ್ನೋದು ಬದಲಾಗತ್ತೆ ಅನ್ನುವಂತಹ ತಾತ್ಪರ್ಯವನ್ನು ನಾವು ತಿಳ್ಕೋಬೇಕು. ಅದು ಭಗವಂತನ ಕೈಯಲ್ಲಿದೆ. ಹಯಗ್ರೀವ ಸ್ತೋತ್ರದಲ್ಲಿ ಸ್ವಾಮಿ ವೇದಾಂತ ದೇಶಿಕರು ಹೇಳ್ತಾರೆ, ವಿಲುಪ್ತ ಮೂರ್ಧನ್ಯ ಲಿಪಿಕ್ರಮಾಣ. ನಮ್ಮ ಮೂರ್ಧನ್ಯ ಲಿಪಿ ಅಂತ ಹೇಳಿದ್ರೆ ಹಣೆಯ ಬರಹ. ಸುರೇಂದ್ರ ಚೂಡಾಪದ ಲಾಲಿತಾನಾಂ ತ್ವದಂಗ್ರಿ ರಾಜೀವರ ಜಕ್ಕಣಾನಾಂ ಭೂಯಾನ್ ಪ್ರಸಾದೋ ಮಯಿನಾಥ ಭೂಯಾಹ. ಹೇ ಹಯಗ್ರೀವ ಪರಮಾತ್ಮನೇ, ನಿನ್ನ ಪಾದ ರೇಣು ಇದೆಯಲ್ಲ, ಶ್ರೀಪಾದ ರೇಣು ಇದೆಯಲ್ಲ, ಅದು ನಮ್ಮ ಹಣೆಯ ಬರಹವನ್ನು ಬದಲಾಯಿಸುವಂತಹ ಶಕ್ತಿಯನ್ನು ಇಟ್ಕೊಂಡಿದೆ ಎನ್ನುವಂತಹ ತಾತ್ಪರ್ಯ. ನಾವು ಮಾಡುವಂತಹ ಆರಾಧನೆ, ನಾವು ಮಾಡುವಂತಹ ಪೂಜೆ, ಅದಕ್ಕೆ ಫಲ ಏನು ಅಂತ ಹೇಳಿದ್ರೆ ನಮ್ಮ ವಿಧಿಯನ್ನು ಅದು ಬದಲಾಯಿಸುತ್ತೆ. ಯಾವುದೇ ಕೆಟ್ಟ ಬರಹ ಇದ್ರೂ ಅದನ್ನು ಬದಲಾಯಿಸಿ ನಮ್ಮನ್ನು ಒಳ್ಳೆಯ ದಾರಿಗೆ ಕರ್ಕೊಂಡು ಹೋಗುತ್ತೆ ಅನ್ನುವಂತಹ ಸಂಘವನ್ನು ಬದಲಾಯಿಸುತ್ತೆ. ಸಂಘವನ್ನು ಬದಲಾಯಿಸುತ್ತೆ ಭಗವನ್ನಾಮ. ನಮ್ಮ ಸಂಘವನ್ನು ಬದಲಾಯಿಸಿ ಭಾಗವತ ಅನ್ನುವಂತಹ ಒಂದು ಬಿರುದನ್ನು ನಮಗೆ ಕೊಡಿಸುತ್ತೆ ಆ ಭಗವನ್ನಾಮ. ಅದನ್ನು ನಾವು ತಿಳ್ಕೋಬೇಕು. ಈ ಥರ ರಾಮ ಕೌಸಲ್ಯ ಆಸ್ಥಾನದಲ್ಲಿ ನಾನು ಅರಣ್ಯಕ್ಕೆ ಹೊರಡಬೇಕು ಅಂತ ಹೇಳಿದ ತಕ್ಷಣ ಸೀತೆಗೆ ಹೋಗಿ ಹೇಳ್ತಾನೆ, ಸೀತೆ ನಾನು ಬರ್ತೀನಿ ಅಂತೇಳಿ. ಇಲ್ಲ, ನೀನು ಇಲ್ಲೇ ಇದ್ದು ಅಮ್ಮ ಅಪ್ಪನ ನೋಡ್ಕೋಬೇಕು ಅಂತ ಹೇಳಿ. ಆವಾಗ ಇಲ್ಲಮ್ಮ, ಅಲ್ಲಿ ತುಂಬ ಭಯಂಕರವಾಗಿರುವಂತಹ ಮೃಗಗಳೆಲ್ಲ ಇರುತ್ತೆ, ಅರಣ್ಯ ಬರಬಾರ್ದು ಅಂತ. ಈಗ ನನಗೆ ಗೊತ್ತಾಯಿತು, ನಮ್ಮಪ್ಪ ನನ್ನನ್ನು ಒಂದು ಪುರುಷಂತರ ಕಾಣಿಸುವಂತಹ ಸ್ತ್ರೀ ಕೊಟ್ಟು ಮದುವೆ ಮಾಡಿದ್ದಾನೆ. ಸ್ತ್ರೀಯಂ ಪುರುಷ ವಿಗ್ರಹಂ, ಸೀತೆಯ ಬಾಯಿಂದ ಬರುವಂತಹ ಮಾತಿದು. ಸ್ತ್ರೀಯಂ ಪುರುಷ ವಿಗ್ರಹಂ ಅಂತ ಹೇಳಿ ರಾಮ ಆವಾಗ ಏನು ಮಾತನಾಡಲಿಲ್ಲ. ಯಾಕಂದರೆ ಮಾತಾಡಿದ್ರೆ ಮಾತಕ್ಕೆ ಮಾತು ಬರುತ್ತೆ, ಸಮಯದಲ್ಲಿ ಉತ್ತರ ಕೊಡೋಣ ಅಂತ ಹೇಳಿ. ಆ್ಯಕ್ಷನ್ ಶುಡ್ ಸ್ಪೀಕ್ ಮೋರ್ ದೆನ್ ವರ್ಡ್ಸ್. ನಾವು ಮಾಡುವಂತಹ ಅನುಷ್ಠಾನ ಇದೆಯಲ್ಲ, ಅದು ಮಾತುಗಳಿಗಿಂತ ಚೆನ್ನಾಗಿ ಮಾತಾಡಬೇಕು ಅನ್ನುವಂತಹ ತಾತ್ಪರ್ಯ. ಆವಾಗ ಸ್ವರ್ಗ ಏನು ನರಕ ಏನು ಗೊತ್ತೇನೋ ಅಂತ ಹೇಳಿಬಿಟ್ಟು ಆ ಸೀತೆ ಕೇಳ್ತಾಳಂತೆ, ನಿಮಗೆ ಸ್ವರ್ಗ ಏನು? ಸ್ವರ್ಗದಲ್ಲಿ ದೇವತೆಗಳೆಲ್ಲ ಇರ್ತಾರೆ, ನರಕದಲ್ಲಿ ಪಾಪ ಯಾರು ಮಾಡ್ತಾರೋ ಅವರೆಲ್ಲ ಇರ್ತಾರೆ ಅಂತ ರಾಮಶಾಸ್ತ್ರ ಹೇಳ್ತಾನೆ. ಈ ಸೀತೆ ಹೇಳ್ತಾಳಂತೆ, ಎಲ್ಲಿ ನೀನಿರ್ತೀಯೋ ಅದೇ ಸ್ವರ್ಗ ನನಗೆ ಅಂತ ಹೇಳಿಬಿಟ್ಟು ಸೀತೆ ಹೇಳ್ತಾಳೆ. ನೀನೆಲ್ಲಿರ್ತೀಯೋ ಹೇ ರಾಮಚಂದ್ರ, ಅದು ನನಗೆ ಸ್ವರ್ಗ ಅಂತ ಹೇಳಿಬಿಟ್ಟು ಸೀತೆ ಹೇಳಿ ಆವಾಗ ಕರ್ಕೊಂಡು ಹೋಗೋಣ. ಸೀತೆ ಒಪ್ಕೊಳ್ಳೋ ತನಕ ಲಕ್ಷ್ಮಣ ಕಾಯ್ತಾನೆ. ಅದಕ್ಕೆ ಮುಂಚೆ ನಾನು ಬರ್ತೀನಿ ಅಂತ ಹೇಳಲ್ಲ. ಸೀತೆ ಒಪ್ಕೊಂಡಿದ್ದ ತಕ್ಷಣ ರಾಮ ಸೀತೆಯರ ಪಕ್ಕದಲ್ಲಿ ನಿಂತ್ಕೊಂಡಿರುವಾಗ ಇಬ್ಬರನ್ನೂ ಸೇರಿಸಿ ಒಂದು ನಮಸ್ಕಾರ ಮಾಡ್ತಾನೆ, ನಾನು ಬರ್ತೀನಿ ಅಂತ ಹೇಳಿ. ಯಾಕಂದರೆ ಇದು ಲಕ್ಷ್ಮಣನ ಶರಣಾಗತಿ. ಅಯೋಧ್ಯ ಕಾಂಡದಲ್ಲಿ ಸಭ್ರಾತುಶ್ಚರಣೌ ಗಾಢಂ ನಿಪೀಢ್ಯ ರಘುನಂದನ ಸೀತಾಮುವಾಚ ಅತೀಯಶಾಹ ರಾಘವಂಚ ಮಹಾವ್ರತಂ. ಸಭ್ರಾತುಶ್ಚರಣೌ ಗಾಢಂ, ಈ ಎರಡು ಪಾದವನ್ನು ಬಿಟ್ಟರೆ ಮೂರನೇ ಪಾದ ನನಗಿಲ್ಲ ಹೋಗಿ ಹಿಡಿಯೋಕೆ. ಭವಾಂಸ್ತು ಸಹ ವೈದೇಹ್ಯಾಹ ಗಿರಿಸಾನುಷು ರಂಸ್ಯಸೆ ಅಹಂ ಸರ್ವಂ ಕರಿಷ್ಯಾಮಿ ಜಾಗ್ರತಃ ಸ್ವಪಥಶ್ಚತೆ. ನೀವು ಬೆಟ್ಟದ ಮೇಲಾದರೂ ಇರಿ, ನೀವು ಕಾಡಲ್ಲಾದರೂ ಇರಿ, ನೀವೆಲ್ಲಾದರೂ ಇರಿ, ಆದರೆ ಎಲ್ಲವನ್ನೂ ನಾನೇ ಮಾಡ್ತೀನಿ, ಕೈಂಕರ್ಯ ನನಗೆ ಮಾಡ್ತೀನಿ. ಸರ್ವದೇಶ ಸರ್ವಕಾಲ ಸರ್ವಾವಸ್ಥೆಗಳಲ್ಲೂ ನಿಮ್ಮ ಕೈಂಕರ್ಯವನ್ನು ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಲಕ್ಷ್ಮಣ ಶರಣಾಗತಿ ಮಾಡ್ತಾನೆ. ಶರಣಾಗತಿ ಮಾಡಿದ ತಕ್ಷಣ ಸೀತಾ, ಲಕ್ಷ್ಮಣ, ರಾಮ ಮೂರು ಜನನು ವಿಘತ ಅಭಿಷೇಕಮತ ವಿಪಿನಗತ ಮಾರ್ಯವಾಚ ಸಹಿತ ಸೀತಾ ಸೌಮಿತ್ರೀಂ ಶಾಂತತಮಶೀಲಂ. ಸಹಿತ ಸೀತಾ ಸೌಮಿತ್ರಿ ಶಾಂತತಮಶೀಲಂ. ಸ್ವಾತಿ ತರುಣಾಳ್ ಮಹಾರಾಜರು ಅಲ್ಲಿ ಹಾಕಿರುವಂತಹ ಪದ ಶಾಂತತಮ ಅನ್ನುವಂತಹ ಪದವನ್ನು ಹಾಕಿದ್ದಾರೆ. ಶಾಂತ, ಶಾಂತತರ, ಶಾಂತತಮ. ಅಯೋಧ್ಯೆಯಲ್ಲಿ ಎಷ್ಟು ಶಾಂತಿ ಇತ್ತೋ ರಾಮಚಂದ್ರನಿಗೆ, ಅರಣ್ಯಕ್ಕೆ ಹೋಗಬೇಕು ಅಂತ ಕೈಕೇಯಿ ಹೇಳಿದಾಗ ಎಷ್ಟು ಶಾಂತತರ ಅವನ ಮನಸ್ಸು ಶಾಂತತರವಾಗಿತ್ತೋ,
ಅರಣ್ಯಕ್ಕೆ ಹೋಗುವಾಗ ಶಾಂತತಮವಾಗಿತ್ತು ಅಂತ ಹೇಳ್ತಾರೆ. ಇದು ನಿಜವಾದ ಸ್ಥಿತಪ್ರಜ್ಞತೆ ಭಗವದ್ಬಂಧುವರೇ. ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭವು ಜಯಾಜಯವು ತಥೋ ಯುದ್ಧ ಯುಜ್ಯಸ್ವ. ಇದನ್ನು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ಯ ಅದೋಚ್ಯತೆ. 2ನೇ ಅಧ್ಯಾಯ 55ನೇ ಶ್ಲೋಕ. ಆತ್ಮನ್ಯೇವ ಆತ್ಮನಾ ತುಷ್ಟಃ. ನಾನು ವನದ್ದಲ್ಲಾದರೂ ಇರಲಿ, ಅರಣ್ಯದಲ್ಲಾದರೂ ಇರಲಿ, ಅಯೋಧ್ಯೆಯಲ್ಲಾದರೂ ಇರಲಿ, ನನಗೆ ಸಂತೋಷ ನನ್ನ ಒಳಗಡೆಯಿಂದ ಬರ್ತಾ ಇದೆ, ಪರಿಸರದಿಂದ ಅಲ್ಲ. ಇದನ್ನು ಅದ್ಭುತವಾಗಿರುವಂತಹ ಒಂದು ಕೀರ್ತನೆ ಒಂದು ಚಿತ್ರದಲ್ಲಿ ಹಾಡಿದ್ದಾರೆ ನಮ್ಮ ನಟ ಸಾರ್ವಭೌಮರು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ ಅಂತ ಹೇಳಿ ಅವರು ಹಾಡ್ತಾರೆ. ಈ ಥರ ನಮ್ಮ ಸಂತೋಷ ಅನ್ನೋದು, ನಮ್ಮ ಆನಂದ ಅನ್ನೋದು ನಮ್ಮ ಚಿತ್ತದಲ್ಲಿ, ನಮ್ಮ ಒಳಗಡೆ ಬರಬೇಕು, ಪರಿಸರದಿಂದ ಅಲ್ಲ. ಪರಿಸರದಲ್ಲಿ ಸುಖ ದುಃಖ ಸಿಗತ್ತೆ, ಆನಂದ ಸಿಗೋದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದನ್ನು ರಾಮ ತೋರಿಸ್ತಾನೆ. ಶಾಂತತಮಶೀಲಂ. ಸ್ವಾತಿ ತಿರುನಾಳ್ ಮಹಾರಾಜರು ಅವರ ಮುಂದೆ ರಾಮ ಅರಣ್ಯಕ್ಕೆ ನಡ್ಕೊಂಡು ಹೋಗುವಂತಹ ಪ್ರಸಂಗವನ್ನು ಅವನು ತೋರಿಸ್ತಾನೆ. ಶಾಂತತಮವಾಗಿರುವಂತಹ ಮುಖಮಂಡಲ. ತ್ಯಾಗರಾಜರು, ಆ ಸಮಕಾಲೀನರಾಗಿರುವಂತಹ ತ್ಯಾಗರಾಜರು ರಾಮನ ಬಗ್ಗೆ ಅವರು ಹಾಡ್ತಾರೆ. ಲಾವಣ್ಯ ರಾಮ ಕಣ್ಣುಲಾರ ಚೂಡವೇ. ಲಾವಣ್ಯ ರಾಮ, ಒಂದೊಂದು ಅಂಗವೂ ರಾಮನ ಒಂದೊಂದು ಅಂಗವೂ ಕಣ್ಣು ತೆಗೆಯೋಕ್ಕಾಗಲ್ಲ ಅಂತಹ ಲಾವಣ್ಯ. ಲಾವಣ್ಯ ಅಂತ ಹೇಳಿದ್ರೆ ಲವಣ ಅಂದರೆ ಉಪ್ಪು. ಲವಣ ಅಂದರೆ ಸಂಸ್ಕೃತದಲ್ಲಿ ಉಪ್ಪು. ಉಪ್ಪನ್ನು ನೀರಿಗೆ ಸೇರಿಸಿದ್ರೆ ಪೂರ್ತಿ ನೀರು ಉಪ್ಪುಮಯವಾಗತ್ತೆ. ಒಂದು ಕಡೆನೂ ಬಿಡದೆ ಎಲ್ಲ ಕಡೆನೂ ಹರಡಿಕೊಳ್ಳುತ್ತೆ. ಉಪ್ಪು ನೀರಲ್ಲಿ ಪರಿಪೂರ್ಣವಾಗಿ ಹೆಂಗೆ ಕರಗಿ ಎಲ್ಲ ನೀರು ಉಪ್ಪುಮಯವಾಗತ್ತೋ ಅದೇ ಥರ ಸೌಂದರ್ಯ ಒಂದೊಂದು ಅಂಗದಲ್ಲೂ ಇದ್ದರೆ ಅದಕ್ಕೆ ಲಾವಣ್ಯ ಅಂತ ಕರೀತಾರೆ. ರಾಮನದು ಸೌಂದರ್ಯ ಅಲ್ಲ, ಲಾವಣ್ಯ. ಅದನ್ನು ನಡ್ಕೊಂಡು ಶಾಂತತಮವಾಗಿ 3 ಜನನೂ ಹೊರಡ್ತಾರಂತೆ. ಮೊದಲು ಶೃಂಗವೇರಪುರಕ್ಕೆ ಹೋಗ್ತಾರೆ. ಶೃಂಗವೇರಪುರಕ್ಕೆ ಹೋಗಿದ ತಕ್ಷಣ ಶೃಂಗವೇರಪುರದಲ್ಲಿ ಗುಹಾ ಓಡಿ ಬರ್ತಾನೆ. ರಾಮ, ಏನು ಸೇವೆ ನಿನಗೆ ಮಾಡಲಿ ಅಂತ ಹೇಳಿ ಮೊದಲು ಗುಹನನ್ನು ನೋಡಿದ ತಕ್ಷಣ ಆಲಿಂಗನ ಮಾಡ್ಕೊಳ್ತಾನೆ ಪರಮಾತ್ಮ. ಆಲಿಂಗನ ಮಾಡಿಕೊಂಡು ನಿನ್ನ ಜೊತೆಯಲ್ಲಿ ನಾವು 5 ಜನ ಅಣ್ಣ ತಮ್ಮಂದರು ಅಂತ ಹೇಳ್ತಾನೆ. ಮೊದಲು ಗುಹನ ಜಾತಿ ನೋಡಲಿಲ್ಲ ಭಗವದ್ಬಂಧುವರೇ. ವಾಲ್ಮೀಕಿಗಳು ಅಲ್ಲಿ ಬರೆಯುವಂತಹ ಪ್ರಸಂಗದಲ್ಲಿ ಬರೀತಾರೆ. ರಾಮಾಯಣದಲ್ಲಿ ಇನ್ನೆಲ್ಲೂ ಈ ಸಂಬೋಧನೆ ಇಲ್ಲ. ಗುಹನನ್ನು ಅವರು ಸಂಬೋಧನೆ ಮಾಡುವಾಗ ರಾಮಸ್ಯ ಆತ್ಮಸಮಸ್ಸಖ ಅಂತ ಹೇಳಿಬಿಟ್ಟು ಸಂಬೋಧನೆ ಮಾಡ್ತಾರೆ. ರಾಮನಿಗೆ ಆತ್ಮಸಖನಾಗಿರುವಂತಹ, ಆತ್ಮಸಮಸಖನಾಗಿರುವಂತಹ ಗುಹಾ. ತತ್ರ ರಾಜ ಗುಹೋ ನಾಮ ರಾಮಸ್ಯ ಆತ್ಮಸಮಸ್ಸಖ ನಿಷಾದ ರಾಜ್ಯೋ ಬಲವಾನ್ ಸ್ಥಪತಿಶ್ಚೇತಿ ವಿಶ್ರುತಃ ತಮಾರ್ಥ ಸಂಪರಿಷ್ವಜ್ಯ ಗುಹೋ ರಾಘವಮಬ್ರವೀತ್ ಯಥಾ ಯೋಧ್ಯಾತ್ ತದೇತ್ತಂ ತೇ ರಾಮಃ ಕಿಂ ಕರವಾಮತೆ. ರಾಮ, ನಿಮಗೇನು ಕೈಂಕರ್ಯವನ್ನು ಮಾಡಲಿ? ರಾಮಃ ಕಿಂ ಕರವಾಮತೆ. ಕಿಂ ಕರವಾಣಿತೆ, ಕಿಂ ಕರವಾಣಿ, ಕಿಂ ಕರವಾಣಿ. ಕೈಂಕರ್ಯ ಅಂತ ಹೇಳಿದ್ರೆ ಕಿಂ ಕರವಾಣಿ, ಏನನ್ನ ನಿಮಗೆ ನಾನು ಸೇವೆ ಮಾಡಲಿ, ಯಾವ ಸೇವೆ ಮಾಡಲಿ, ಕಿಂ ಕರವಾಣಿ, ಇದನ್ನು ಕೇಳ್ತಾನೆ. ಇದರಲ್ಲಿ ವ್ಯಾಖ್ಯಾನ ಕೊಡುವಂತಹ ಪ್ರಸಂಗದಲ್ಲಿ ಅವರು ಹೇಳ್ತಾರೆ, ಭಗವಂತ ಗುಹನನ್ನು ಆಲಿಂಗನ ಮಾಡಿಕೊಂಡು ಆ ಗುಹನ ಆತಿಥ್ಯವನ್ನು ಸ್ವೀಕಾರ ಮಾಡಿಕೊಂಡು ಆಲದ ಎಲೆಯ ಹಾಲು ತಗೊಂಬ, ಜಟೆಯನ್ನು ನಾನು ಧರಿಸ್ಕೊಳ್ತೀನಿ ಅಂತ ರಾಮ ಅಲ್ಲಿ ಹೇಳಿ ಗಂಗೆಯನ್ನು ಪರಮಾತ್ಮ ಸ್ಪರ್ಶ ಮಾಡ್ತಾನೆ. ಗುಹನ ಹಡಗಲ್ಲಿ, ಧೋಣಿಯಲ್ಲಿ ಗಂಗೆಯನ್ನು ದಾಟ್ತಾನೆ ಪರಮಾತ್ಮ. ಅದನ್ನು ದಾಟಿ ಭಗವಂತ ಚಿತ್ರಕೂಟ ಅನ್ನುವಂತಹ ಕ್ಷೇತ್ರಕ್ಕೆ ಅಲ್ಲಿ ಹೋಗಿ ಇರುವಂತಹ ಪ್ರಸಂಗ. ಈ ಕಡೆ ದಶರಥನಿಗೆ ದೇಹವಿಯೋಗ ಆಗಿರುತ್ತೆ. ರಾಮ ಹೊರಟ ಕಾಡಿಗೆ ತಿಳ್ಕೊಂಡಿದ್ದ ತಕ್ಷಣ, ದೇಹವಿಯೋಗ ಆಗಿದ ತಕ್ಷಣ 12 ದಿವಸಕ್ಕೆ ಮುಂಚೆ ಭರತ ಓಡಿ ಬರ್ತಾನೆ.
ಭರತ ಓಡಿ ಬಂದು ಈ ಥರ ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ಕೈಕೇಯಿಗೆ ಉತ್ತಿಷ್ಟ ಉತ್ತಿಷ್ಟ ಹೇ ರಾಜನ್ ಅಂತ ಹೇಳಿ ಸಂಬೋಧನೆ ಮಾಡ್ತಾಳೆ ಕೈಕೇಯಿ. ವಿಲಲಾಪ ಸಭಾಮಧ್ಯೆ ಜಗರ್ಛೇಚ ಪುರೋಹಿತಂ. ವಿಲಲಾಪ ಸಭಾಮಧ್ಯೆ, ಸಭಾಮಧ್ಯದಲ್ಲಿ ಅಳ್ತಾನಂತೆ ಭರತ. ಯಾಕೋ ಅಳ್ತಾ ಇದೆಯಾ, ನೀನು ಮಹಾರಾಜ, ನಿನ್ನ ಚಕ್ರವರ್ತಿ ಇವಾಗ ಅಂತ ಕೈಕೇಯಿ ವಸಿಷ್ಠರು ಎಲ್ಲ ಹೇಳಿದ ತಕ್ಷಣ, ಅಮ್ಮ ನನ್ನ ಹತ್ರ ಇದ್ದಿದ್ದು ಒಂದೇ ಒಂದು ಸೊತ್ತು, ಅದನ್ನು ಕದ್ಕೊಂಡ್ಬಿಟ್ಟಿಯಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಏನು ಸೊತ್ತು ನಿಂದು ಅಂತ ಹೇಳಿದ್ರೆ, ನಾನು ರಾಮದಾಸ ಅನ್ನುವಂತಹ ಸೊತ್ತು ನಂದು. ಎಲ್ಲರಿಗಿಂತ ಉತ್ತಮವಾದ ಸೊತ್ತು ನಮಗೇನು ಅಂತ ಹೇಳಿದ್ರೆ ಭಗವಂತನಿಗೆ ನಾವು ದಾಸರು ಅನ್ನುವಂತಹ ಸೊತ್ತು. ಇನ್ಯಾವುದು ನಮಗೆ ಸೊತ್ತಲ್ಲ. ಎರಡನೇದಾಗಿ ಭಗವದ್ಬಂಧುವರೇ, ಯಾವುದೇ ಸೊತ್ತು ನಮ್ಮ ಹತ್ರ ಇದ್ದರೂ ಅದು ಶರೀರ ಸಂಬಂಧದಿಂದ ಬಂದಿರೋದು. ಶರೀರ ನಶ್ವರ, ಆ ಸೊತ್ತು ನಶ್ವರ. ಯಾಕಂದರೆ ಅದು ಶಾಶ್ವತವಾಗಿರ್ಬೋದು, ಆದರೆ ನಮ್ಮ ಹತ್ರ ಇರತ್ತಾ ಅನ್ನುವಂಥದ್ದು ಪ್ರಶ್ನೆ. ಎರಡನೇದಾಗಿ ನಮ್ಮ ಬ್ಯಾಂಕಲ್ಲೇ ನಾವು ಇಟ್ಟಿರ್ಬೋದು 40 years to 100 years, ಆದರೆ ನಾವು ಕ್ಷೀಣಿಸಿ ಹೋಗ್ತಾ ಇದ್ದೀವಲ್ಲ ಅಂತ ನಾವು ತಿಳ್ಕೋಬೇಕು. ಈ ಶರೀರ ಹೋದ ಮೇಲೆ ನಮ್ಮದಾಗತ್ತಾ ಆ ಸೊತ್ತು? ಯಾವುದೇ ಸೊತ್ತಾಗಿರಲಿ ಭಗವದ್ಬಂಧುವರೇ, ಅದು ಶರೀರದ ಜೊತೆಯಲ್ಲಿ ಬಂದಿರುವಂತಹ ಆನುಷಂಗಿಕವಾಗಿರುವಂತಹ ಸೊತ್ತು. ಆದರೆ ಒಂದೇ ಒಂದು ಸೊತ್ತು, ಆತ್ಮದ ಜೊತೆಯಲ್ಲಿ ಸಂಬಂಧವನ್ನು ಏರ್ಪಡಿಸ್ಕೊಂಡು ಬಂದಿರುವಂತಹ ಸೊತ್ತು, ಅದು ಭಗವಂತ ಅನ್ನುವಂತಹ ಸೊತ್ತು. ಯಾಕಂದರೆ ಜನ್ಮಜನ್ಮಾಂತರಗಳಾಗಿ ನಮ್ಮ ಜೊತೆಯಲ್ಲಿ ಸಂಬಂಧವನ್ನು ಏರ್ಪಡಿಸ್ಕೊಂಡಿದ್ದಾನೆ ಆ ಪರಮಾತ್ಮ. ಜನ್ಮಜನ್ಮಾಂತರಗಳಾಗಿ ಬಂದು ನಮಗೋಸ್ಕರ ಕಾಯ್ತಾ ಇದ್ದಾನೆ ಆ ಪರಮಾತ್ಮ. ಎಷ್ಟೋ 100 ವರ್ಷಗಳಿಂದ ದೇವಸ್ಥಾನಗಳಲ್ಲಿ ಬಂದು ಕಾಯ್ತಾನೆ. ಇಲ್ಲೇ ಪಕ್ಕದಲ್ಲಿರುವಂತಹ ದೇವಸ್ಥಾನಗಳಾಗಲಿ, ಹಿಂದೆ ಕಾರಂಜಿ ದೇವಸ್ಥಾನ ಆಗಲಿ, ಎಷ್ಟೋ ವರ್ಷಗಳಿಂದ ಪರಮಾತ್ಮ ಬಂದು ದಿವ್ಯ ದೇಶಗಳಲ್ಲಾಗಲಿ, ಇಲ್ಲ ಜ್ಯೋತಿರ್ಲಿಂಗಗಳಲ್ಲಾಗಲಿ, ಎಷ್ಟೋ ಸಾವಿರಾರು ವರ್ಷಗಳಿಂದ ಪರಮಾತ್ಮ ಬಂದು ನಮಗೋಸ್ಕರ ಕಾಯ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ, 21ನೇ ಶತಮಾನದಲ್ಲಿ ಜೀವಾತ್ಮ ಒಂದು ಶರೀರವನ್ನು ಪಡ್ಕೊಂಡ್ಬರುತ್ತೆ, ಬಂದು ನನ್ನನ್ನು ಆಶ್ರಯಿಸುತ್ತೆ. ಆಶ್ರಯಿಸಿದ ತಕ್ಷಣ ಅವನಿಗೆ ಒಂದು ಮುಕ್ತಿ ಕೊಡಬೇಕು ಅಂತ ಹೇಳಿ ಪರಮಾತ್ಮ ನಮಗೋಸ್ಕರ ಕಾಯ್ತಾ ಇದ್ದಾನೆ. ಜನ್ಮ ಜನ್ಮಾಂತರಗಳ ಇಕ್ಕಾತ್ತು, ಜನ್ಮ ಜನ್ಮಾಂತರಗಳಿಂದ ಅದು ಒಂದೇ ಸೊತ್ತು, ಭಗವಂತ ಅನ್ನುವಂತಹ ಸೊತ್ತು, ಶಾಶ್ವತವಾಗಿರುವಂತಹ ಸೊತ್ತು ಅನ್ನುವಂತಹ ತಾತ್ಪರ್ಯವನ್ನು ತ್ಯಾಗರಾಜರು ಅತ್ಯದ್ಭುತವಾಗಿ ಹಾಡ್ತಾರೆ. ನಿಧಿ ಚಾಲಯ ಸುಖಮ ರಾಯ ಮುನಿ ಸನ್ನಿಧಿ ಸೇಯ ಸುಖಮ ನಿಜ ಮುಗ ಪಲ್ಕು ಮನಸ ನಿಧಿ ಚಾಲ ಸುಖಮ. ನಿಜ ಮುಗ ಪಲ್ಕು ಮನಸ ನಿಧಿ ಚಾಲ ಸುಖಮ. ರಾಮುನಿ ಸನ್ನಿಧಿ ಚಾಲ ಸುಖಮ. ಅವರು ಕೇಳ್ತಾರೆ, ನಿಜವಾಗ್ಲೂ ಹೇಳೋ ಹೇ ಮನಸ್ಸೇ. ಮೊದಲನೇ ಸತಿ ಮನಸ್ಸನ್ನು ಕೇಳಿದ್ರೆ ಅದು ಹೇಳುತ್ತೆ ನಿಧಿನೇ ಸುಖ ಅಂತ ಹೇಳಿ. ಯಾಕಂದರೆ ನಿಧಿಯಿಂದ ಮೈಸೂರು ಪಾಕ್ ಸಿಗತ್ತೆ, ಅದಕ್ಕೆ ಅದೇ ಸುಖ ಅಂತ ನಾವು ತಿಳ್ಕೊಳ್ತೀವಿ. ನಿಜಮುಖ ಪಲುಕು ಅಂತ ಎರಡನೇ ಸತಿ ಕೇಳಿದ್ರೆ ಹೌದು ನಿಧಿ ಸುಖ ಆದರೂ ಅಂತ ಹೇಳುತ್ತೆ. ಯಾಕಂದರೆ ಮೈಸೂರು ಪಾಕ್ ಆಗಿದ ತಕ್ಷಣ ನೀರು ಕುಡಿದು ಬಿಟ್ರೆ ಅದರ ಟೇಸ್ಟ್ ಹೋಗಿಬಿಡತ್ತೆ. ಕೆಲವರು ಹೇಳ್ತಾರೆ ಕಾಫಿ ಕುಡಿದ ಮೇಲೆ ನಾನು ನೀರೇ ಕುಡಿಯಲ್ಲ ರೀ, ಯಾಕಂದರೆ ಅದರ ಟೇಸ್ಟ್ ಹೋಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾರೆ. ಹಲ್ಲು ಹೋಗಿಬಿಡತ್ತೆ ಅಂತ ನಮಗೆ ಗೊತ್ತಾಗಲ್ಲ, ಯಾಕಂದರೆ ಅದರ ಟೇಸ್ಟು. ಯಾಕಂದರೆ ಶಾಶ್ವತವಾಗಿರುವಂತಹ ಸುಖವೇ ಸುಖ. ಅಲ್ಪ ಸುಖ ನೀರು ಕುಡಿದು ಬಿಟ್ರೆ ಹೋಗ್ಬಿಡತ್ತೆ. ಇದನ್ನು ನಾವು ತಿಳ್ಕೋಬೇಕು. ಮೂರನೇ ಸತಿ ನಿಜಮುಖ ಪಲ್ಕವೇ ಮನಸ ಅಂತ ಹೇಳಿದ್ರೆ ಹೌದು ಮೈಸೂರು ಪಾಕ್ಕಿಂತ ಇನ್ನೂ ಜಾಸ್ತಿ ಯಾವುದೋ ಇದೆ. ನಾಲ್ಕನೇ ಸತಿ ಕೇಳಿದ್ರೆ ಅವನ ನಾಮ ಕೇಳ್ತಾ 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 ರಾಮನಾಮ ಪಾಯಸಕ್ಕೆ, ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವ ಬೆರೆಸಿ ಬಾಯ ಚಪ್ಪರಿಸಿರೋ ಯಾವ ಮೈಸೂರು ಪಾಕು ಅದಕ್ಕೆ ಸಾಟಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದನ್ನು ನಾವು ತಿಳ್ಕೋಬೇಕು ಭಗವದ್ಬಂಧುವರೇ. ಆ ವಿಠಲನಾಮ, ರಾಮನಾಮ, ಕೃಷ್ಣನಾಮ, ಗೋವಿಂದನಾಮ ಇದು ಬಾಯಲ್ಲಿ ಬರೋದು ಪೂರ್ವ ಜನ್ಮದ ಪುಣ್ಯ. ಪೂರ್ವ ಜನ್ಮದ ಪುಣ್ಯ ಮಾಡಿದ್ರೆ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಇಸ್ ನಾಟ್ ಗೋಯಿಂಗ್ ಟು ಸ್ಟೇ ವಿತ್ ಅಸ್. ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಎಂದು ಹೇಳಿದ್ರೆ ಎಕನಾಮಿಕ್ಸಲ್ಲಿ ಬರುವಂತಹ ಕಾನ್ಸೆಪ್ಟು, ಮೊದಲನೇ ಮೈಸೂರು ಪಾಕ್ ತುಂಬ ಸ್ವಾದಿಷ್ಟವಾಗಿರುತ್ತೆ, ಎರಡನೇ ಮೈಸೂರು ಪಾಕ್ ತಿಂದಿದ ತಕ್ಷಣ ಮೈಯೆಲ್ಲ ಜುಮ್ ಅನ್ನತ್ತೆ, ಮೂರನೇ ಮೈಸೂರು ಪಾಕು ನಮಗೆ ನೋಡಿದ ತಕ್ಷಣ ಒಂಥರ ಅನಿಸುತ್ತೆ,
4ನೇ ಮೈಸೂರು ಪಾಕ್ ಕೊಟ್ಟರೆ ನಾಳೆಯಿಂದ ಇದನ್ನು ಮಾಡಬೇಡಿ ಅಂತ ಹೇಳಿಬಿಟ್ಟು ನಾವು ಹೇಳ್ತೀವಿ. ಇದಕ್ಕೆ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಎಕನಾಮಿಕ್ಸಲ್ಲಿ ಹೇಳ್ತಾರೆ. ಈ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿಯನ್ನು ನಾವು ಹೋಗಿಸ್ಬೇಕು ಅಂತ ಹೇಳಿದ್ರೆ ದ ಲಾ ಆಫ್ ಇನ್ಕ್ರೀಸಿಂಗ್ ಮಾರ್ಜಿನಲ್ ಯುಟಿಲಿಟಿ ಭಗವಂತನಲ್ಲಿ ಮಾತ್ರ ಇದೆ. ಯಾಕೆ ಅಂತ ಹೇಳಿದ್ರೆ ಆಳವಾಗಿ ಹೋಗ್ತಾ 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 ಭಗವದ್ ಬಂಧುವರೇ ಸಮುದ್ರಮಿವ ರತ್ನಾಢ್ಯಂ ಸರ್ವಶ್ರುತಿ ಮನೋಹರಂ. ಸಮುದ್ರವಿವ, ನಿನ್ನೆ ನಾವು ನೋಡಿದ್ವಲ್ಲ, ಸಮುದ್ರದಲ್ಲಿ ರತ್ನಗಳು ಯಾವ ಥರ ನಮಗೆ ಸಿಗತ್ತೋ ಆಳವಾಗಿ ಇನ್ನೂ ಬಹುಮೂಲ್ಯವಾಗಿರುವಂತಹ ರತ್ನ ಆ ಸಮುದ್ರದ ಆಳದಲ್ಲಿ ಹೋಗ್ತಾ ಹೋಗ್ತಾ ನಮಗೆ ಸಿಗತ್ತೆ. ಅದು ವೇದದ ಹೃದಯವನ್ನೇ, ರಾಮಾಯಣ ವೇದದ ಹೃದಯವನ್ನೇ ಅದು ಎಳೆಯತ್ತೆ. ಸರ್ವಶ್ರುತಿ ಮನೋಹರಂ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆ ವೇದದ ಹೃದಯ ಎಳೆಯೋದು ಬೇರೆ ಅಲ್ಲ, ನಮ್ಮ ಕಿವಿ ಸರ್ವಶ್ರುತಿ ಮನೋಹರಂ, ಕಿವಿಗೆ ಮನೋಹರವಾಗಿರುತ್ತೆ ಅನ್ನುವಂತಹ ತಾತ್ಪರ್ಯ ಇದರಲ್ಲಿ ಹೇಳ್ತಾರೆ. ಈ ಥರ ಆ ಭಗವಂತ ಚಿತ್ರಕೂಟದಲ್ಲಿ ಇದ್ದುಕೊಂಡು ಆ ಭಗವಂತನ ನಾಮ ನಮ್ಮ ಬಾಯಲ್ಲಿ ನಾವು ಬರ್ತಾ ಬರ್ತಾ ಈ ಕಡೆ ಆ ಭರತ ಬಂದು ಒಂದೇ ಒಂದು ಸೊತ್ತು ನನಗಿದೆ, ರಾಮದಾಸ ಅನ್ನುವಂತಹ ಸೊತ್ತು, ಅದನ್ನು ನೀವು ತಗೊಂಡ್ಬಿಟ್ರಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಾನೆ. ಹೇಳಿಬಿಟ್ಟು ಕೌಸಲ್ಯ ಅರಮನೆಗೆ ಓಡ್ತಾನೆ. ಕೌಸಲ್ಯ ಅರಮನೆಗೆ ಓಡಿ ನಮಸ್ಕಾರ ಮಾಡಿ ಹೇಳ್ತಾನೆ, ಅಮ್ಮ, ರಾಮನನ್ನ ಕಾಡಿಗೆ ಯಾರು ಕಳಿಸಿದ್ರೋ ಉಭಯ ಸಂಧ್ಯೆಯಲ್ಲಿ, 2 ಸಂಧ್ಯೆಯಲ್ಲಿ ಯಾರು ನಿದ್ರಿಸ್ತಾರೋ ಅವರಿಗೆ ಏನು ಪಾಪ ಬರುತ್ತೋ ಅದು ರಾಮನನ್ನ ಕಾಡಿಗೆ ಯಾರು ಕಳಿಸಿದ್ರೋ ಅವರಿಗೆ ಆ ಪಾಪ ಬರಲಿ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಉಭಯ ಸಂಧ್ಯೆಯಲ್ಲಿ ಯಾರು ನಿದ್ರಿಸ್ತಾರೋ ಪಂಚಮಹಾಪಾತಕಗಳು ಅವರ ಮೇಲೆ ಬರುತ್ತೆ ಅಂತ ಹೇಳಿಬಿಟ್ಟು ಹೇಳುತ್ತೆ. ಸೂರ್ಯೋದಯ ಸಮಯದಲ್ಲಿ, ಸೂರ್ಯಾಸ್ತಮನ ಸಮಯದಲ್ಲಿ ಹಾಸಿಗೆಯ ಮೇಲೆ ಮಲಗಿರಬಾರದು ಅನ್ನುವಂತಹ ತಾತ್ಪರ್ಯ. ಮೈ ಸರಿ ಇಲ್ಲದೆ ಹೋದರೆ ಅದಕ್ಕೆ ಎಕ್ಸ್ಕ್ಯೂಸಸ್ ಇದೆ. ಆದರೆ ಪುಷ್ಟಿಯಾಗಿರೋವಾಗ ಆಸಿಷ್ಠೋ ದೃಢಿಷ್ಟೋ ಬಲಿಷ್ಠ ಅಂತ ವೇದ ಹೇಳುತ್ತೆ. ಆ ಸ್ಥಿತಿಯಲ್ಲಿರೋವಾಗ ಡ್ಯೂರಿಂಗ್ ಸನ್ರೈಸ್ ಆ್ಯಂಡ್ ಸನ್ಸೆಟ್ ವಿ ಶುಡ್ ನಾಟ್ ಬಿ ಸ್ಲೀಪಿಂಗ್ ಆನ್ ದ ಬೆಡ್. ಅಕಾರ್ಯವಕೀರ್ಣೀಸ್ತೇನೋ ಭ್ರೂಣಃ ಗುರುತಲ್ಪಗಃ, ಮಹಾಪಾತಕಗಳು ಕೆಲವದೆಲ್ಲ ಇದೆ, ಅದೆಲ್ಲ ನಮ್ಮನ್ನು ತಟ್ಟತ್ತೆ ಅಂತ ಹೇಳಿಬಿಟ್ಟು ಭರತ ಹೇಳುವಂತಹ ಮಾತು. ಅದಕ್ಕೆ ಹಿಂದೆ ಸೂರ್ಯೋದಯದ ಕಾಲದಲ್ಲಿ ನಾವು ಎದ್ದು 4 ಗಂಟೆಯಿಂದ 6 ಗಂಟೆ ಸಮಯದಲ್ಲಿ ನಾವು ಎದ್ದು ಭಗವಂತನ ಆರಾಧನೆಯಾಗಲಿ, ನಮಗೆ ಕೊಟ್ಟಿರುವಂತಹ ನಮ್ಮ ದಿನಚರಿಯಾಗಲಿ, ಭಗವಂತ ಕೊಟ್ಟಿರುವಂತಹ ನಮ್ಮ ಕರ್ಮವನ್ನು ಕರ್ಮಯೋಗ ರೀತ್ಯ ನಾವು ಮಾಡೋದಾಗಲಿ, ತ್ಯಾಗರಾಜರು ಹಾಡುವಾಗ ನಿದ್ದುರ ನಿರಾಕరించి ಮುದ್ದುಗ ತಂಬೂರ ಪಟ್ಟಿ ಶುದ್ಧಮೈನ ಮನಸ್ಸುತೋ ಸುಸ್ವರಮು ಪಾಡುಚುಂಟಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ನಿದ್ದುರ ನಿರಾಕరించి, ನಿದ್ರೆ ಇದೆಯಲ್ಲ, ಕುಂಭಕರ್ಣನನ್ನು ರಾಮ ವಧೆ ಮಾಡಿದಾಗ ನಿದ್ರಾದೇವಿ ಶಪಥ ತಗೊಳ್ತಾಳಂತೆ, ನನ್ನ ಗುಹಾ ಹೆಂಗೆ ರಾಮನಿಗೆ ಆತ್ಮಸಮಸ್ಸಖನೋ ಕುಂಭಕರ್ಣನಿಗೆ ನಿದ್ರಾದೇವಿ ಆತ್ಮಸಮಸ್ಸಖೆ. ಕುಂಭಕರ್ಣನನ್ನು ವಧೆ ಮಾಡಿದ ತಕ್ಷಣ ನಿದ್ರಾದೇವಿ ಹೇಳ್ತಾಳಂತೆ, ರಾಮ, ನನ್ನ ಆತ್ಮಸಮಸ್ಸಖನನ್ನು ನೀನು ವಧೆ ಮಾಡಿದೆಯಲ್ಲ, ನಿನ್ನ ಕಡೆಗೆ ಯಾರೆಲ್ಲ ಬರೋಕ್ಕೆ ಪ್ರಯತ್ನ ಮಾಡ್ತಾರೋ ಅವ್ರನ್ನೆಲ್ಲ ಹೋಗಿ ನಾನು ಅನುಭವಿಸ್ಕೊಳ್ತೀನಿ ಅಂತ. ಅದಕ್ಕೋಸ್ಕರನೇ ಉಪನ್ಯಾಸಗಳಲ್ಲೆಲ್ಲ ಕೆಲವು ಸತಿ ನಿದ್ರೆ ಬರುತ್ತೆ. ಆವಾಗ ರಾಮ ಹೇಳ್ತಾನಂತೆ, ಅದನ್ನು ನಾನು ಬರೋಕ್ಕೆ ಬಿಡಿಸೋದಿಲ್ಲ, ಯಾಕಂದರೆ ಅವರಲ್ಲಿ ಆಸಕ್ತಿಯನ್ನು ಏರ್ಪಡಿಸ್ತೀನಿ ಅಂತ ರಾಮ ಹೇಳ್ತಾನಂತೆ. ರಾಮನಿಗೂ ನಿದ್ರಾದೇವಿಗೂ ಆಗುವಂತಹ ವಾರ್ತಾಲಾಪ ಇದು. ಆವಾಗ ಆ ನಿದ್ರಾದೇವಿ ಈ ಥರ ಶಪಥ ತಗೊಳ್ತಾಳಂತೆ. ಬೆಳಗ್ಗೆ ಎದ್ದು ಸಾಧನೆ ಮಾಡೋಕ್ಕೆ 4 ಗಂಟೆಯಿಂದ 6 ಗಂಟೆ ಜಾಮದಲ್ಲಿ, ಬೆಳಗ್ಗಿನ ಜಾಮದಲ್ಲಿ ಸೆರೋಟೋನಿನ್ ಕಂಟೆಂಟು ಮ್ಯಾಕ್ಸಿಮಮ್ ಆಗಿರುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಸೆರೋಟೋನಿನ್ ಅನ್ನೋದು ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮಿಂದ ಬರುವಂತಹ ಒಂದು ಹಾರ್ಮೋನ್. ಅದು ನಮಗೆ ಒಂದು ಊರ್ಜೆಯನ್ನು ನಮ್ಮ ಒಳಗಡೆ ಕೊಡುತ್ತೆ. ಕಾಫಿ ಕುಡಿದ್ರೆ ಯಾವ ಊರ್ಜೆ ಬರುತ್ತೋ, ಚಾಕ್ಲೇಟ್ ತಿಂದರೆ ಯಾವ ಊರ್ಜೆ ಬರುತ್ತೋ, ಇಟ್ ಈಸ್ ಕಾಲ್ಡ್ ದ ಫೀಲ್ ಗುಡ್ ಹಾರ್ಮೋನ್. ಇದನ್ನು ಟೆಸ್ಟ್ ಮಾಡುವಾಗ ಯಾರಿಗಾದರೂ ಕಾಫಿ ಇಷ್ಟ ಇದ್ದರೆ ಕಾಫಿ ಕುಡಿದಿದ ತಕ್ಷಣ ಸೆರೋಟೋನಿನ್ ಕಂಟೆಂಟ್ ಚೆಕ್ ಮಾಡಿದ್ರೆ ಅದು ಇನ್ಕ್ರೀಸ್ ಆಗಿರುತ್ತೆ. ಎರಡನೇದಾಗಿ ಚಾಕ್ಲೇಟ್ ತಿಂದರೆ ಒಬ್ಬರಿಗೆ ಚಾಕ್ಲೇಟ್ ಇಷ್ಟ ಆದರೆ ಅದರ ಸೆರೋಟೋನಿನ್ ಕಂಟೆಂಟ್ ಜಾಸ್ತಿ ಆಗಿರುತ್ತೆ.
ಆದರೆ ಭಗವಂತನ ಸೃಷ್ಟಿ, ಮನುಷ್ಯರ ಸೃಷ್ಟಿಯಲ್ಲಿ ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆ ಜಾಮದಲ್ಲಿ ಕಾಫಿನೂ ಕುಡಿಬೇಕಾಗಿಲ್ಲ, ಚಾಕ್ಲೇಟು ತಿನ್ನಬೇಕಾಗಿಲ್ಲ. ಸೆರೋಟೋನಿನ್ ಕಂಟೆಂಟ್ ಆಟೋಮೆಟಿಕಲಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ಬೆಳಗ್ಗೆ ಯಾವ ಸಾಧನೆ ಮಾಡಿದ್ರೂ ಅದು ಸಿದ್ಧಿಯಾಗತ್ತೆ ಅಂತ ಹೇಳಿಬಿಟ್ಟು ಹಿಂದಿನ ಕಾಲದಲ್ಲಿ ಹೇಳೋರು. ಅದಕ್ಕೆ ತ್ಯಾಗರಾಜರು ಹೇಳುವಾಗ ನಿದ್ದುರ ನಿರಾಕರಿಂಚಿ ಅಂತ ಹೇಳ್ತಾರೆ. ನಿರಾಕರಿಂಚಿ ಪದ ಯಾಕಂದರೆ ನಿದ್ರಾದೇವಿ ಬಂದು 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 ನಮ್ಮ ಮೇಲೆ ಬೀಳ್ತಾಳೆ, ಇನ್ನು ಮಲ್ಕೊಳ್ಳೋ, ರಾಮ ಕಾಯ್ತಾನ್ ಬಿಡು 8 ಗಂಟೆಗೆ ಎದ್ದುಬಿಟ್ಟು ಕೌಸಲ್ಯ ಸುಪ್ರಜಾಮ ಹೇಳಿದ್ರು, ಅವನೇನು ಉತ್ತರ ಕೊಡಲ್ಲ. 4 ಗಂಟೆಗೆ ಯಾಕೋ ನೀನು ಎದ್ದುಬಿಟ್ಟು ಉತ್ತರ ಕೊಡ್ತೀಯ? ಕೌಸಲ್ಯ ಸುಪ್ರಜಾರಾಮ 8 ಗಂಟೆಗೆ ಹೇಳು, 9 ಗಂಟೆಗೆ ಹೇಳು. ಭಾನುವಾರ ಆದರೆ 12 ಗಂಟೆಗೆ ಎದ್ರೂ ಪರವಾಗಿಲ್ಲ, ರಾಮ ಮಾತಾಡಲ್ಲ. ನಿದ್ದುರ ಆ ಒಂದು ನಿದ್ರಾದೇವಿಯನ್ನು ತಳ್ಳಬೇಕು. ಧನುರ್ಮಾಸದಲ್ಲಿ ರಗ್ಗನ್ನು ಹೆಂಗೆ ತಳ್ತೀವೋ ಬೆಳಗ್ಗೆ ದೇವಸ್ಥಾನಕ್ಕೆ 4 ಗಂಟೆಗೆ ಹೋಗೋಕೆ, ಆ ಥರ ನಿದ್ದುರ ನಿರಾಕರಿಂಚಿ. ಇದನ್ನು ತ್ಯಾಗರಾಜರು ಹನುಮತೋಡಿ ಎನ್ನುವಂತಹ ರಾಗದಲ್ಲಿ ಮಾಡ್ತಾರೆ. ಆಂಜನೇಯರಿಗೆ ಯಾವ ಬ್ರಹ್ಮಚರ್ಯ ಆಯಿತೋ ರಾಮನ ಕಡೆಗೆ ಹೋಗುವಾಗ ಬ್ರಹ್ಮಚರ್ಯ ನಮ್ಮಲ್ಲಿ ಆ ಥರ ಇರಬೇಕು. ಬ್ರಹ್ಮಚರ್ಯ ಅಂತ ಹೇಳಿದ್ರೆ 3 ಎಳೆ ಜನಿವಾರ ಅಲ್ಲ ಭಗವದ್ಬಂಧುವರೇ. ಬ್ರಹ್ಮನ ಕಡೆಗೆ ಯಾರು ಚರಿಸ್ತಾನೋ, ಬ್ರಹ್ಮನ ಕಡೆಗೆ ದಿನ ಯಾರು ಹೆಜ್ಜೆಯನ್ನು 1 ಹೆಜ್ಜೆ ಆದರೂ ಹಾಕ್ತಾನೋ, ಜನ್ಮನ ಜಾಯತೆ ಶೂದ್ರ ಕರ್ಮಣ ಜಾಯತೆ ದ್ವಿಜಃ ವೇದಾಧ್ಯಾಯೇನ ವಿಪ್ರತ್ವಂ ಬ್ರಹ್ಮಜ್ಞಾನಾತಿ ಬ್ರಾಹ್ಮಣ ಅಂತ ಹೇಳ್ತಾರೆ. ಬ್ರಹ್ಮನ ಕಡೆ ದಿನ ನಮ್ಮ ಸಾಫಲ್ಯತೆ ಎಲ್ಲುಂಟು ಅಂತ ಹೇಳಿದ್ರೆ ಒಂದೊಂದು ಹೆಜ್ಜೆ ಭಗವಂತನ ಕಡೆಗೆ ನಾವು ಆಗಬೇಕು. ಇವತ್ತು ಭಗವಂತನ ಬಗ್ಗೆ ಎಷ್ಟು ತಿಳ್ಕೊಂಡ್ವಿ, ಅವನನ್ನು ಎಷ್ಟು ಸ್ಮರಿಸ್ಕೊಂಡ್ವಿ. 1,08,000 ರಾಮನಾಮ ಹೇಳುವಂತಹ ಅವಕಾಶವನ್ನು ಪರಮಾತ್ಮ ನಾವು ಕೊಟ್ಟಿದ್ದಾನೆ. 21,600 ಉಸಿರುಗಳನ್ನ ಒಬ್ಬ ಮನುಷ್ಯ ಒಂದು ದಿವಸದಲ್ಲಿ ತಗೊಳ್ತಾನೆ ಅಂತ ಹೇಳಿಬಿಟ್ಟು ಸೈಂಟಿಫಿಕಲಿ ದೇ ಪ್ರೂವ್. 21,600 ಬ್ರೆತ್ಸ್ ಸರಿಯಾಗಿ ಬ್ರೆತ್ ತಗೊಂಡ್ರೆ, ಒಂದೊಂದು ಉಸಿರಲ್ಲೂ 5 ಸತಿ ರಾಮನಾಮ ಹೇಳಿದ್ರೆ, ಒಂದೊಂದು ಉಸಿರಲ್ಲೂ 5 ಸತಿ ರಾಮನಾಮ ಹೇಳುವಂತಹ ಅವಕಾಶ ಭಗವಂತ ಕೊಟ್ಟಿದ್ದಾನೆ. 21,000 × 5 ನಾವು ತಗೊಂಡ್ರೆ ಇಟ್ ಕಮ್ಸ್ ಟು 1,08,000. 1,08,000 ರಾಮನಾಮವನ್ನು ಹೇಳುವಂತಹ ಅವಕಾಶವನ್ನು ಭಗವಂತ 24 ಗಂಟೆಯಲ್ಲಿ ನಮಗೆ ಕೊಟ್ಟಾಗ ನಾವು ಎಷ್ಟು ರಾಮನಾಮಗಳನ್ನ ನಾವು ಹೇಳ್ತೀವಿ ಅಂತ ನಾವೇ ಪ್ರಶ್ನೆ ಮಾಡಿಕೊಂಡ್ರೆ, ಬೇರೆ ಯಾರು ಬಂದು ನಮಗೆ ನಮ್ಮ ಭಕ್ತಿಯಾಗಲಿ, ನಮ್ಮ ದಿಟ್ಟತನವಾಗಲಿ, ನಮ್ಮ ಒಂದು ಅನುಷ್ಠಾನವಾಗಲಿ ಹೇಳಬೇಕಾಗಿಲ್ಲ. ವಿ ಡೋಂಟ್ ರಿಕ್ವೈರ್ ಎ ಎಕ್ಸ್ಟರ್ನಲ್ ಸರ್ಟಿಫಿಕೇಷನ್, ಇಂಟರ್ನಲ್ ಸರ್ಟಿಫಿಕೇಷನ್ ನಮ್ಮಲ್ಲೇ ಇರುತ್ತೆ. ಅದಕ್ಕೆ ತ್ಯಾಗರಾಜರು ಹೇಳುವಾಗ ನಿದ್ದುರ ನಿರಾಕರಿಂಚಿ ಅಂತ ಹೇಳ್ತಾರೆ. ನಿದ್ರೆಯನ್ನು ನಿರಾಕರಿಸಿ, ಸ್ವೀಕರಿಸಿ ಅಲ್ಲ, ನಿದ್ರೆಯನ್ನು ನಿರಾಕರಿಸಿ ಮುದ್ದುಗಾ ತಂಬೂರ ಪಟ್ಟಿ. ಯಾಕಂದರೆ ಸೆರೋಟೋನಿನ್ ಬಂದಿರುತ್ತಲ್ಲ ಒಳಗಡೆ, ನಮ್ಮ ಚಿತ್ತದಲ್ಲಿ ಆ ಊರ್ಜೆ ಭಗವಂತ ಕೊಡ್ತಾನಲ್ಲ. ಬೆಳಗ್ಗಿನ ಜಾವ 4 ಗಂಟೆಯಿಂದ 6 ಗಂಟೆ ಪ್ರಾಯದಲ್ಲಿ ಮುದ್ದಾಗಿ ತಂಬೂರ ಪಟ್ಟಿ ಶ್ರುತಿ ಶುದ್ಧವಾಗಿ ಶುದ್ಧಮೈನ ಮನಸ್ಸುತೋ. ಬೆಳಗ್ಗೆ ಯಾರೂ ಹೇಳೋದಿಲ್ಲ, ನಾವೆದ್ದು ನಮ್ಮ ಸಾಧನೆ ಮಾಡ್ಕೋಬೋದು. ಇದನ್ನು ಭಗವದ್ ಬಂಧುವರೇ ಭಾರತೀಯರು ಮರೆತು ಬಿಟ್ಟಿದ್ದಾರೆ. ಇದನ್ನು ಇವಾಗ ಪಾಶ್ಚಾತ್ಯದಲ್ಲಿ ಒಬ್ಬ ಭಾರತೀಯ ಅಮೇರಿಕಾಲ್ಲಿ ಕೂತ್ಕೊಂಡು ಪುಸ್ತಕಗಳು ಬರೆದಿರ್ತಾ ಇದ್ದಾನೆ. ಮ್ಯಾಕ್ಸಿಮಮ್ ಸೋಲ್ಡ್ ಮಿಲಿಯನ್ಸ್ ಆಫ್ ಕಾಪೀಸ್ ರಾಬಿನ್ ಶರ್ಮಾ ಅಂತ ಹೇಳಿ. ಆ ರಾಬಿನ್ ಶರ್ಮಾ ಬೆಸ್ಟ್ ಸೆಲ್ಲರ್ ಎಲ್ಲ ಸಪ್ನಾ ಬುಕ್ ಹೌಸ್ಗೆ ಹೋದರೆ ಬೆಸ್ಟ್ ಸೆಲ್ಲರ್ ರಾಬಿನ್ ಶರ್ಮಾ ಬುಕ್ಸು. ಅವನು ಒಂದು ಪುಸ್ತಕ ಬರೆದಿದ್ದಾನೆ, 5 o'clock ಕ್ಲಬ್ ಅಂತ ಬರೆದಿದ್ದಾನೆ. 5 o'clock ಕ್ಲಬ್, 5 ಗಂಟೆಗೆ ಹೇಳೋರೆಲ್ಲ ಸಕ್ಸಸ್ಫುಲ್ ಆಗ್ತಾರೆ ಅಂತ ಹೇಳಿ. ಎಲ್ಲಿಂದ ಬಂದಿರೋದು? ನಮ್ಮ ದೇಶದಿಂದ. ಅಲ್ಲಿ ಹೋಗ್ಬಿಟ್ಟು ಪಾಶ್ಚಾತ್ಯದವರಿಗೆಲ್ಲ 5 o'clock ಕ್ಲಬ್ ಇದು ಒಂದು ಪುಸ್ತಕ, 200 ಪೇಜ್ ಬುಕ್ಕು. 5 ಗಂಟೆಗೆ ಎದ್ರೆ ಏನೇನು ನಮಗೆ ಒಳ್ಳೇದು ಸಿಗತ್ತೆ ಅನ್ನೋದು ಅವನು ಬರೀತಾನೆ. ಇಲ್ಲಿಂದ ಹೋಗಿ ಅಲ್ಲಿ ಬರೆದು ಇಲ್ಲಿಗೆ ನಮಗೆ ಮಾರ್ತಾನೆ. ನಮ್ಮ ಭಾರತೀಯರು 5 o'clock ಕ್ಲಬ್ಬು, ಅದು ನಮ್ಮ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟಲ್ಲಿ ಬಂದುಬಿಟ್ಟು ರಾಬಿನ್ ಶರ್ಮಾ ಹ್ಯಾಸ್ ರಿಟನ್ ಸಮಥಿಂಗ್ ಕಾಲ್ಡ್ ದ 5 o'clock ಕ್ಲಬ್ ಅಂತ ಬೆಳ್ಬಿಟ್ಟು ನಮಗೆ ಹೇಳ್ತಾರೆ ನಮ್ಮ ಮಕ್ಕಳು. ಸೊ ಅದು ಶುದ್ಧಮೈನ ಮನಸ್ಸುತೋ
ಸುಸ್ವರಮು ಪಾಡಚುಂಟಿ. ಸುಸ್ವರ ಅಂತ ಹೇಳಿದ್ರೆ ಒಂದು ಅಬದ್ಧವೂ ಇಲ್ಲದೆ ಅಬದ್ಧವಾಗಿರುವಂತಹ ಜನ್ಮವನ್ನು ಬಿಟ್ಟು, ಇದನ್ನು ಶಂಕರಾಭರಣದಲ್ಲಿ ಅವರು ಹೇಳ್ತಾರೆ, ಯಟುಟ ನಿಲಚಿತೆ ನಿಕ್ಕು ಸೊಮ್ಮು. ಭಗವಂತ ಬಂದು ಅವ್ರನ್ನ ಆರಿಸ್ಕೊಳ್ಳದೆ ಇರುವಂತಹ ಪ್ರಸಂಗದಲ್ಲಿ ಅವರು ಹೇಳ್ತಾರೆ, ಹರಾಮಿ ತಲಮೇಲರ ತ್ಯಾಗರಾಜನುತ ಅಂತ ಹೇಳಿಬಿಟ್ಟು ತ್ಯಾಗರಾಜರು ಪದ ಹಾಕ್ತಾರೆ. ಯಾಕೋ ಈ ಥರ ಮಾಡ್ತೀಯಾ, ನೀನು ನನ್ನನ್ನು ಕರಿತಾ ಇದ್ದೀನಿ, ಆದರೂ ಬರಲಿಲ್ವಲ್ಲೋ ಹೇ ರಾಮಚಂದ್ರ. ಈ ಥರ ಒಂದು ಹಾತುರತೆ ಇರಬೇಕು ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಬೇಕು ಅಂತ ಹೇಳಿ ಅದು ಭರತ ಹೇಳ್ತಾನೆ. ಉಭಯ ಸಂಧ್ಯೆಯಲ್ಲಿ ಯಾರು ನಿದ್ರಿಸ್ತಾರೋ ಅವ್ರಿಗೆ ಯಾವ ಪಾಪ ಬರುತ್ತೋ ಆ ಪಾಪ ನನ್ನ ಮೇಲೆ ಬರಲಿ ಅಂತ ಹೇಳ್ತಾನೆ. ಯಾಕಂದರೆ ಇವನು ತಿಳ್ಕೊಳ್ತಾನೆ ಇವನೇ ರಾಮನನ್ನು ಕಳಿಸಿದ್ದು ಅಂತ ಹೇಳಿ. ಒಂದು ಮಾತ್ರ ತಿಳ್ಕೊಳ್ಳಿ ಭಗವದ್ ಬಂಧುವರೇ, ಒಂದು ಸಕ್ಸಸ್ಸನ್ನು, ಒಂದು ಸಾಫಲ್ಯವನ್ನು 1000 ಜನ ನನ್ನಿಂದ ಆಯಿತು ಅಂತ ಹೇಳ್ತಾರೆ. ಆದರೆ ಒಂದು ವಿಫಲತೆ ನಾನು ಕಾರಣ ಅಲ್ಲ ಅಂತ 100 ಜನ ಹೇಳ್ತಾರೆ. ಅದನ್ನು ಯಾರು ಅಂಗೀಕಾರ ಮಾಡ್ಕೊಳ್ತಾನೋ ಅವನೇ ಭಗವದ್ಭಕ್ತ. ಸಕ್ಸಸ್ ಎಸ್ ಮೆನಿ ಫಾದರ್ಸ್, ಫೇಲ್ಯೂರ್ ಇಸ್ ಅನ್ ಆರ್ಫನ್ ಅಂತ ಹೇಳಿಬಿಟ್ಟು ನಾವು ತಿಳ್ಕೋಬೇಕು. ಸಕ್ಸಸ್ ಎಸ್ ಮೆನಿ ಫಾದರ್ಸ್. ಸಫಲತೆಗೆ 100 ಜನ ನಾನು ಇಲ್ಲದೆ ಹೋದರೆ ಆಗ್ತಾಯಿತ್ತಾ, ನಾನೇ ಮಾಡಿದ್ದು, ಆದರೆ ಏನಾದರೂ ಆದರೆ ನಾನು ಇರಲಿಲ್ಲ ರೀ, ಅದಕ್ಕೋಸ್ಕರನೇ ಹಂಗಾಯಿತು ಅಂತ ಹೇಳಿಬಿಟ್ಟು ಹೇಳೋದು ಸಾಧಾರಣ. ಈ ಭರತ ಹೇಳಿದ ತಕ್ಷಣ ಆ ಅಯೋಧ್ಯಾವಾಸಿಗಳನ್ನ ಕರ್ಕೊಂಡು ಋಷಿಗಳನ್ನೆಲ್ಲ 8 ಜನ, ವಸಿಷ್ಠೋ ವಾಮದೇವಶ್ಚ ಜಾಬಾಲಿ ಕೃತಕ ಅಶ್ಚಪಃ ಕಾತ್ಯಾಯನಃ ಸುಯಜ್ಞಶ್ಚ ಗೌತಮೋ ವಿಜಯಸ್ತಥ 8 ಜನರನ್ನು ಕರ್ಕೊಂಡು, ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ 3 ಜನರನ್ನು ಕರ್ಕೊಂಡು ಇವನು ಹೋಗ್ತಾನೆ. ಮಧ್ಯದಲ್ಲಿ ಭರದ್ವಾಜಾಶ್ರಮ. ಆ ಭರದ್ವಾಜಾಶ್ರಮದಲ್ಲಿ ಅದು ಇನ್ನೇನು ಹೊರಡಬೇಕು, 13ನೇ ದಿವಸ ಆಗಿರುತ್ತೆ. 13ನೇ ದಿವಸ ಶುಭ. ಅವತ್ತು ಕೈಕೇಯಿ ಈ ಮಂಥರೆಗೆ ಎಲ್ಲ ಥರ ಅಲಂಕಾರಗಳು ಮಾಡ್ತಾಳೆ. ನಿನ್ನಿಂದಾನೇ ನನ್ನ ಮಗನಿಗೆ ರಾಜ್ಯ ಕಣೆ, ನೀನೇ ಅಂತ ಹೇಳಿ ವಾಲ್ಮೀಕಿಗಳು ಪದ ಬರೀತಾರೆ. ಬಗ್ಗಿದಾಳೆ ಇವಳು, ಶರೀರ ಬಗ್ಗಿ ಹೋಗ್ಬಿಟ್ಟಿದೆ. ವಾಲ್ಮೀಕಿಗಳು ಪದ ಹಾಕ್ತಾರೆ. ಈ ಚೈನ್ಗಳೆಲ್ಲ ಹಾಕಿದ್ರೆ ಹೆಂಗಿದೆ ಅಂತ ಹೇಳಿದ್ರೆ, ಒಂದು 4 ಕಾಲು ಪ್ರಾಣಿಗೆ ಚೈನ್ಗಳು ಹಾಕಿದ್ರೆ ಹೆಂಗೆ ಅದು ಜೋತಾಡ್ತಾ ಇರುತ್ತೋ ಆ ಥರ ಇರುತ್ತೆ. ರಜ್ಜುಬದ್ಧೇವ ವಾನರಿ, ಇದು ವಾಲ್ಮೀಕಿ ರಾಮಾಯಣದ ಮೂಲ. ಒಂದು ಹಗ್ಗ ಕಟ್ಟಿರುವಂತಹ ಕೋತಿ ಥರ ಕಾಣಿಸ್ತಾ ಇದ್ಲು. ರಜ್ಜುಬದ್ಧೇವ ವಾನರಿ ಅಂತ ಹೇಳಿಬಿಟ್ಟು ವಾಲ್ಮೀಕಿಗಳು ಬರೀತಾರೆ. ಈ ಥರ ಶತ್ರುಘ್ನ ನೋಡ್ತಾನೆ, ಎಳ್ಕೊಂಬರ್ತಾನೆ ಭರತನ ಎದುರುಗಡೆ. ಅಣ್ಣ 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 ಇವಳೇ ಕಾರಣ ಅಂತ ಹೇಳಿ ಬಿಡೋ ಅಂತ ಹೇಳ್ತಾನೆ. ಏನು ಬಂತೋ ನಿನಗೆ ಶತ್ರುಘ್ನ, ನಿತ್ಯ ಶತ್ರುಘ್ನ ಬೇರೆ ನೀನು, ಈ ಥರ ಆವೇಶದಿಂದ ಕರ್ಕೊಂಬರ್ತಾ ಇದೆಯಲ್ಲ, ಬಿಡೋ ಅವಳನ್ನ. ಯಾಕಣ್ಣ, ಏನು ತಪ್ಪಾಯಿತು? ಇವಳು ತಪ್ಪಲ್ಲ ಕಣೋ, ಅದು ನಮ್ಮ ಅಂತರಾಯ, ಇವಳು ತಪ್ಪಲ್ಲ ಅದು. ಸರಿ, ಯಾಕೆ ಇವಳು ತಪ್ಪಲ್ಲ? ಇವಳು ತಾನೇ ಬಾಯಿ ಎಲ್ಲ ಬಿಟ್ಟು ಕೇಳಿದ್ದು. ಇವಳು ತಪ್ಪಲ್ಲ ಯಾಕೆ ಅಂತ ಹೇಳಿದ್ರೆ, ಇವಳು ಒಬ್ಬ ಸಾಧಾರಣ ದಾಸಿ. ಇವಳಿಗೆ ಯಾವ ವಿದ್ಯೆನೂ ಇಲ್ಲ, ಎಜುಕೇಷನ್ ಇಲ್ಲ, ಇವಳಿಗೆ ವಿವೇಚನಾ ಶಕ್ತಿ ಎಲ್ಲಿರುತ್ತೆ ಇವಳು. ಸರಿ, ಇನ್ಯಾರು ತಪ್ಪು? ಅಮ್ಮಂದ ತಪ್ಪು ಅಂತ ಹೇಳಿಬಿಟ್ಟು ಕೇಳ್ತಾನೆ. ಅಮ್ಮಂದು ತಪ್ಪಲ್ಲ, ಯಾಕಂದರೆ ಅಮ್ಮ ಕೈಕೇಯಿ 2 ವರ ಕೇಳಬೇಕಾಗಿತ್ತು, ಅವಳು ಕೇಳ್ಕೊಂಡ್ಳು, ಅವಳದೇನು ತಪ್ಪು? ಸರಿ, ಅಪ್ಪ ಕೊಡಬಾರ್ದಾಗಿತ್ತಲ್ವೇನೋ? ಅಣ್ಣ ಅಪ್ಪ ಕೊಡಬಾರ್ದಾಗಿತ್ತಲ್ವಾ ಅಂತ ಹೇಳಿದ್ರೆ, ಅಪ್ಪ ಸತ್ಯವಾದಿ, ರಘುವಂಶದ ಮಹಾರಾಜರು ಯಾವ ಥರ ಒಂದು ಧರ್ಮವನ್ನು ಪರಿಪಾಲನೆ ಮಾಡಿದಾರೋ ಆ ಥರ ನಮ್ಮ ಅಪ್ಪ ಪಾಲನೆ ಮಾಡಿದ್ದಾರೆ, ಅಪ್ಪಂದು ತಪ್ಪಲ್ಲ. ಸರಿ, ರಾಮಂದೇನೋ ತಪ್ಪು, ರಾಮ ಹೋಗಬಾರ್ದಾಗಿತ್ತು. ಸರಿ, ಅಪ್ಪ ಹೇಳಿದ್ರು ನನಗೆ ರಾಜ್ಯ ಬೇಡ ಅಂತ ಹೇಳಿ, ಆದರೂ ಪ್ರಜೆಗಳಿಗೋಸ್ಕರ ನಾನು ಕೂತಿದ್ದೀನಿ ಅಂತ ಹೇಳಿಬಿಟ್ಟು, ಅವನು ಈಗಿನ ಕಾಲದಲ್ಲೆಲ್ಲ ಹೇಳ್ತಾರಲ್ಲ, ನನಗೆ ಕುರ್ಚಿ ಬೇಡ, ಪ್ರಜೆಗಳಿಗೆ ಮಾತ್ರ ನಾನು ಇರೋದು ಅಂತ ಹೇಳಿ, ಆ ಥರ ರಾಮ ಕೂತ್ಕೋಬೋದಾಗಿತ್ತು ಅಂತ ಹೇಳಿದ್ರೆ, ರಾಮಂದೂ ತಪ್ಪಲ್ಲ ಕಣೋ, ರಾಮ ಸತ್ಯವಾದಿ, ಪಿತೃವಚನ ಪರಿಪಾಲನೆ ಎನ್ನುವಂತಹ ವಿಶೇಷ ಧರ್ಮವನ್ನು ಪಾಲನೆ ಮಾಡೋಕ್ಕೆ ರಾಮ ಹೋಗಿದ್ದಾನೆ ಅಂತ ಹೇಳಿ, ಆವಾಗ ಯಾರ್ದೋ ತಪ್ಪು ಅಂತ ಹೇಳಿಬಿಟ್ಟು ಶತ್ರುಘ್ನ ಕೇಳ್ತಾನೆ, ನಂದೇ ತಪ್ಪು ಕಣೋ, ನನ್ನ ಪಾಪವೇ ಇದಕ್ಕೆ ಕಾರಣ. ನಮಂಥರಾಯ
ನ ಚ ಮಾತರಸ್ಯ ದೋಷೋ ನ ರಾಜ್ಞಃ ನ ಚ ರಾಘವಸ್ಯ ಮತ್ಪಾಪಮೇವಾತ್ತು ನಿಮಿತ್ತ ಮಾತ್ರಂ ವನಂ ಪ್ರವೇಶೇ ರಘುನಂದನಸ್ಯ. ರಾಮ ಕಾಡಿಗೆ ಹೋಗಿದ್ದು ನನ್ನ ಪಾಪವೇ ಕಾರಣ ಅಂತ ಹೇಳಿಬಿಟ್ಟು ಭರತ ಹೇಳ್ಕೊಳ್ತಾನೆ. ಈ ಗುಣ ಬರಬೇಕು ಭಗವದ್ಬಂಧುವರೇ, ರಾಮಾಯಣದಲ್ಲಿ ಈ ಗುಣ ಬರಬೇಕು. ನಾವು ಆ ಪ್ರಸಂಗದಲ್ಲಿ ಇದ್ಕೊಂಡು ಅಲ್ಲಿ ವಿಫಲತೆ ಬಂದಾಗ ನಾನು ಎಷ್ಟು ಆ ವಿಫಲತೆಗೆ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ ಅಂತ ನೋಡಬೇಕು. ಸಫಲತೆಗೆ ಮಾತ್ರ ನಮ್ಮ ಕಾಂಟ್ರಿಬ್ಯೂಷನ್ ನೋಡ್ಕೋಬಾರ್ದು ಅನ್ನುವಂತಹ ತಾತ್ಪರ್ಯವನ್ನು ಇಲ್ಲಿ ಭರತ ತೋರಿಸ್ಕೊಡ್ತಾನೆ. ನಾವೆಲ್ಲ ಹೋಗಿ ಕರ್ಕೊಂಡು ಬರೋಣ ಬನ್ನಿ ಅಂತ ಹೇಳಿಬಿಟ್ಟು ಎಲ್ಲರೂ ಹೋಗ್ತಾರೆ. ಹೋಗುವಾಗ ಭರದ್ವಾಜ ಆಶ್ರಮದಲ್ಲಿ ಭರದ್ವಾಜ ಎಕ್ಸಾಮ್ ಕೊಡ್ತಾನೆ. ಭರತ ಮೋಸ್ಟ್ಲಿ ಅಲ್ಲಿ ಹೋಗಿ ರಾಮನ್ನ ಪೂರ್ತಿ ಮುಗಿಸ್ಬಿಟ್ಟು ಇವನೇ ರಾಜ್ಯ ಆಳೋಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿ ಭರದ್ವಾಜರು ಅಲ್ಲಿ ಎಕ್ಸಾಮ್ ಇಡ್ತಾರೆ. ಮೊದಲು ಏನು ಎಕ್ಸಾಮು ಅಂತ ಹೇಳಿದ್ರೆ 33 ಕೋಟಿ ದೇವತೆಗಳನ್ನೆಲ್ಲ ಕರೆಸಿಬಿಟ್ಟು ಅಯೋಧ್ಯಾವಾಸಿಗಳಿಗೆಲ್ಲ ಶುಶ್ರೂಷೆ ಮಾಡಿಸ್ತಾರೆ. ಗಂಧ ತೈಲಗಳಿಂದ, ಸುಗಂಧ ನೀರುಗಳಿಂದ, ತೀರ್ಥಗಳಿಂದ ಸ್ನಾನ ಮಾಡಿಸಿ ಅವರಿಗೆ ಊಟವನ್ನೆಲ್ಲ ಹಾಕ್ತಾರೆ. ಇಲ್ಲಿರುವಂತಹ ಅಯೋಧ್ಯಾವಾಸಿಗಳು ಹೇಳ್ತಾರೆ, ಎಂತಹ ಸ್ವರ್ಗ, ಎಂತಹ ಸ್ವರ್ಗ. ಆ ಕಡೆ ರಾಮನೂ ಬೇಡ, ಈ ಕಡೆ ಭರತನೂ ಬೇಡ, ಇಲ್ಲೇ ಇದ್ದು ಬೇಡೋಣ. ನೈವಾಯೋಧ್ಯಾಂ ಗಮಿಷ್ಯಾಮಿ ನಹಿ ಗಚ್ಚಾಮಿ ದಂಡಕಾನ್ ಕುಶಲಂ ಭರತಸ್ಯಾಸ್ತು ರಾಮಶ್ಚಾಸ್ತು ತತಃ ಸುಖಂ. ಅಯೋಧ್ಯೆ, ದಂಡಕ ಎರಡೂ ಬೇಡ. ರಾಮ ಅಲ್ಲಿ ಚೆನ್ನಾಗಿರಲಿ, ಭರತ ಇಲ್ಲಿ ಚೆನ್ನಾಗಿರಲಿ, ನಾವಿಲ್ಲಿ ಚೆನ್ನಾಗಿದ್ದೀವಿ. ಇದು ನಮ್ಮ ಸ್ಥಿತಿ. ದಿನಾ ಬೆಳಗ್ಗೆ ಏನಾದರೂ ಸ್ವಾದಿಷ್ಟವಾಗಿ ಸಿಗ್ತಾ ಇದ್ರೆ ಭಗವಂತ ಅಲ್ಲೇ ಇರಲಿ, ವೈಕುಂಠ ಅಲ್ಲೇ ಇರಲಿ, ವಿಷ್ಣು ಸಹಸ್ರನಾಮದ ಪುಸ್ತಕ ಗೂಡಲ್ಲೇ ಇರಲಿ, ನಾವು ಇಲ್ಲೇ ಅಡುಗೆ ಮನೆಯಲ್ಲಿರ್ತೀವಿ ಅನ್ನೋದು ನಮ್ಮ ಸ್ಥಿತಿ. ನೈವಾಯೋಧ್ಯಾಂ ಗಮಿಷ್ಯಾಮಿ ನ ಗಮಿಷ್ಯಾಮಿ ದಂಡಕಾನ್ ಕುಶಲಂ ಭರತಸ್ಯಾಸ್ತು ರಾಮಸ್ಯಾಸ್ತು ತತಃ ಸುಖಂ ಅಂತ ಹೇಳ್ತಾರೆ. ಇವರೆಲ್ಲ ಇಲ್ಲಿ ಭೋಗದಲ್ಲಿರುವಾಗ ಭರದ್ವಾಜರು ಭರತನನ್ನು ಕರ್ಕೊಂಡು ಹೋಗ್ತಾರೆ. ಅವರ ಮಾಯೆಯಿಂದ ಒಂದು ಅರಮನೆ ಮಾಡಿರ್ತಾರೆ. ಅರಮನೆ ಮಾಡಿ ಒಂದು ರತ್ನಭರಿತವಾದ ಸಿಂಹಾಸನ, ಈ ಕಡೆ ಪಕ್ಕದಲ್ಲಿ ಮಂತ್ರಿಗಳ ಸಿಂಹಾಸನ. ಭರತನನ್ನು ಆ ಅರಮನೆ ಕರ್ಕೊಂಡು ಹೋಗಿ ಭರತ ವಿರಾಜಮಾನನಾಗು ಸಿಂಹಾಸನದ ಮೇಲೆ ಅಂತ ಹೇಳ್ತಾರೆ. ಭರತ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಸಿಂಹಾಸನಕ್ಕೆ. ಸಾಷ್ಟಾಂಗ ನಮಸ್ಕಾರ ಮಾಡಿ ಪಕ್ಕದಲ್ಲಿ ಮಂತ್ರಿ ಸೀಟಲ್ಲಿ ಹೋಗಿ ಕೂತ್ಕೊಳ್ತಾನೆ. ಮಂತ್ರಿಯ ಆಸನದ ಮೇಲೆ ಕೂತ್ಕೊಂಡು ಆ ಸಿಂಹಾಸನ ರಾಮನಿಗೆ ಮಾತ್ರ ಮೀಸಲು, ನನಗಲ್ಲ ಅಂತ ಹೇಳಿಬಿಟ್ಟು ಭರದ್ವಾಜರಿಗೆ ಹೇಳಿದ ತಕ್ಷಣ ಭರದ್ವಾಜರು ಆಶೀರ್ವಾದ ಮಾಡಿ ಚಿತ್ರಕೂಟ ಎಲ್ಲಿದೆ ಅಂತ ತೋರಿಸಿ ಅಲ್ಲಿ ಕಳಿಸ್ತಾರೆ. ಇದು ಪಕ್ವತೆ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಇದನ್ನು ಜನಗಳು ಮರೀತಾರೆ. ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ನಾನೇ ಈಶ್ವರ ಅಂತ ಜನಗಳು ತಿಳ್ಕೊಳ್ತಾರೆ. ಒಂದು ಕೆಲಸ ಚೆನ್ನಾಗಿ ಬಂದುಬಿಟ್ರೆ ನಾನು ಓದಿದ ಮೇಲೆ ಇದು ಹಂಗೆ ಬರುತ್ತೆ, ಎಲ್ಲಾದರೂ ಉಂಟಾ ಅಂತ ಹೇಳಿದ್ದಾರೆ. ನಮ್ಮಲ್ಲಿರುವಂತಹ ಒಳ್ಳೆಯ ಗುಣವೆಲ್ಲ ಭಗವಂತ ನಮ್ಮ ಒಳಗಡೆ ನುಡಿಸ್ತಾ ಇದ್ದಾನೆ ಅನ್ನುವಂತಹ ತಾತ್ಪರ್ಯ ನಾವು ತಿಳ್ಕೋಬೇಕು. ದೋಷಗಳಿದ್ರೆ ಅದು ನಮ್ಮ ಪಾಪಕರ್ಮಗಳಿಂದ. ಆದರೆ ಯಾವುದು ನಮ್ಮಲ್ಲಿ ಒಳ್ಳೆಯದಿದೆಯೋ ಅದು ಭಗವಂತ. ನಾಹಂ ಕರ್ತ ನೈದಂ ಮಮ ಕರ್ಮ ಫಲಮಪಿ ನಮಮ ಭಗವಾನೇವ ಸ್ವನೀಯಾಮ್ಯ. ಸಾತ್ವಿಕ ತ್ಯಾಗ ಅಂತ ಹೇಳಿಬಿಟ್ಟು ಹೇಳ್ತಾರೆ. ನಾನು ಕರ್ತ ಅಲ್ಲ, ನೈದಂ ಮಮ ಕರ್ಮ ಅಂತ ಹೇಳಿ ಇದನ್ನು ಅತ್ಯದ್ಭುತವಾಗಿ ಹಿಂದಿನ ಕಾಲದಲ್ಲಿ ಮಧುರೈವಣಿಯರು ತುಂಬ ದೊಡ್ಡ ಸಂಗೀತಗಾರರು. ಇವಾಗ ಟಿ ವಿ ಶಂಕರನಾರಾಯಣ್ ಅಂತ ಹಾಡ್ತಾರೆ. ಅವರ ಮಾತುಲರು ಮಧುರೈವಣಿಯರು. ಅವರು ಸಂಗೀತವನ್ನು, ಕಾಂಬೋಜಿ ರಾಗವನ್ನು ಅವರು ಇದೇ ಪ್ರಸಂಗ ಅವರು ಹೇಳ್ತಾರೆ. ತ್ಯಾಗರಾಜರ ಕೀರ್ತನೆ, ರಜ ರಾಜವರ ರಾಜೀವಾಕ್ಷವೀನು ರಜ ರಾಜವರ, ಅಲ್ಲಿ ಸ್ವರ ಹಾಕ್ತಾರೆ. ಗಗ ಮಗ ಮಗ ಗ ಗ ರಿರಿ ಗ ರಿರಿ ಗ ಗ ಸರಿ ಸರಿ ರೀ ರೀ ದ ಸರಿ ಸ ದ ಸ ದ ಸ ಗರಿ ಸರಿ ರೀ ರೀ ದ ಸ ಮಗರಿ ಗ ಗ ಗಮ ಪ ಮಗ ರಿ ಗ ಸ ರಿ ಗ ಗ. ಈ ಸ್ವರವನ್ನು ಹಾಕುವಾಗ ಒಂದು ಕಚೇರಿ ಆದಮೇಲೆ
ಮಹಾರಾಜಪುರಂ ವಿಶ್ವನಾಥಯ್ಯರ್ ಮಹಾರಾಜಪುರಂ ಸಂತಾನಂ ತಂದೆ. ಅವರು ಕೇಳ್ತಾರಂತೆ, ಮಣಿ ಸ್ವರ ಎಲ್ಲ ಅಪ್ಪಡಿಯೇ ವರ್ದ್ರಿಯಾ ಉನ್ ವಾಯಿಲೆಂದು ಅಂತ ಹೇಳ್ತಾರಂತೆ. ಸ್ವರ ಎಲ್ಲ ಅವ್ರು ಹೇಳ್ತಾರಂತೆ, ಸ್ವರದೇವತೆ ಅವರು ಬಾಯಿ ಬಿಟ್ಟು ಸ್ವರದೇವತೆ ಯಾವ ಥರ ಬಂತು. ಸ್ವರದೇವತೆ ನಿನ್ನ ಮುಂದೆ ನಿಂತುಕೊಂಡು ನನ್ನನ್ನು ಹಾಕು ನನ್ನನ್ನು ಹಾಕು ನನ್ನನ್ನು ಹಾಕು ಅಂತ ಪ್ರಾರ್ಥನೆ ಮಾಡುತ್ತಲ್ಲ ಅಂತ ಹೇಳ್ತಾರೆ. ಆ ಥರ ಸಮರ್ಪಣಾ ಭಾವನದಿಂದ ಒಂದು ವಿದ್ಯೆಯನ್ನು ನಾವು ಹಾಡುವಂತಹ ಪ್ರಸಂಗದಲ್ಲಿ ಭಗವದ್ ಬಂಧುವರೇ, ಆವಾಗ ಸ್ವರದೇವತೆಗಳು ಬಂದು ನಮ್ಮ ಒಳಗಡೆ ಮಿಶ್ರಿತವಾಗತ್ತೆ. ಇಲ್ಲದ್ರೆ ನಾನು ಹಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಪಸ್ವರ ಬರುತ್ತೆ. ಇದು ತುಂಬ ಮುಖ್ಯವಾಗಿರುವಂತಹ ತಾತ್ಪರ್ಯ. ಒಂದು ವಿದ್ಯೆ, ಒಂದು ಓದೋವಾಗ ಒಂದು ಸಬ್ಜೆಕ್ಟಲ್ಲಿ ಎಷ್ಟೋ ಮಕ್ಕಳು ಹೇಳ್ತಾರೆ, ಉಪನ್ಯಾಸಗಳಿಗೆಲ್ಲ ಈಗಿನ ಪೀಳಿಗೆ ಬರಬೇಕು. ಯಾಕಂದರೆ ಮೌಲ್ಯಗಳು, ನಮ್ಮ ಇತಿಹಾಸ ಪುರಾಣಗಳಲ್ಲಿರುವಂತಹ ಮೌಲ್ಯಗಳು, ನಮ್ಮ ಇತಿಹಾಸ ಪುರಾಣಗಳಲ್ಲಿರುವಂತಹ ಅಡಿಪಾಯ, ಸಂಸ್ಕಾರದ ಅಡಿಪಾಯ. ಇವಾಗ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಲ್ವಾ, ನಮ್ಮ ಏನ್ಷಿಯಂಟ್ ಇಂಡಿಯನ್ ವಿಸ್ಡಮಲ್ಲಿರುವಂತಹ ಮ್ಯಾನೇಜ್ಮೆಂಟು ಯಾವ ಪಾಶ್ಚಾತ್ಯದ ಬುಕ್ಕಿಂದನೂ ಬರಲ್ಲ ನಮಗೆ. ಅದು ನಾವು ತಿಳ್ಕೋಬೇಕು. ದಾಸನನ್ನು ಒಬ್ಬ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟಲ್ಲೇ ಭಗವಂತ ಒಂದು ಕೆಲಸವನ್ನು ಕೊಟ್ಟು ಕೂರಿಸಿದ್ದಾನೆ. ಅಲ್ಲಿ ಕೂರಿಸಿರುವಾಗ ಎಷ್ಟೋ ಪುಸ್ತಕಗಳು ನಮ್ಮ ಲೈಬ್ರರಿಯಲ್ಲಿ ಸಾವಿರಾರು ಪುಸ್ತಕಗಳು ತಗೊಂಡು ನೋಡುವಾಗ ನಮ್ಮ ವಾಲ್ಮೀಕಿಗಳು, ನಮ್ಮ ವೇದವ್ಯಾಸರು ಕೊಟ್ಟಿರುವಂತಹ ಒಂದು ಫೌಂಡೇಶನ್ ಮ್ಯಾನೇಜ್ಮೆಂಟ್ಗೆ ಯಾವ ಪಾಶ್ಚಾತ್ಯ ಪುಸ್ತಕದಲ್ಲೂ ಬರಲ್ಲ. ಯಾಕಂದರೆ ಇಲ್ಲಿಂದ ಓದ್ಬಿಟ್ಟು ಅಲ್ಲಿ ಹೋಗಿ ಇಂಗ್ಲೀಷಲ್ಲಿ ಬರೆದು ಪ್ರಿಂಟ್ ಚೆನ್ನಾಗಿ ಮಾಡಿಬಿಟ್ಟು ₹100 ಇಲ್ಲಿ ಮಾರ್ತಾರೆ ಅವರು. ನಾವು ಅದನ್ನು ಕೊಂಡ್ಕೊಳ್ತೀವಿ. ಯಾಕಂದರೆ ಇಟ್ ಇಸ್ ಅ ಪ್ರಿಸ್ಕ್ರೈಬ್ಡ್ ಬುಕ್ ಬೈ ದಿ ಯೂನಿವರ್ಸಿಟಿ ಅಂತ ಹೇಳಿ. ಇದು ತುಂಬ ಮುಖ್ಯ. ದಾಸಾನು ಸಪೋರ್ಟ್ಗೆ ಇಟ್ಕೊಂಡಿರುವಂತಹ ಪುಸ್ತಕ IIM ಅಹಮದಾಬಾದಿಂದ ಪಬ್ಲಿಷ್ ಆಗಿರುವಂತಹ ಪುಸ್ತಕ ಬೀಯಿಂಗ್ ಎಥಿಕಲ್ ಅನ್ನುವಂತಹ ಪುಸ್ತಕ. ಇದರಲ್ಲಿ ಬರೀ ರಾಮಾಯಣ ಮಹಾಭಾರತ ಬರೆದಿರೋದು ಇಂಗ್ಲೀಷ್ ಭಾಷೆಯಲ್ಲಿ. ಈಗಿನ ಪೀಳಿಗೆ ಉಪನ್ಯಾಸಗಳಿಗೆ ಬಂದರೆ ಗೊತ್ತಾಗತ್ತೆ ಎಲ್ಲಿ ಮೂಲ ಅಂತ ಹೇಳಿ. ಯಾಕಂದರೆ ಪುರಾಣ ಅನ್ನೋದು ಹಿಂದಿನ ಕಾಲಕ್ಕೆ ಅಂತ ತಿಳ್ಕೊಳ್ತಾರೆ. ಅದಕ್ಕೆ ಆ ಪುರಾಣ ಪುರಾ ಅಪಿ ನವೀನಂ ಪುರಾಣಂ ಇಟ್ ಇಸ್ ಪ್ರಿವೆಲೆಂಟ್ ಈವನ್ ಫಾರ್ ಟುಡೇಸ್ ಲೈಫ್ ಅಂತ ಹೇಳಿಬಿಟ್ಟು ನಾವು ತಿಳ್ಕೋಬೇಕು. ಈ ಥರ ಸಮರ್ಪಣಾ ಭಾವನೆಯಲ್ಲಿ ಯಾವುದೇ ವಿದ್ಯೆ. ಕೆಲವು ಮಕ್ಕಳು ಹೇಳ್ತಾರೆ ಐ ಡೋಂಟ್ ಲೈಕ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿ. ಇಫ್ ವಿ ಡೋಂಟ್ ಲೈಕ್ ಮ್ಯಾಥಮೆಟಿಕ್ಸ್ ವಿಲ್ ನಾಟ್ ಲೈಕ್ ಯು. ಯಾಕಂದರೆ ಒಂದು ಗ್ರ್ಯಾಜುಯೇಷನ್ ಮಾಡಬೇಕು ಅಂತ ಹೇಳಿದ್ರೆ ಮ್ಯಾಥ್ಸ್ ಬೇಕು ನಮಗೆ. ಅದನ್ನು ಒಂದು ಹುಡುಗಿ ಫೋನ್ ಮಾಡಿತ್ತು 10ನೇ ತರಗತಿಯಲ್ಲಿ. ಒಂದು ಹುಡುಗಿ, ಅವ್ರ ತಾಯಿ ಫೋನ್ ಮಾಡಿದರು. ಮಾರನೇ ದಿನ 10ನೇ ತರಗತಿ ಎಕ್ಸಾಮ್ಗೆ ಹೋಗಲ್ಲ ಅಂದ್ಕೊಂಡು. ಬ್ರಿಲಿಯಂಟ್ ಹುಡುಗಿ ಅದು. ಐ ವಿಲ್ ನಾಟ್ ಗೋ ಅಂತ ಹೇಳಿಬಿಟ್ಟು ಹೇಳಿದ್ಲು. ನಾನು ಹೇಳಿದೆ, ಅಂಕಲ್ ಇದೇ ಫೈನಲ್ ಇಯರ್ ನಾನು, ಯಾಕಂದರೆ ಆರ್ಟ್ಸ್ ತೊಗೊಳ್ತಾ ಇದ್ದೀನಿ, ಮ್ಯಾಥ್ಸ್ ನನಗೆ ಇಷ್ಟ ಇಲ್ಲ. ಸರಿ, ಮ್ಯಾಥ್ಸನ್ನೇ ಸೆಂಡ್ ಆಫ್ ಮಾಡ್ತೀಯಾ ತಾನೆ ಅಂತ ಕೇಳಿದೆ. ಐ ಆಮ್ ಸೆಂಡಿಂಗ್ ಆಫ್. ಒಂದು ಫ್ರೆಂಡನ್ನು ಸೆಂಡ್ ಆಫ್ ಮಾಡುವಾಗ ಈ ಥರ ಐ ಡೋಂಟ್ ಲೈಕ್ ಯು ಅಂತ ಕಳಿಸ್ತಾರಾ? ಕರ್ಕೊಂಡು ಹೋಗ್ಬಿಟ್ಟು ಹೋಟ್ಲಲ್ಲಿ ಟ್ರೀಟ್ ಕೊಟ್ಟು ಜ್ಯೂಸ್ ಕೊಟ್ಟು, ಎಷ್ಟು ಚೆನ್ನಾಗಿತ್ತು ಕಣೆ 10 ವರ್ಷ ನಿನ್ನ ಜೊತೇಲಿ ಅಂತ ಹೇಳಿಬಿಟ್ಟು ಒಂದು ಆಲಿಂಗನ ಮಾಡಿಕೊಂಡು ಅವಳನ್ನ ಸಿ ಆಫ್ ಮಾಡಿಬಿಟ್ಟು ಕಳಿಸ್ತಾ ಇರ್ತಾನೆ. ನಿನ್ನ ಪುಸ್ತಕವನ್ನು ಆಲಿಂಗನ ಮಾಡ್ಕೋ ಅಂತ ಹೇಳಿಬಿಟ್ಟು ಅವಳಿಗೆ ಮಾರನೇ ದಿನ ಅದು ಎಕ್ಸಾಮ್ ಬರೆದುಬಿಟ್ಟು 95 ಮಾರ್ಕ್ಸ್ ತೊಗೊಳ್ತು ಆ ಹುಡುಗಿ. ಯಾಕಂದರೆ ತುಂಬ ಮುಖ್ಯ ಭಗವದ್ ಬಂಧುವರೇ. ಯಾಕಂದರೆ ಜೀವನದಲ್ಲಿ ಯಾವುದು ನನಗಿಷ್ಟ ಇಲ್ಲ ಅನ್ನೋದನ್ನು ನಾವು ತಿಳ್ಕೋಬಾರ್ದು. ಯಾಕಂದರೆ ಅಡಿಪಾಯ, ಮೂಲ ಮೌಲ್ಯಗಳು, ನಮ್ಮ ಜೀವನದ ಮೌಲ್ಯಗಳು, ಯಾವುದೇ ಮ್ಯಾನೇಜ್ಮೆಂಟ್ ಮೌಲ್ಯಗಳು, ಯಾವುದೇ ಇಂಜಿನಿಯರಿಂಗ್ ಮೌಲ್ಯಗಳು ನಮ್ಮ ಇತಿಹಾಸ ಪುರಾಣಗಳಿಂದ ಬರುತ್ತೆ. ಅದನ್ನು ನಾವು ತಿಳ್ಕೋಬೇಕು. ಈ ಥರ ಭರದ್ವಾಜಾಶ್ರಮಕ್ಕೆ ಹೋಗಿ ಅಲ್ಲಿಂದ ಚಿತ್ರಕೂಟಕ್ಕೆ ಹೋಗ್ತಾರೆ. ಚಿತ್ರಕೂಟಕ್ಕೆ ಹೋಗಿದ ತಕ್ಷಣ ಶರಣಾಗತಿ ಮಾಡ್ತಾನೆ. ಶರಣಾಗತಿ ಮಾಡಿ, ನಿನ್ನ ಪಾದಾರವಿಂದ ಇಲ್ಲದೆ ಹೋದರೆ ನನಗೆ ಸುಖ ಇಲ್ಲ, ಶಾಂತಿ ಇಲ್ಲ ಅಂತ ಭರತ ಹೇಳ್ತಾನೆ. ಆ ಭರತ ಹೇಳಿದ ತಕ್ಷಣ ಹೇಳೋ ಭರತ ಏನು ಬೇಕು ಅಂತ ಹೇಳಿದಾಗ, ತಂದೆಯ ದೇಹಾವಸಾನ ಆಯಿತು ಅಂತ ಹೇಳಿಬಿಟ್ಟು ಭರತ ಹೇಳ್ತಾನಲ್ಲಿ. ತಂದೆಯ ದೇಹಾವಸಾನ ಆಯಿತು ಅಂತ ತಿಳಿದ ತಕ್ಷಣ ರಾಮ ಅಲ್ಲೇ ಶ್ರಾದ್ದಾದಿಗಳನ್ನ ಮಾಡ್ತಾನೆ. ಶ್ರಾದ್ದಾದಿಗಳನ್ನ ಮಾಡಿ, ನನಗೆ ಭಾಗ್ಯ ಇಲ್ಲ ಹೇ ಭರತ ನಗರ ಪ್ರವೇಶ ಮಾಡೋಕ್ಕೆ, ಗಯಾಶ್ರಾದ್ದ ಮಾಡೋದು ಒಬ್ಬ ಪುತ್ರನ ಧರ್ಮ. ಜೀವನದಲ್ಲಿ ಒಂದು ಸತಿ ಆದರೂ ಗಯಾಶ್ರಾದ್ದವನ್ನು ಮಾಡಬೇಕು.
ಹಿಂದಿನ ಕಾಲದಲ್ಲಿ ಒಂದು ಆಶೀರ್ವಾದ ಮಾಡ್ತಾ ಇದ್ರು. ಸುಮಂಗಲಿಯಾಗಿರುವಂತಹ ಸ್ತ್ರೀ ಬಂದು ನಮಸ್ಕಾರ ಮಾಡುವಾಗ ದಶಾಸ್ಯಾಂ ಪುತ್ರಾಣಾದೇಹಿ ಪತಿಮೇಕಾದಶಂ ಕೃಧೀ ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡ್ತಾಯಿದ್ರು. 10 ಜನ ಮಕ್ಕಳನ್ನ ನೀನು ಹೆರಬೇಕು ಅಂತ ಹೇಳಿ ಆಶೀರ್ವಾದದ ಮಂತ್ರ ಹಾಗೆ ಬಂದಿದೆ. ಇವಾಗ ಅಲ್ಲಿ 10 ಜನ ಮಕ್ಕಳನ್ನ ನೀನು ಹೆತ್ತು ಪತಿಂ ಏಕಾದಶಂ ಕೃಧಿ, ಅದು ತುಂಬ ಮುಖ್ಯ. ಪತಿಯನ್ನು 11ನೇ ಮಗು ಥರ ನೋಡ್ಕೋಬೇಕು ನೀನು ಅಂತ ಹೇಳಿಬಿಟ್ಟು ಅಲ್ಲಿ ಪತಿಂ ಏಕಾದಶಂ ಕೃಧಿ ದಶಾಸ್ಯಾಂ ಪುತ್ರಾಣಾದೇಹಿ. ಯಾಕೆ 10 ಜನ ಮಕ್ಕಳನ್ನ ನೀನು ಹೆರಬೇಕು ಅಂತ ಹೇಳಿದ್ರೆ ಮಾರ್ಟ್ಯಾಲಿಟಿ ರೇಟ್ ಆವಾಗ ತುಂಬ ಶಾರ್ಟ್ ಆಗಿತ್ತು. ಮೆಡಿಕಲ್ ಸೈನ್ಸ್ ಇನ್ನೂ ಡೆವಲಪ್ ಆಗಿರಲಿಲ್ಲ. ಎರಡನೇದಾಗಿ ಗಯೆಗೆ ಹೋಗಿ ಬರೋಕ್ಕೆ 1 ವರ್ಷ ಆಗ್ತಾಯಿತ್ತು. ನಡ್ಕೊಂಡು ಹೋಗಬೇಕಾಗಿತ್ತು, ನಡ್ಕೊಂಡು ಬರಬೇಕಾಗಿತ್ತು. ಈಗಿನ ಥರ ಇಲ್ಲಿಂದ ಕಲ್ಕಟ್ಟಾಗೆ ಫ್ಲೈಟು, ಕಲ್ಕಟ್ಟಾಯಿಂದ ಗಯೆಗೆ ಹೋಗ್ಬಿಟ್ಟು ಅಲ್ಲಿ ಶ್ರಾದ್ದ ಮಾಡಿ ನೆಕ್ಸ್ಟ್ ಡೇ ವಿ ಕ್ಯಾನ್ ಕಮ್ ಬ್ಯಾಕ್. ಆ ಥರ ಈಗಿನ ಕಾಲ. ಆವಾಗ 10 ಜನ ಮಕ್ಕಳಿದ್ರೆ ಒಬ್ಬರು ಇಬ್ಬರು ಉಳ್ಕೊಳ್ತಾ ಇದ್ರು, ಇಲ್ಲ 3-4 ಜನ ಉಳ್ಕೊಳ್ತಾ ಇದ್ರು 10 ಜನದಲ್ಲಿ. ಯಾಕಂದರೆ ಇನ್ಫೆಂಟ್ ಮಾರ್ಟ್ಯಾಲಿಟಿ ವಾಸ್ ವೆರಿ ಹೈ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್. ಆವಾಗ 3-4 ಜನದಲ್ಲಿ ಒಬ್ಬ ಗಯೆಗೆ ಹೋಗಿ ಶ್ರಾದ್ದ ಮಾಡಿ ಬರುವಂತಹ ಭಾಗ್ಯವನ್ನು ಪಡ್ಕೊಳ್ತಾ ಇದ್ದ. ಅದಕ್ಕೆ ಆವಾಗ ಆ ಥರ ಆಶೀರ್ವಾದ. ಇವಾಗ ಒಬ್ಬ ಇದ್ರು, ಅವನು ಹೋಗಿ 1 ದಿವಸದಲ್ಲಿ ಶ್ರಾದ್ದ ಮಾಡಿ. ಇಲ್ಲಿ ಗಯಾಶ್ರಾದ್ದದ ಹಿರಿಮೆಯನ್ನು ರಾಮ ಅವನ ಬಾಯಿಂದ ಹೇಳ್ತಾನೆ ಭರತನಿಗೆ. ಒಬ್ಬ ಪುತ್ರ ಅಂತ ಕರೆಸ್ಕೋಬೇಕು ಅಂತ ಹೇಳಿದ್ರೆ 3 ಗುಣಗಳಿರಬೇಕು. ಹೇ ಭರತ, ಜೀವತೋ ವಾಕ್ಯಕರಣಾತ್, ಜೀವಂತವಾಗಿರೋವಾಗ ತಂದೆ ತಾಯಿಯರ ಮಾತನ್ನು ಕೇಳಬೇಕು. ಅದಕ್ಕೋಸ್ಕರನೇ ನಾನು ಅರಣ್ಯಕ್ಕೆ ಬಂದೆ ಅಂತ ಹೇಳ್ತಾನೆ. ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಾತ್, ವರ್ಷ ವರ್ಷ ಶ್ರಾದ್ದವನ್ನು ಮಾಡಿ ಭೋಜನವನ್ನು ಬ್ರಾಹ್ಮಣರಿಗೆ ಅವನು ಬಡಿಸಬೇಕು. 3ನೇದಾಗಿ ಜೀವನದಲ್ಲಿ 1 ಸತಿಯಾದರೂ ಗಯಾಶ್ರಾದ್ದ, ಗಯಾಯಾಂ ಪಿಂಡದಾನಾಖ್ಯ ತ್ರಿವೃತ್ ಪುತ್ರಸ್ಯ ಪುತ್ರಕಃ ಅಂತ ಹೇಳಿಬಿಟ್ಟು ರಾಮ ಗಯಾಶ್ರಾದ್ದದ ಹಿರಿಮೆಯನ್ನು ಭರತನಿಗೆ ಹೇಳ್ತಾನೆ. ಇಲ್ಲಿ ಪುತ್ರನ ಲಕ್ಷಣ ಏನು? ಪುನ್ನಾಂನೋ ನರಕಾತ್ರಾಯತೆ ಇತಿ ಪುತ್ರ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅನ್ನುವಂತಹ ಒಂದು ನರಕದಿಂದ ಅಪ್ಪನನ್ನ, ತಂದೆ ತಾಯಿಯರನ್ನ ಯಾರು ಕಾಪಾಡ್ತಾನೋ ಅವನೇ ಪುತ್ರ ಅಂತ ಹೇಳಿಬಿಟ್ಟು, ಪುತ್ರ ಅನ್ನುವಂತಹ ವರ್ಡ್, ಅದಕ್ಕೆ ಪುತ್ರ. ಇದನ್ನು ಯಾರು ಮಾಡಲ್ವೋ ಅವರಿಗೆ ಕಾಮಜ ಅಂತ ಹೆಸರು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಕಾಮದಿಂದ ಹುಟ್ಟಿರೋನು ಕಾಮಜ. ಕಾಮಜನಿಗೂ ಪುತ್ರನಿಗೂ ವ್ಯತ್ಯಾಸ ಇದೆ. ಅದಕ್ಕೋಸ್ಕರನೇ ಗೋಕರ್ಣನ ವೃತ್ತಾಂತವನ್ನು ಶ್ರೀಮದ್ ಭಾಗವತದ ಮಹಾತ್ಮೆಯಲ್ಲಿ ಹೇಳುವಾಗಲೂ ಆತ್ಮದೇವನಿಗೆ ಸನ್ಯಾಸಿಗಳು ಹೇಳುವಾಗ ಹೇಳ್ತಾರೆ, ಪುತ್ರ ಮುಖ್ಯ ಅಲ್ಲ, ಸತ್ಪುತ್ರ ಮುಖ್ಯ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸತ್ಪುತ್ರ ಮುಖ್ಯ, ಇದು ತುಂಬ ಮುಖ್ಯ. ಈ ಥರ ಗಯಾಶ್ರಾದ್ದವನ್ನು ಹೇಳಿದ ತಕ್ಷಣ ಜಾಬಾಲಿ ನಾಸ್ತಿಕವಾದವನ್ನು ನುಡಿತಾರೆ. ವ್ಯಾಖ್ಯಾನವನ್ನು ನೋಡುವಾಗ ಜಾಬಾಲಿ ನಾಸ್ತಿಕವಾದವನ್ನು ನುಡಿದು ಬಿಟ್ರು ಅಂತ ವ್ಯಾಖ್ಯಾನ ಮಾಡ್ತಾರೆ. ಆದರೆ 3ನೇ ಲೈನಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಮಾಡುವಾಗ ಕೈಯಲ್ಲಿ ಕಲಶ ಕೊಟ್ಟಿದ್ದು, ರಾಮನಿಗೆ ಪಟ್ಟಾಭಿಷೇಕದ ಕಲಶ ಕೊಟ್ಟಿದ್ದು 3ನೇವರು ಜಾಬಾಲಿ. ವಸಿಷ್ಠೋ ವಾಮದೇವಶ್ಚ ಜಾಬಾಲಿ ರೀತಿ ಕಾಶ್ಯಪ. ಸೊ ದ 3rd person ಟು ಪೋರ್ ದ ವಾಟರ್ ವಾಸ್ ಜಾಬಾಲಿ. ಆದರೆ ಅಲ್ಲೂ ಈ ಅಯೋಧ್ಯಾಕಾಂಡದಲ್ಲೂ ಹೇಳುವಾಗ ಜಾಬಾಲಿಹಿ ಬ್ರಾಹ್ಮಣೋತ್ತಮ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಬ್ರಾಹ್ಮಣೋತ್ತಮರಾಗಿರುವಂತಹ ಜಾಬಾಲಿ ನಾಸ್ತಿಕವಾದವನ್ನು ಪ್ರಸ್ತಾಪ ಮಾಡ್ತಾರಂತೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಧರ್ಮಕ್ಕೆ ವಿಗ್ರಹವಾಗಿರುವಂತಹ ರಾಮಚಂದ್ರ ಅವನ ಬಾಯಿಂದ ಧರ್ಮ ಹೇಳಿ, ಲೋಕ ಕೇಳಲಿ ಅಂತ ಹೇಳಿ. ರಾಮನ ಬಾಯಿಂದ ಧರ್ಮ ಬರಬೇಕು ಅಂತ ಹೇಳಿದ್ರೆ ಏನಾದರೂ ಒಂದು ಪ್ರೊವೊಕೇಶನ್ ಇರಬೇಕು. ಒಂದು ಪ್ರೊವೊಕೇಶನ್ ಇಲ್ಲದೆ ಹೋದರೆ ಅವನು ಮಿತಾಭಾಷಿ, ಸುಮ್ಮನೆ ಮಾತಾಡಲ್ಲ ರಾಮಚಂದ್ರ. ಮಾತಾಡಬೇಕು ಅಂದರೆ ಯಾರಾದರೂ ಒಂದು ಆಪೋಸಿಟ್ ಪಕ್ಷ, ಪೂರ್ವ ಪಕ್ಷ ಒಂದಿರಬೇಕು, ಆವಾಗಲೇ ಸಿದ್ಧಾಂತ ಸ್ಥಾಪನೆ ಮಾಡೋದು. ಪೂರ್ವ ಪಕ್ಷವನ್ನು ಜಾಬಾಲಿ ಹೇಳ್ತಾರೆ, ಸಿದ್ಧಾಂತವನ್ನು ರಾಮ ಹೇಳ್ತಾನೆ ಅಲ್ಲಿ. ಇದಕ್ಕೆ ರಾಮಗೀತೆ ಅಂತ ಹೇಳ್ತಾರೆ. ರಾಮಗೀತೆ ಭಗವದ್ಗೀತೆ ಥರ ರಾಮಗೀತೆ. ಭರತನಿಗೆ ಜಾಬಾಲಿಗೆ ಇವರು ರಾಮ ಏನನ್ನ ನುಡಿತಾನೋ ಅದಕ್ಕೆ ರಾಮಗೀತೆ. ಅಲ್ಲಿ
ಅವರು ಹೇಳ್ತಾರೆ, ಕಕ್ಕಸ್ಯ ಪುರುಷೋ ಬಂಧು ಕಿಮಾಪ್ಯಂ ಕಸ್ಯ ಕೇನಚಿತ್ ಏಕೋ ಹಿ ಜಾಯತೆ ಜಂತು ಏಕ ಏವ ವಿನಶ್ಯತಿ. ಬಂಧುಗಳು ಅನ್ನೋದು ಏನೂ ಇಲ್ಲ ಕಣೋ ರಾಮಚಂದ್ರ. ಇಲ್ಲಿಂದ ಶ್ರಾದ್ದ ಮಾಡಿದರೆ ಅಲ್ಲೇನಾದರೂ ಪಿತೃಲೋಕದಲ್ಲಿ ಏನಾದರೂ ಹೋಗಿ ಸೇರತ್ತಾ ಅದು? ಇಲ್ಲಿ ಶ್ರಾದ್ದ ಮಾಡಿದರೆ ಅಲ್ಲಿ ಹೋಗಿ ಸೇರೋದಿಲ್ಲ. ಇಲ್ಲಿ ಅಡುಗೆ ಮಾಡಿದ್ರೆ ಆಫೀಸಲ್ಲಿರೋರಿಗೆ ಊಟ ಸಿಗತ್ತಾ? ಟಿಫಿನ್ ತೊಗೊಂಡು ಹೋಗ್ಬೇಕಲ್ವಾ ಅಂತ ಎಲ್ಲ ಈ ಥರ ಜಾಬಾಲಿ ಮಾತಾಡ್ತಾರೆ. ಬಂಧುಗಳು ಅಂತ ಏನೂ ಇಲ್ಲ, ಆತ್ಮ ಅನ್ನೋದೇನೂ ಇಲ್ಲ. ಚಾರ್ವಾಕ ಮತ, ಚಾರು ವಕ್ತೀತಿ ಚಾರ್ವಾಕ. ಕೇಳೋಕೆ ಸುಂದರವಾಗಿರುತ್ತೆ. ಯಥಾ ಜೀವೇತ್ ಸುಖಂ ಜೀವೇತ್ ಋಣಂ ಕೃತ್ವಾ ಘೃತಂ ಪಿಬೇತ್. ಋಣವನ್ನು ಮಾಡಿಯೂ ದಿನಾ ತುಪ್ಪವನ್ನು ತಿನ್ನಬೇಕು ಅಂತ ಹೇಳಿ ಈ ಥರ ಅವರು ಮಾತಾಡಿದಾಗ ರಾಮ ಹೇಳ್ತಾನೆ, ಈ ಥರ ಹೇಳಬೇಡಿ ಜಾಬಾಲ್ರೆ. ಪಿತೃಲೋಕದಲ್ಲಿ ಅತೀಂದ್ರಿಯ ಶಕ್ತಿ, ಅತೀಂದ್ರಿಯ ಗ್ರಹಣ ಶಕ್ತಿಯಿಂದ, ಅತೀಂದ್ರಿಯ ಶ್ರವಣ ಶಕ್ತಿಯಿಂದ ನಮ್ಮ ಪಿತೃದೇವತೆಗಳು ಕೇಳ್ಕೊಳ್ತಾರೆ. ಇದಕ್ಕೆ ಕ್ಲಾರ್ ವಾಯನ್ಸ್ ಆ್ಯಂಡ್ ಕ್ಲಾರ್ ಆಡಿಯನ್ಸ್ ಅಂತ ಹೇಳ್ತಾರೆ ಭಗವದ್ ಬಂಧುವರೇ. ಸ್ವಾಮಿ ಶಿವಾನಂದ ಡಿವೈನ್ ಲೈಫ್ ಸೊಸೈಟಿ ಅವರು ಮೆಡಿಕಲ್ FRCS ಮಾಡಿದ್ದಾರೆ. ಸ್ವಾಮಿ ಶಿವಾನಂದರು ವಾಟ್ ಹ್ಯಾಪನ್ಸ್ ಟು ದ ಸೋಲ್ ಆಫ್ಟರ್ ಡೆತ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ವಾಟ್ ಹ್ಯಾಪನ್ಸ್ ಟು ದ ಸೋಲ್ ಆಫ್ಟರ್ ಡೆತ್ ಅಂತ ಒಂದು ಪುಸ್ತಕ. ಆ ಸ್ವಾಮಿ ಶಿವಾನಂದರು ಆ ಪುಸ್ತಕದಲ್ಲಿ ಬರೆಯುವಂತಹ ಪ್ರಸಂಗದಲ್ಲಿ ಹೇಳ್ತಾರೆ, ಪಿತೃಲೋಕದಲ್ಲಿ ನಾವು ಇಲ್ಲಿ ಹೇಳುವಂತಹ ಮಂತ್ರ, ಇಲ್ಲಿ ಮಾಡುವಂತಹ ಶ್ರಾದ್ದ, ಪಿತೃದೇವತೆಗಳು ವಸುರುದ್ರ ಆದಿತ್ಯ ರೂಪಿ ಅಂತ ಹೇಳಿಬಿಟ್ಟು ನಾವು ಕೊಡ್ತೀವಲ್ವಾ, ಆ ಪಿತೃದೇವತೆಗಳು ಅತೀಂದ್ರಿಯ ಗ್ರಹಣ ಶಕ್ತಿಯಿಂದ, ಅತೀಂದ್ರಿಯ ಶ್ರವಣ ಶಕ್ತಿಯಿಂದ ಅಲ್ಲಿ ಕೇಳಿಸಿ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅವರು ಬರೆದಿದ್ದಾರೆ. ಈ ಥರ ಒಬ್ಬ ಯೋಗಿ ಯೋಗದಲ್ಲಿ ಸಿದ್ಧಿ ಪಡ್ಕೊಂಡಿದ ಮೇಲೆ ಅವನ ಆಸ್ಟ್ರಲ್ ಬಾಡಿಯನ್ನು ಯೂಸ್ ಮಾಡಿಕೊಂಡು ಇಲ್ಲಿಂದ ಕಲ್ಕಟಾಕ್ಕೆ ಹೋಗ್ಬಿಟ್ಟು ಕಲ್ಕಟಾ ಏನಾಗ್ತಾ ಇದೆ ಅಂತ ತಿಳ್ಕೊಂಡು ಇಲ್ಲಿ ಬರ್ತಾನಲ್ಲ, ಒಬ್ಬ ಸಾಧಾರಣ ಮನುಷ್ಯ ಯೋಗಾಭ್ಯಾಸದಿಂದ ಈ ಸಿದ್ಧಿಯನ್ನು ಪಡ್ಕೊಂಡ್ರೆ ಭಗವಂತ ಪಿತೃದೇವತೆಗಳಿಗೆ ಇದನ್ನು ಕೊಡೋದಿಲ್ವಾ ಅಂತ ಹೇಳಿಬಿಟ್ಟು ನಾವು ಪ್ರಶ್ನೆ ಕೇಳಬೇಕು. ಅಲ್ಲಿ ಏನಾಗತ್ತೆ ಬಿಡ್ರಿ, ಅಲ್ಲಿ ಏನೂ ಕೇಳಿಸೋದಿಲ್ಲ ಅಂತ ಹೇಳಿದ್ರೆ, ಕೆಲವರು ಹೇಳ್ತಾರೆ ಮಂತ್ರ ಹೇಳಿದ್ರೆ ನಮಗೆ ಅರ್ಥವೇ ಆಗಲ್ಲ, ಅದಕ್ಕೋಸ್ಕರ ನಾವು ಹೇಳಲ್ಲ. ಸಂಸ್ಕೃತ ಅರ್ಥವಾಗಲ್ಲ, ಅದಕ್ಕೋಸ್ಕರ ನಾವು ಹೇಳಲ್ಲ. ಉಪನಯನವನ್ನು ಸರಿಯಾದ ವಯಸ್ಸಲ್ಲಿ ಮಾಡಿದರೆ 7ನೇ ವಯಸ್ಸಲ್ಲಿ ಮಗು ಸಂಸ್ಕೃತ ಇನ್ನೂ ಕಲಿಯೋದು ಶುರು ಮಾಡಿರಲ್ಲ. ಯಾಕಂದರೆ ಆಧುನಿಕ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸಂಸ್ಕೃತ ಇನ್ನೂ ಶುರು ಆಗಿರಲ್ಲ 7ನೇ ವಯಸ್ಸಲ್ಲಿ. ಇದು ಭವತಿ ಭಿಕ್ಷಾಂದೇಹಿ ಅಂತ ಕೇಳತ್ತೆ. ಇದಕ್ಕೆ ಭವತಿ ಭಿಕ್ಷಾಂದೇಹಿ ಅರ್ಥ ಏನು ಗೊತ್ತು? ತಾಯಿ ಆದವಳು ಅದನ್ನು ಅರ್ಥ ಮಾಡಿಕೊಂಡು ಭವತಿ ಭಿಕ್ಷಾಂದೇಹಿಗೆ ತಾಯಿಗೆ ಅರ್ಥ ಆಗತ್ತೆ. ಆ ತಾಯಿ ಅರ್ಥ ಮಾಡಿಕೊಂಡು ಹೆಂಗೆ ಭಿಕ್ಷೆ ಆಗ್ತಾಳೋ ಆ ಥರ ಶ್ಲೋಕದ ಅರ್ಥಗಳಾಗಲಿ, ಸಹಸ್ರನಾಮದ ಅರ್ಥಗಳಾಗಲಿ, ಯಾವುದೇ ವೇದದ ಅರ್ಥಗಳಾಗಲಿ ನಮಗರ್ಥ ಆಗದೆ ಇರ್ಬೋದು ಆ ಮಗು ಥರ. ಆದರೆ ಭಗವಂತ, ಯಾವ ಭಗವಂತನ ಬಗ್ಗೆ ನಾವು ಹೇಳ್ತಾ ಇದ್ದೀವೋ ಅದಕ್ಕೆ ಸರಿಯಾದ ಅರ್ಥವನ್ನು ಅವನು ಕೊಟ್ಟು ನಮಗೆ ಅನುಗ್ರಹ ಮಾಡ್ತಾನೆ ಅನ್ನುವಂತಹ ತಾತ್ಪರ್ಯವನ್ನು ನಾವು ತಿಳ್ಕೋಬೇಕು. ನಾಲಿಗೆ ಇರೋದು ನಾರಾಯಣ ನಾಮವನ್ನು ಹೇಳೋಕ್ಕೋಸ್ಕರ ಭಗವದ್ ಬಂಧುವರೇ. ಆಚಾರವಿಲ್ಲದ ನಾಲಿಗೆಯಾಗಿ ನಾವು ಅದನ್ನು ಬಳಸ್ಕೋಬಾರ್ದು. ನಾಲಿಗೆ ಪರರನ್ನು ದೂಷಿಸುವುದಕ್ಕೆ ಚಾಚಿಕೊಂಡಿರುವ ನಾಲಿಗೆ, ಆಚಾರವಿಲ್ಲದ ನಾಲಿಗೆ, ನೀಚ ಬುದ್ಧಿಯನ್ನು ಬಿಡುವ ನಾಲಿಗೆ. ದಾಸರು ಹಾಡ್ತಾರೆ, ಇದು ಶುಕಬ್ರಹ್ಮರ್ಷಿಗಳು ಭಾಗವತದಲ್ಲಿ ಹೇಳಿರುವಂತಹ ಮಾತು. ಭಗವನ್ನಾಮವನ್ನು, ಭಗವಂತನಿಗೆ ಕೃತಜ್ಞತೆಯನ್ನು ಹೇಳದೇ ಇರುವಂತಹ ನಾಲಿಗೆ ಇದೆಯಲ್ಲ, ಅದು ಕಪ್ಪೆ ನಾಲಿಗೆ ಥರ ಅಂತ. ಇದು ದಾಸನ ಮಾತಲ್ಲ, ಶುಕಬ್ರಹ್ಮರ್ಷಿಗಳ ಮಾತು. ಶ್ರೀಮದ್ ಭಾಗವತದಲ್ಲಿ ಪರೀಕ್ಷಿತಿಗೆ ಉಪದೇಶ ಮಾಡುವಾಗ ಶುಕಬ್ರಹ್ಮರ್ಷಿಗಳು ಹೇಳ್ತಾರೆ, ಒಂದು ಕಪ್ಪೆ ಹೆಂಗೆ ಒಟರ್ಗೊಡ್ತಾ ಇರುತ್ತೋ ಅದೇ ಥರ ನಿರ್ಲಕ್ಷ್ಯವಾಗಿ ಜನಗಳು ಮಾತಾಡ್ತಾರೆ. ಎರಡನೇದಾಗಿ, ಅದು ಒಂದು ಹುಳ ನೋಡಿದ ತಕ್ಷಣ ಅದು ಚಾಚತ್ತೆ ನಾಲಿಗೆ. ಒಂದು ಕಪ್ಪೆಯನ್ನು ನೋಡ್ದಾಗೋದಿದ್ರೆ ಅದು ಚಾಚತ್ತೆ, ಅದು ಹುಳವನ್ನು ಎಳ್ಕೊಂಡಿದ್ದ ತಕ್ಷಣ ಅದಾಗೋಯ್ತು. ಅದೇ ಥರ ನಮ್ಮ ಜೀವನದಲ್ಲೂ ನಾಲಿಗೆ ಅದರ ಪ್ರಯೋಜನಕ್ಕೆ ಇರಬಾರ್ದು ಅನ್ನುವಂತಹ ತಾತ್ಪರ್ಯವನ್ನು ನಾವು ತಿಳ್ಕೋಬೇಕು ಭಗವದ್ಬಂಧುವರೇ. ಇದನ್ನು ಅಲ್ಲಿ ಹೋಗಿ ಜಾಬಾಲಿ ಈ ಥರ ಮಾತಾಡಬೇಡಿ,
ಬಂಧು ಬಾಂಧವ್ಯ ಅನ್ನೋದು ಒಂದಿದೆ ಅಂತ ಹೇಳಿ ಜಾಬಾಲಿಗೆ ಉಪದೇಶ ಮಾಡಿ ರಾಮಚಂದ್ರ. ಆಮೇಲೆ ಭರತ ಹೇಳ್ತಾನೆ, ನಾನು ಇಲ್ಲಿಂದ ಹೋಗಲ್ಲ, ಹಂಗರ್ ಸ್ಟ್ರೈಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ, ಸತ್ಯಾಗ್ರಹ ಮಾಡ್ತೀನಿ. ರಾಮ ಹೇಳ್ತಾನೆ, ವರ್ಣಾಶ್ರಮ ಧರ್ಮವನ್ನು ಮಾಡು, ಈ ಉಪವಾಸ ಅದೆಲ್ಲ ಮಾಡೋದು ಬ್ರಾಹ್ಮಣರು, ನಾವು ಕ್ಷತ್ರಿಯರು, ನಾವೆಲ್ಲ ಮಾಡಬಾರ್ದು, ಹಂಗರ್ ಸ್ಟ್ರೈಕ್ ಎಲ್ಲ ಮಾಡಬಾರ್ದು ನೀನು. ಅದಕ್ಕೋಸ್ಕರನೇ ನನ್ನನ್ನು ನೀನು ಬಾಯಲ್ಲಿ ನುಡಿದಿಯಲ್ಲ, ಅದು ದೊಡ್ಡ ಪಾಪ ನೀನು ಮಾಡಿದ್ದು, ನನ್ನನ್ನು ಸ್ಪರ್ಶ ಮಾಡು ಅಂತ ಹೇಳಿಬಿಟ್ಟು ಹೇಳ್ತಾನೆ. ಯಾಕಂದರೆ ಆ ಮಾಡಿರುವಂತಹ ಪಾಪಕ್ಕೆ ನನ್ನನ್ನು ಸ್ಪರ್ಶ ಮಾಡಿ ನೀರನ್ನು ಮುಟ್ಕೊಳ್ಳೋ ಹೇ ಭರತ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಆವಾಗ ಭರತ ಹೇಳ್ತಾನಂತೆ, ನೀನು ಬರದೇ ಹೋದರೆ ನಾನು ಇಲ್ಲಿಂದ ಹೋಗಲ್ಲ ಅಂತ ಹೇಳಿ. ಇಲ್ಲಿಂದ ಹೋಗಲೇಬೇಕು. ಸರಿ, ನಿನ್ನ ಪ್ರತಿನಿಧಿಯಾಗಿ ಏನನ್ನಾದರೂ ಕೊಡು ಅಂತ ಹೇಳಿದಾಗ ಪರಮಾತ್ಮ ಪಾದುಕೆಯನ್ನು ಒಬ್ಬ ಮಾರ್ಟಿಗೇಜ್, ಈಗ ಸಾಲ ತಗೋಬೇಕು ಅಂತ ಹೇಳಿದ್ರೆ ಸೆಕ್ಯೂರಿಟಿಯನ್ನು ನಾವು ಇಡ್ತೀವಲ್ವ ಬ್ಯಾಂಕಲ್ಲಿ, ಆ ಥರ 14 ವರ್ಷ ಆದಮೇಲೆ ನಾನು ಬರ್ತೀನಿ ಅನ್ನೋದಕ್ಕೆ ಸೆಕ್ಯೂರಿಟಿಯಾಗಿ ಪಾದುಕೆಯನ್ನು ಕೊಡ್ತಾನಂತೆ ಅವನು. ಪಾದುಕೆಯನ್ನು ಕೊಟ್ಟು ಇದನ್ನು ಇಟ್ಕೊಂಡಿರೋ ಭರತ, 14 ವರ್ಷ ಆದಮೇಲೆ ನಾನು ಬರ್ತೀನಿ. ಆವಾಗ ಭರತ ಹೇಳ್ತಾನಂತೆ, 14 ವರ್ಷ ನೀನು ನಗರ ಪ್ರವೇಶ ಮಾಡದೆ ಹೋದರೆ ನಾನೂ ನಗರ ಪ್ರವೇಶ ಮಾಡೋದಿಲ್ಲ ಅಂತ ಭರತ ಹೇಳ್ತಾನೆ. ಇದು ತುಂಬ ಉತ್ತಮ ಗುಣ ಭಗವದ್ಬಂಧುವರೇ. ಭಗವಂತನ ಹತ್ತಿರದಲ್ಲಿ ಇರೋದೇ ಸ್ವರ್ಗದಲ್ಲಿ ವಾಸ ಮಾಡೋದು. ಸ್ವರ್ಗ ಅಂದರೆ ಇಂದ್ರಾಚಂದ್ರ ಇರುವಂತಹ ಸ್ವರ್ಗ ಅಲ್ಲ, ಸುಷ್ಟು ವರ್ಗ ಸುವರ್ಗ ಅಂತ ಹೇಳ್ತಾರೆ. ಸ್ವರ್ಗೇ ಲೋಕೆ ಅಮೃತತ್ವಂ ಭಜಂತೆ. ಇದು ಕಠೋಪನಿಷತ್ತಲ್ಲಿ ಯಮನಾಚಿಕೇತ ಸಂವಾದದಲ್ಲಿ ಬರುವಂತಹ ಒಂದು ನುಡಿ. ಸ್ವರ್ಗೇ ಲೋಕೆ ಅಮೃತತ್ವಂ ಭಜಂತಿ ಅಂತ ಹೇಳ್ತಾರೆ. ಅಮೃತತ್ವ ಅಂತ ಹೇಳಿದ್ರೆ ತಿರ್ಗಾ ಬರದೇ ಇರೋಕೆ, ಭೂಮಂಡಲಕ್ಕೆ ತಿರ್ಗಾ ಬರದೇ ಇರೋದೇ ಅಮೃತತ್ವ. ಅಮೃತತ್ವ ಅಂದರೆ ಮೋಕ್ಷ. ಸ್ವರ್ಗ ಅಂತ ಹೇಳಿದ್ರೆ ಭಗವಂತ ಶ್ರೀಮನ್ನಾರಾಯಣ ಎಲ್ಲಿ ನಿತ್ಯವಾಸ ಮಾಡ್ತಾನೋ, ಸಭ್ಯಂ ಪಾದಂ ಪ್ರಸಾರ್ಯ ಶ್ರಿತದುರಿತರ್ಹಂ ದಕ್ಷಿಣಂ ಕುಂಜಯಿತ್ವ ಜಾನುನ್ಯಾಧಾಯ ಸಭ್ಯೇತರಮಿದರ ಭುಜಂ ನಾಗಭೋಗೇ ನಿಧಾಯ ಪಶ್ಚಾತ್ ಬಾಹುದ್ವಯೇನ ಪ್ರತಿಭಟಶಮನೆ ಧಾರಯನ್ ಶಂಖಚಕ್ರೆ ದೇವಿ ಭೂಷಾದಿಯುಕ್ತೋ ದಿಶಯತು ಮಮ ಸದಾ ಶರ್ಮ ವೈಕುಂಠನಾಥ. ವೈಕುಂಠನಾಥನಾಗಿರುವಂತಹ ಪರಮಾತ್ಮ ಆದಿಶೇಷ ತಲ್ಪದ ಮೇಲೆ ಶ್ರೀಭೂ ನೀಳೆಯರ ಜೊತೆಯಲ್ಲಿ, ಅನಂತ ಗರುಡ ವಿಶ್ವಕ್ಸೇನಾದಿಗಳ ಜೊತೆಯಲ್ಲಿ ಅಲ್ಲಿರುವಂತಹ ನಿತ್ಯಸೂರಿಗಳೆಲ್ಲ ಜಯ ವಿಜಯೀಭವ ಅಂತ ಹಾಡ್ತಾ, ಅಂಬರೀಷಾದಿಗಳೆಲ್ಲ ಭಗವನ್ನಾಮವನ್ನು ಹಾಡ್ತಾ, ಮುಕ್ತಾತ್ಮರೆಲ್ಲ ಅವನ ಪಾದಾರವಿಂದದ ಕೆಳಗಡೆ ಅವನ ಅನುಗ್ರಹವನ್ನು ಪಡ್ಕೊಂಡಿರುವಂತಹ ಒಂದು ದೃಶ್ಯ ಇದೆಯಲ್ಲ, ಅದಕ್ಕೆ ಸ್ವರ್ಗ ಸ್ವರ್ಗ ಅಂತ ಕರೀತಾರೆ ಅಂತ ಹೇಳ್ತಾರೆ. ಅಂತಹ ಸ್ವರ್ಗದಲ್ಲಿರೋದು, ಭಗವಂತನ ಹತ್ರ ಇರೋದು, ಅದನ್ನು ಭರತ ತೋರಿಸ್ತಾನೆ. ರಾಮನ ಹತ್ರ ಇದ್ಕೊಂಡು ಪಾದುಕೆಯನ್ನು ಶಿರಸ್ಸಿನ ಮೇಲೆ ಧರಿಸ್ಕೊಳ್ತಾನೆ. ಇದು ಪಾದುಕೆಯಲ್ಲ ಪಾದದಲ್ಲಿ ಹಾಕ್ಕೊಳ್ಳೋದು, ಇದು ಶಿರಸ್ಸಿಗೆ ಭೂಷಣ. ಬರೀತಾರೆ ಪಾದುಕಾ ಸಹಸ್ರದಲ್ಲಿ ಎಲ್ಲರಿಗೂ ಒಂದು ಕಿರೀಟ ಇದ್ದರೆ ಭರತನಿಗೆ 2 ಕಿರೀಟ ಬಂತು ಅಂತ ಹೇಳಿ. ಯಾಕಂದರೆ ಆ ಪಾದುಕೆ 2 ಗುಪ್ಟುಗಳಿರುತ್ತಲ್ಲ, 2 ಕಿರೀಟದ ಥರ ಕಾಣಿಸುತ್ತೆ ಅವನಿಗೆ ಆ 2 ಪಾದುಕೆ ಹಿಡ್ಕೊಂಡಿರೋದು. ಪಾದವನಿ ಪ್ರಭವತೋ ಜಗತಂ ತ್ರಯಾಣಂ ರಾಮಾದಪಿ ತ್ವಮಧಿಕ ನಿಯತಂ ಪ್ರಭಾವಾನ್ ನೋಚೇತ್ ಕಥಂ ತು ಭರತಸ್ಯ ತಮೇವ ಲಿಪ್ಸೋಃ ಪ್ರತ್ಯಾಯನಂ ಪರಿಪಣಂ ಭವತಿ ಧರಿತ್ರಿ ಅಧಿರೋಹಾಯ ಪಾದಾಭ್ಯಾಂ ಪಾದುಕೆ ಹೇಮಭೂಷಿತೆ ಏತೇ ಹಿ ಸರ್ವಲೋಕಸ್ಯ ಯೋಗಕ್ಷೇಮಂ ವಿಧಾಸ್ಯತಿ. ಭರತ ಹೇಳ್ತಾನೆ, ನಾನು ರಾಜ್ಯವನ್ನು ಆಳೋದಿಲ್ಲ, ಈ ಪಾದುಕೆ ರಾಜ್ಯವನ್ನು ಆಳತ್ತೆ ಅಂತ ನಂದಿಗ್ರಾಮದಲ್ಲಿ ಭರತ ಪಾದುಕಾ ಪಟ್ಟಾಭಿಷೇಕವನ್ನು ಮಾಡ್ತಾನೆ. ಸಿಂಹಾಸನದ ಮೇಲೆ ಪಾದುಕೆಯನ್ನು ಇಟ್ಟು ತಮಸಾ ಸರಯೂ ನದಿಗಳಿಂದ ತೀರ್ಥವನ್ನು ತಗೊಂಬಂದು ಪಾದುಕೆಗೆ ಅಭಿಷೇಕವನ್ನು ಮಾಡಿ ಆ ಪಾದುಕೆ ಹತ್ರ ಉತ್ತರವನ್ನು ತಗೊಂಡು ಇವನು ರಾಜ್ಯವನ್ನು ಆಳ್ತಾನೆ. ಈಗಲೂ ತ್ರಿವೇಂದ್ರಂ ತಿರುವನಂತಪುರದಲ್ಲಿ ಅನಂತ ಪದ್ಮನಾಭನ ದೇವಸ್ಥಾನದಲ್ಲಿ ಆ ತ್ರಿವೇಂದ್ರಂ ಮಹಾರಾಜರೆಲ್ಲ ಬರ್ತಾ ಇದ್ದಾರಲ್ಲ, ಅವರು ಪದ್ಮನಾಭ ದಾಸ ಅಂತ ಸೈನ್ ಮಾಡ್ತಾರೆ. ಪದ್ಮನಾಭ ದಾಸ ಅದು ಹೆಂಗೆ ಅಂತ ಹೇಳಿದ್ರೆ, ಭರತ ಹೆಂಗೆ ಈ ಪಾದುಕೆನೇ ನನ್ನ ಈಶ್ವರ, ಪಾದುಕೆನೇ ನನ್ನ ದೇವರು ಅಂತ ಹೇಳಿಬಿಟ್ಟು ಹೆಂಗೆ ಪಾದುಕೆ ರಾಜ್ಯವನ್ನು ನಡೆಸಿದ್ನೋ, ಅದೇ ಥರ
ಇಲ್ಲಿ ಕೇರಳ ಟ್ರಾವೆನ್ಕೋರ್ ಮಹಾರಾಜರಲ್ಲ, ಪದ್ಮನಾಭನೇ ರಾಜ ಅಂತ ಹೇಳಿಬಿಟ್ಟು ತಿಳ್ಕೊಂಡಿದ್ರು ಅಂತ ಹೇಳ್ತಾರೆ. ಈ ಥರ ಪಾದುಕ, ಆ ಪಾದುಕ ರಾಜ್ಯದಲ್ಲಿ ಐಶ್ವರ್ಯ ಸಮೃದ್ಧಿ ಉಂಟಾಯಿತು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಭಗವಂತನ ಹಿರಿಮೆ ದೊಡ್ಡದ ಇಲ್ಲ ಪಾದುಕೆ ಹಿರಿಮೆ ದೊಡ್ಡದ ಅಂತ ಹೇಳಿದ್ರೆ ಭಗವಂತನಿಗಿಂತ ಪಾದುಕೆನೇ ಹಿರಿಯದು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಭಗವಂತನೇ ಬಂದರು, ಸಹಸ್ರ ಫಣಾಮಂಡಲಗಳನ್ನ ಧರಿಸ್ಕೊಂಡಿರುವಂತಹ ಆದಿಶೇಷವೇ ಭಗವಂತನನ್ನು ವರ್ಣನೆ ಶುರು ಮಾಡಿದ್ರೆ ಅದು ಪಾದುಕೆಯನ್ನು ವರ್ಣಿಸೋಕ್ಕಾಗೋದಿಲ್ಲ ಅನ್ನುವಂತಹ ತಾತ್ಪರ್ಯವನ್ನು ಪಾದುಕಾ ಸಹಸ್ರದಲ್ಲಿ ನಿಶೇಷ ಅಂಬರತಲಂ ಯದಿ ಪತ್ರಿಕಾ ಸ್ಯಾತ್ ಸಪ್ತಾರ್ಣವೀ ಯದಿ ಸಮೇತ್ಯಮಶೀಭವಿತ್ರಿ. ಆ ಪಾದುಕೆಯ ಹಿರಿಮೆ, ಅದರ ಹಿರಿಮೆ ಬರಿಬೇಕು ಅಂತ ಹೇಳಿದ್ರೆ ಒಂದು ಪೇಪರ್ ಬೇಕು, ನಮಗೆ ಒಂದು ಹಾಳೆ ಬೇಕು. ಯಾವ ಹಾಳೆ? ಆಕಾಶವನ್ನೆಲ್ಲ ಹಾಳೆಯಾಗಿ ತಗೊಂಡು ಆಕಾಶ ಪೂರ್ತಿ ನಾವು ಬರಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಒಂದು ಮಸಿ ಬೇಕು, ಒಂದು ಇಂಕ್ ಬೇಕು. ಸಪ್ತಾರ್ಣವದ ಸಪ್ತ ಸಮುದ್ರಗಳ ನೀರನ್ನು ಇಂಕಾಗಿ ನಾವು ತಗೊಂಡ್ರೆ, ಮಸಿಯಾಗಿ ನಾವು ತಗೊಂಡ್ರೆ, ಸಹಸ್ರ ವದನಗಳು ಇರುವಂತಹ ವಿಶ್ವರೂಪವನ್ನು ಧರಿಸಿಕೊಂಡು ನಾರಾಯಣನೇ ಬಂದರೂ ಲಿಖೇತ ರಂಗಪತಿ ಪಾದುಕಯೋ ಪ್ರಭಾವ. ಭರತ ಧರಿಸ್ಕೊಂಡಿರುವಂತಹ ಪಾದುಕೆ ಪ್ರಭಾವವನ್ನು ಅವನ ಬಾಯಿಂದ ವರ್ಣಿಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹೇಳುತ್ತೆ. ಯಾಕಂದರೆ ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡುವಂತಹ ಪರಮಾತ್ಮನ ಪಾದಾರವಿಂದವನ್ನು ಆ ಪಾದುಕೆ ಧರಿಸ್ಕೊಂಡಿದೆ ಎನ್ನುವಂತಹ ತಾತ್ಪರ್ಯ ನಾವು ತಿಳ್ಕೋಬೇಕು. ಭಗವದ್ಬಂಧುವರೇ, ಈ ಪಾದುಕೆಯ ಒಂದು ಹಿರಿಮೆಯಿಂದ ಇವತ್ತಿನ ಉಪನ್ಯಾಸಕ್ಕೆ ನಾವು ಮಂಗಳ ಮಾಡಿ, ನಾಳೆ ಈ ಉಪನ್ಯಾಸ ಮಾಲಿಕೆಯ ಕೊನೆಯ ದಿನ. ಆ ಉಪನ್ಯಾಸದಲ್ಲಿ ರಾಮಾಯಣ ಎಲ್ಲಿ ತನಕ ಭಗವಂತ ಕರ್ಕೊಂಡು ಹೋಗ್ತಾನೋ ನಾವು ಮುಂದೆ ಹೋಗೋಣ. ಎರಡನೇದಾಗಿ ಒಂದು ವಿನಂತಿ, ಎಲ್ಲೇ ಉಪನ್ಯಾಸ ನಡೆದರೂ ಮುಂದಿನ ಪೀಳಿಗೆಗೆ ದಯವಿಟ್ಟು ತಿಳಿಸಿ. ಯಾಕೆ ಅಂತ ಹೇಳಿದ್ರೆ ಭಾರತೀಯ ಸಂಸ್ಕೃತಿ ಅಖಿಲ ಧರ್ಮ ಮೂಲ. ಯಾವುದೇ ಜಪಾನ್ ಆಗಲಿ, ಚೈನಾ ಆಗಲಿ, ಅಮೇರಿಕಾ ಆಗಲಿ, ಯಾವುದೇ ಒಂದು ದೇಶದಲ್ಲಿ ನಾವು ಅಧ್ಯಾತ್ಮ ತಗೊಂಡ್ರೂ ಅದು ಭಾರತದಿಂದ ಹೋಗಿರುವಂತಹ ಅಧ್ಯಾತ್ಮ, ಭಾರತೀಯದಿಂದ ಹೋಗಿರುವಂತಹ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಅನ್ನುವಂತಹ ತಾತ್ಪರ್ಯವನ್ನು ನಾವು ತಿಳ್ಕೋಬೇಕು. ಇದರ ಸ್ಮರಣೆಯೊಂದಿಗೆ ಕಲ್ಯಾಣ ರೂಪಾಯ ಕಲವು ಜನಾನಾಂ ಕಲ್ಯಾಣಧಾತ್ರೆ ಕರುಣ ಸುಧಾಬ್ಧೆ ಕಂವಾದಿ ದಿವ್ಯಾಯುಧೆ ಸತ್ಕರಾಯ ವಾತಾಲಯಾಧೀಶ ನಮೋ ನಮಸ್ತೆ. ನಾರಾಯಣ 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 ನಾರಾಯಣ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸರ್ವತ್ರ ಗೋವಿಂದನಾಮ ಸಂಕೀರ್ತನಂ. ಗೋವಿಂದ ಗೋವಿಂದ.